ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ಸತಾಂ ಪ್ರಸಂಗಾನ್ ಮಮ ವೀರ್ಯಸಂಪದಃ ಭವಂತಿ ಹೃತ್ಕರ್ಣರಸಾಯನಃ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತೀ ಭಕ್ತಿರನುಕ್ರಮಿಷ್ಯತೆ. ಸ್ವಸ್ತಿ ಅಸ್ತು. ವಿಷ್ಣುತೀರ್ಥರು ಭಾಗವತದಲ್ಲಿ ಅತ್ಯಂತ ರಹಸ್ಯಮಯವಾಗಿ ವ್ಯಾಸರು ಹೇಳಿರುವ ಕೆಲವು ವಿಷಯಗಳನ್ನು 30 ಪ್ರಕರಣಗಳಲ್ಲಿ 360 ಶ್ಲೋಕಗಳನ್ನು ಆರಿಸಿಕೊಂಡು ತೆಗೆದು ಭಾಗವತ ಸಾರೋದ್ಧಾರ ಅನ್ನುವ ಗ್ರಂಥವನ್ನು ಮಾಡಿದ್ದಾರೆ. ಆ ಭಾಗವತ ಸಾರೋದ್ಧಾರದಲ್ಲಿ ಅನೇಕ ಪ್ರಕರಣಗಳ ಮಧ್ಯದಲ್ಲಿ ಮಹತ್ ಸಮಾಗಮ ಪ್ರಕರಣ, ಮಹತ್ ಸೇವಾ ಪ್ರಶಂಸಾ ಪ್ರಕರಣ, ಮಹನ್ನಿಂದ ವರ್ಜನ ಪ್ರಕರಣ ಅಂತ 3 ಭಾಗಗಳು. ಭಾಗವತವನ್ನು ಕೇಳಿದಾಗ ಈ 3 ತತ್ವಗಳು ಭಾಗವತದಲ್ಲಿ ಇದೆ ಅಂತ ನಮಗೆ ಅನಿಸೋದಿಲ್ಲ. ಸುಮ್ಮನೆ ಏನೇನೋ ಕಥೆಗಳನ್ನು ಕೇಳಿದಂತೆ ಆಗ್ತದೆ. ಒಟ್ಟಾರೆ ಭಾಗವತವನ್ನು ಕೇಳಿದಾಗ ನಾವು ಕಥೆ ಕೇಳ್ತಿದ್ದೀವಿ ಅಂತೆ ಬುದ್ಧಿ ಬರ್ತದೆ ಹೊರತಾಗಿ ಈ ತತ್ವಗಳಿವೆ ಅಂತ ಗೊತ್ತಾಗೋದಿಲ್ಲ. ಮಹತ್ ಸಮಾಗಮ ಪ್ರಕರಣವನ್ನು ನಿನ್ನೆ ಪ್ರಾರಂಭ ಮಾಡಿದ್ದೆವು. ದೊಡ್ಡವರು ಜ್ಞಾನಿಗಳು ಅವರ ಸಹವಾಸ ಒಡನಾಟ ಆಗಬೇಕು. ಆದಾಗ ಮಾತ್ರ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಅದು ಆಧ್ಯಾತ್ಮಿಕವಾದ ಪ್ರಗತಿಯನ್ನು ಯಾರು ಬಯಸ್ತಾರೋ ಅವರಿಗೆ. ನಮಗೇನಂಥ ಅವಶ್ಯಕತೆ ಇಲ್ಲ, ಅಧ್ಯಾತ್ಮದಲ್ಲಿ ಮುಂದೆ ಬರಬೇಕು ನಮಗೇನಿಲ್ಲ, ನಾವು ಲೌಕಿಕದಲ್ಲೇ ಬಹಳ ಆನಂದದಿಂದ ಇದ್ದೀವಿ ಅನ್ನೋರಿಗೆ ಯಾರಿಗೂ ತೊಂದರೆ ಇಲ್ಲೇ ಇಲ್ಲ, ಒತ್ತಾಯ ಮಾಡೇ ಇಲ್ಲ. ಶಾಸ್ತ್ರ ಯಾವಾಗಲೂ ಕೂಡ ಯಾರಿಗೆ ಈ ಮಾರ್ಗದಲ್ಲಿ ಅಪೇಕ್ಷೆ ಇದೆ, ಬರಬೇಕು ಅಂತಿದೆ, ಅವರಿಗೆ ಮಾತ್ರ ಕೈ ಬೀಸಿ ಕರೀತದೆ ಹೊರತಾಗಿ ಬಲವಂತಕ್ಕೆ ಹಣ್ಣು ಮಾಡುವ ಕೆಲಸವನ್ನು ಎಂದೂ ಶಾಸ್ತ್ರ ಮಾಡುವುದಿಲ್ಲ. ನಮಗೆ ಹಾಗನ್ನಿಸ್ತದೆ, ಈ ಶಾಸ್ತ್ರ ನಮ್ಮನ್ನೆಲ್ಲ ಹೆದರಿಸಿ ಬೆದರಿಸಿ ಬೇಡಾಗಿದ್ದರೂ ಸಹಿತ ತಂದು ಕೂಡಿಸ್ತದೆ ಅಂತ. ಹಾಗೇನು ಹೇಳಿಲ್ರಿ. ನಿಮಗೆ ಅಪೇಕ್ಷೆ ಇದ್ದರೆ ದೇವರು ನಮಗೂ ಬುದ್ಧಿ ಕೊಟ್ಟಿದ್ದಾನಲ್ಲ, ಆಲೋಚನೆ ಮಾಡಿ ನೋಡಿ, ಸರಿ ಈ ಮಾರ್ಗ ಅಂತ ಒಂದಿದೆ, ಇದರಲ್ಲಿ ಹೋಗೋಣ, ಉನ್ನತಿಯನ್ನು ಕಾಣೋಣ ಅಂತ ಅಪೇಕ್ಷೆ ಇದ್ದವರಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ. ಯಾರೋ ಅವ್ರು ಹೊರಟಾರ ಅಂತ ಇವ್ರ ಪ್ರವಚನಕ್ಕೆ ಹೋಗೋಣ, ಇವ್ರು ಜಪ ಮಾಡ್ಲಿಕ್ಕತ್ತಾರ ಅಂತ ಅವ್ರು ಮಾಡೋಣ,
ಅವರು ಏಕಾದಶಿ ಮಾಡಿದ್ರು ಅಂತ ಇಲ್ಲದೇ ಇದ್ರು 2ನೇ ದಿವಸ ಉಪವಾಸ ಬೀಳೋಣ, ಇದೆಲ್ಲ ಏನು ಹೇಳಿಲ್ಲ ಶಾಸ್ತ್ರದಲ್ಲಿ. ಹಿಂಗೆಲ್ಲ ಮಾಡ್ಲಿಕ್ಕೆ ಸರ್ವಾತ್ಮನ ಹೇಳಿಲ್ಲ. ಶಾಸ್ತ್ರದ ಬಗ್ಗೆನೇ ತಪ್ಪು ತಿಳ್ಕೊಂಡವರು ಲೋಕದಲ್ಲಿ ಶಾಸ್ತ್ರವನ್ನು ನಿಂದಿಸ್ತಾರೆ. ಶಾಸ್ತ್ರ ಅತ್ಯಂತ ಫ್ರೀ ಆಗಿದೆ, ಪೂರ್ಣ ನಮಗೆ ಅವಕಾಶವನ್ನು ಇರ್ತದೆ. ನಿನ್ನೆ ಕೃಷ್ಣ 18 ಅಧ್ಯಾಯ ಉಪದೇಶ ಮಾಡಿ ಕೊನೆಗೆ ಯಥೇಚ್ಛಸಿ ತಥಾ ಕುರು ಅಂದಾನ ಅರ್ಜುನಗೆ. ನಿಂಗೇನು ತಿಳಿತೋ ಅದು ಮಾಡಿ ಹೋಗು, ನಾ ಅಂತ ಹೇಳೋದು ಹೇಳಿರಿ, ನಿನಗೇನು ತಿಳಿತೋ ಅದು ಮಾಡು. ಅಂದರೆ ಇಷ್ಟು ಅವಕಾಶ ಕೊಟ್ಟ ಹೊತ್ತಿನಲ್ಲೂ ಶಾಸ್ತ್ರವನ್ನು ಬೈಯುವ, ಶಾಸ್ತ್ರವನ್ನು ನಿಂದಿಸುವ ಕೆಲಸವನ್ನು ಮಾಡಬಾರ್ದು. ಅದರಿಂದ ಭಾಗವತವನ್ನು ಓದುವಾಗ ಭಾಗವತದಲ್ಲಿ ಯಾರಿಗೆ ಈ ದಾರಿಯಲ್ಲಿ ಬರಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಈ ಕೆಲವು ರಹಸ್ಯಗಳನ್ನು ತಿಳಿದುಕೊಳ್ಳಬೇಕು. ಅದರಲ್ಲೂ ಮಹತ್ ಸಮಾಗಮ ಪ್ರಕರಣ, ಜ್ಞಾನಿಗಳ ಒಡನಾಟ ಬಹಳ ಮುಖ್ಯ. ಅವರ ಸಹವಾಸ ಆಗದೆ ಹೋದರೆ ನಮಗೆ ಆಧ್ಯಾತ್ಮಿಕವಾದ ಉನ್ನತಿ ಕಾಣಲಿಕ್ಕೆ ಆಗೋದಿಲ್ಲ ಅಂತ ವಿಷ್ಣು ತೀರ್ಥರು ಒಂದೆರಡು ಪ್ರಸಂಗದ ಶ್ಲೋಕಗಳನ್ನು ಉದಾಹರಣೆ ಮಾಡಿದ್ದಾರೆ. ನಿನ್ನೆ ಕೊನೆಯಲ್ಲಿ ಭಾಗವತದ ತೃತೀಯ ಸ್ಕಂದದಲ್ಲಿ ಬಂದಿರುವ ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ಉಪದೇಶ ಮಾಡುವಾಗ ಅವಳು ಕೇಳಿಕೊಳ್ತಾಳೆ. ದೇವಹೂತಿ ಸಾಮಾನ್ಯವಾಗಿ ಗಂಡಸರು ಅಂತಂದಾಗ ಅವರಿಗೊಂದು ಮಾರ್ಗ ವೇದ ಹೇಳಿದಂತೆ ಕಾಣಿಸ್ತದೆ. ಅವರು ಈ ಮಾರ್ಗದಲ್ಲಿ ಹೋಗ್ಬಿಟ್ರೆ ಸಾಕು, ಅವರ ಸಾಧನೆ ಆಯಿತು ಅಂತ ಒಂದು ಏನೋ ಒಂದು ಮನಸ್ಸಿಗೆ ಸಮಾಧಾನವೋ ನಾವು ಮಾಡಿದ್ದೀವಿ ಅಂತೇನೋ ಇರ್ತದೆ. ವಿಶೇಷವಾಗಿ ಸ್ತ್ರೀಯರಿಗೆ ಮಾರ್ಗ ಯಾವುದು ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ತಾಯಿ ಮಗನಿಗೆ ಕೇಳ್ತಾಳೆ. ಮಗ ಅಂದರೆ ಅವನು ನನ್ನ ಮಗ ಅನ್ನೋ ದೃಷ್ಟಿಯಲ್ಲ, ಲೋಕಗುರು, ಅವ ಜಗದ್ಗುರು. ಹಾಗಾಗಿ ಅವನಿಗೆ ಪ್ರಶ್ನೆ ಕೇಳೋಣ ಅಂತ ಕೇಳಿದಾಗ ಆಗ ಮೊದಲು ಹೇಳಿದ್ದು ದೇವರು, ಸಜ್ಜನರ ಸಹವಾಸವನ್ನು ಮಾಡ್ರಿ, ಸ್ತ್ರೀಯರಿಗೆ ಅದರಿಂದ ಮಾರ್ಗ ದೊರೆಯುತ್ತದೆ. ಹೇಗೆ ಆಧ್ಯಾತ್ಮದಲ್ಲಿ ಹೋಗಬೇಕು, ಉನ್ನತಿಯನ್ನು ಪಡಿಬೇಕು ಅಂತ ಮಾರ್ಗ ದೊರೆಯುತ್ತದೆ ಎಂಬುದಕ್ಕೆ ಸಜ್ಜನರ ಸಹವಾಸವನ್ನು ಹೇಳ್ತಾರೆ. ಆ ಶ್ಲೋಕವನ್ನು ಸಂಗ್ರಹ ಮಾಡಿದರು ನಿನ್ನೆ ದಿವಸ ಹೇಳುವಾಗ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಹವಾಸದ ಫಲ ಬಹಳ ಶ್ರೇಷ್ಠವಾಗಿರುವಂತಹದ್ದು. ಅವರನ್ನು ನೀವು ಯಾವ ಶಬ್ದದಿಂದಾದರೂ ಕರೀಬಹುದು. ಸಜ್ಜನರು ಅಂತ ಕರೀರಿ, ಜ್ಞಾನಿಗಳು ಅಂತ ಕರೀರಿ, ಮಹಾಂತರು ಅಂತ ಕರೀರಿ, ನಿಮಗೆ ಯಾವ ಶಬ್ದದಿಂದ, ಗುರುಗಳು ಅಂತ ಕರೀರಿ, ಯಾವ ಶಬ್ದದಿಂದ ಕರೀಲಿಕ್ಕೆ ಸಾಧ್ಯ ಇದೆಯೋ ಆ ಶಬ್ದದಿಂದ ಕರೀರಿ ಅಂತ ಶಾಸ್ತ್ರ ಎಚ್ಚರ ಹೇಳ್ತದೆ. ತಾಯಿ ಕೇಳ್ತಾಳೆ, ಅವ್ರ ಲಕ್ಷಣ ಹೇಗಿರ್ತದೆ, ಅವ್ನು ಗುರುತಿಸೋದು ಹೇಗೆ? ಸಜ್ಜನರು ಅಂತಂದರೆ ಅವ್ರನ್ನ ಹೆಂಗೆ ಗುರುತಿಸ್ಬೇಕು? ಯಾಕಂದರೆ ನಮ್ಮಲ್ಲಿ ಒಂದೊಂದು ಪದಾರ್ಥಗಳನ್ನು ಗುರುತಿಸ್ಲಿಕ್ಕೂ ಒಂದೊಂದು ಕ್ರಮ ಇದೆ. ಆಕಳು ಅಂತ ಹೇಳಿದರೆ ಲೋಕದಲ್ಲಿ ಆ ಆಕಳನ್ನು ಗುರುತಿಸ್ಲಿಕ್ಕೆ ಒಂದು ಲಕ್ಷಣ ಇದೆ. 2 ಕೋಡ್ ಇರ್ತದೆ, ಬಾಲ ಇರ್ತದೆ, ಗಂಗೆ ತೊಗಲಿರ್ತದೆ. ಇದೆಲ್ಲ ಇದ್ದಾಗ ಅದನ್ನು ಆಕಳು ಅಂತ ಕರೀತಾರೆ. ಅದನ್ನು ಬಿಟ್ಟು ಆಕಳು ಅಂತ ಲಕ್ಷಣವೇ ಗೊತ್ತಿಲ್ಲದೆ ಇದ್ದರೆ ಯಾರನ್ನ ಹುಡ್ಕೊಂಡು ಹೋಗ್ಬೇಕು, ಏನು ಮಾಡಬೇಕು? ಹಾಗಾದರೆ ಸಜ್ಜನರು ಅಂತ ಅನ್ನುವರು, ಮಹಾಂತರು ಅನ್ನುವರು, ಜ್ಞಾನಿಗಳು ಅಂತ ಕರೆಸಿಕೊಂಡವರ ಲಕ್ಷಣಗಳೇನು, ಅದು ಹೆಂಗೆ ಕಾಣಿಸ್ತಾರೆ, ಹೆಂಗಿರ್ತಾರೆ? ಯಾಕೆಂದರೆ ಯಾರೂ ತಮ್ಮ ಮನೆ ಮುಂದೆ ನಾನು ಸಜ್ಜನ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಐ ಆಮ್ ಸಜ್ಜನ್ ರಾವ್ ಅಂತ ತಿಳ್ಕೊಂಡು ಹಿಂಗೆ ಹಾಕ್ಕೊಂಡಿರ್ತಾರೆ, ಅಥವಾ ಐ ಆಮ್ ಮಹಾ ಅಂತ ಹಾಕ್ಕೊಂಡಿರ್ತಾರೆ. ನೀವಿಲ್ಲ. ಹಾಗಿರುವಾಗ ನನ್ನ ಲಕ್ಷಣ ನಾನು ಹೆಂಗೆ ಗುರುತಿಸ್ಬೇಕು ಸಜ್ಜನರನ್ನು? ತಾಯಿ ಕೇಳಿದಾಗ ದೇವರು ಸಾತ್ವಿಕನ ಲಕ್ಷಣವನ್ನು ಹೇಳಿಕೊಡ್ತಾನೆ. ಪ್ರಾಯ ಈ ಲಕ್ಷಣಗಳೇನು ನಮ್ಮಲ್ಲಿ ಇದ್ದಂಗೆ ಕಾಣಿಸೋದಿಲ್ಲ. ಅವ ಅಂತ ಹೇಳಿದ್ರೆ ಭ್ರಾಂತಿಯರ ಬರ್ತದೆ, ಅದಕ್ಕೆ ಇಲ್ಲ ಅಂತ ಹೇಳಿದ್ರೆ ಅಸಮಾಧಾನ ಆಗ್ತದೆ. ಅದಕ್ಕೆ 2ಕ್ಕೆ ಮಧ್ಯದ ದಾರಿ ಹೆಂಗೆ ಅಂದರೆ ಪ್ರಾಯ. ಈ ಪೇಪರ್ನಾಗ ಬರೆಯೋದು ಬರೆದು ಮುಂದೊಂದು ಪ್ರಶ್ನೆ ಚಿಹ್ನೆ ಇಟ್ಬಿಟ್ಟಿರ್ತಾರೆ. ಅಂದ್ರೆ ಪೇಪರ್ ಮೇಲೆ ಯಾರು ಕೇಸ್ ಹಾಕಬಾರ್ದು ಅಂತ. ಅದು ಬುದ್ಧಿವಂತರಿ. ಅವರು ಮತ್ತೆ ಲಂಚವನ್ನು ಪಡೆದಿದ್ದಾರಾ ಅಂತ ಹಾಕಿ ಪ್ರಶ್ನೆ ಹಾಕಿಬಿಡೋದು. ಅಂದರೆ ತೊಗೊಂಡ್ರ ಅಂತ ಗ್ಯಾರಂಟಿ. ಪ್ರಶ್ನೆ ಚಿಹ್ನೆ ಹಾಕಿದ್ರೆ ಒಂದು ಪೇಪರ್ ಮೇಲೆ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಇವ್ರದ್ದೇನು ವ್ಯವಸ್ಥೆ ಅಂದರೆ ಪ್ರಾಯ ಲಕ್ಷಣಗಳು ನಮ್ಮಲ್ಲಿ ಬರಲಿಕ್ಕಿಲ್ಲ ಅಂದಾಗ ನಿಮಗೂ ದುಃಖ ಆಗಂಗಿಲ್ಲ ರೀ. ನಿಮ್ಮಲ್ಲಿ ಇಲ್ಲೇ ಇಲ್ಲ ಅಂದರೆ ಬೇಜಾರಾಗ್ತದೆ, ಏನು ರೀ ಆಚಾರ ನಮಗಿಲ್ಲ ಅಂತೀರಿ ನೀವು ಅಂತ ತಿಳ್ಕೊಂಡು. ಅದಕ್ಕೆ ಆ ಲಕ್ಷಣಗಳು ಇದ್ದಾಗ ನಾವು ಸಾತ್ವಿಕರು ಅಂತ ಕರೆಸಿಕೊಳ್ತದೆ. ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಮತ್ತು ಇಲ್ಲದೇ ಇದ್ದರೆ ಯಾಕೆ ಹೇಳ್ತೀರಿ? ನಮಗೆ ಆ ಲಕ್ಷಣಗಳು ಇಲ್ಲ ನಮ್ಮಲ್ಲಿ, ಯಾಕೆ ಹೇಳಬೇಕು ಅಂದರೆ ಪ್ರಯತ್ನಪೂರ್ವಕ ಸಂಪಾದನೆ ಮಾಡಬೇಕು, ಅದಕ್ಕಾಗಿ ಹೇಳ್ತಿದ್ದೇನೆ ಅಂತ. ನಾವು ಸ್ವಲ್ಪ ಸಂಪಾದನೆ ಮಾಡಬೇಕಲ್ಲ ಅದನ್ನು, ಆ ಲಕ್ಷಣಗಳನ್ನು. ಸಾತ್ವಿಕರಾಗಬೇಕಲ್ಲ. ಬರೇ ಇನ್ನೊಬ್ಬರ ಬಾಯಿಂದ ಸಜ್ಜನರು ಅನಿಸ್ಕೊಳ್ಬಾರ್ದು. ಸ್ವತಃ ನಮ್ಮಲ್ಲೂ ಆ ಲಕ್ಷಣಗಳನ್ನು ನಾವು ಪ್ರಯತ್ನಪೂರ್ವಕವಾಗಿ ತರಬೇಕು ಅನ್ನೋದಕ್ಕಾಗಿ ದೇವರು ಆ ಸಜ್ಜನರ ಲಕ್ಷಣವನ್ನು ಹೇಳುತ್ತಾನೆ.
ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಶಾಂತಾಃ ಸಾಧವಃ ಸಾಧುಭೂಷಣಾಃ. ಮೊದಲನೇ ಶ್ಲೋಕದಲ್ಲಿ ತಿತಿಕ್ಷವಃ ತಾಳ್ಮೆ ಇದ್ದವರಂತೆ, ಯಾರಲ್ಲಿ ಅಪಾರವಾದ ತಾಳ್ಮೆ ಇದೆಯೋ ಅವನನ್ನು ಸಾತ್ವಿಕ ಸಜ್ಜನ ಅನ್ನಬೇಕು. ಸಹನೆ ಅಂದರೆ ಸಹನೆ, ನಮ್ಮಲ್ಲಿ ಅದೊಂದೇ ಇಲ್ಲಿ ಉಳಿದದ್ದೆಲ್ಲ ಅದರಲ್ಲಿ ಆಶ್ಚರ್ಯ ಆಗ್ತದೆ. ನನ್ನಿಂದ ಹಿಡ್ಕೊಂಡು ಎಲ್ಲರಲ್ಲೂ ಸಹ ತಾಳ್ಮೆ ಹೋಗ್ಬಿಟ್ಟದ. ಮೊದಲಿಗೆ ಹಿರಿಯರು ಎಷ್ಟು ತಾಳ್ಮೆಯಿಂದ ಇರ್ತಿದ್ರಿ ಎಲ್ಲರೂ ಹೇಳ್ತೀನಿ. ಮನ್ಯಾಗ 50 ಮಂದಿ ಇದ್ರೆ 50 ಮಂದಿ ಜೊತೆಗೂ ತಾಳ್ಮೆಯಿಂದ. ನಮ್ಮಲ್ಲಿ ಇಬ್ಬರು ಇರ್ತಾರೆ ಮನ್ಯಾಗ, ಎಲ್ಲ ಹೊಡೆದಾಡ್ಕೊಂಡು ಅವನ ಕೈಯೋಣ ಇವನು ಅಯ್ಯ ಕಥಿನ ಇದೆಲ್ಲರ. ತಾಳ್ಮೆ ಅಂದರೆ ಅಪಾರ ತಾಳ್ಮೆ ಬೇಕಾಗ್ತದೆ. ಸಹನೆ ಇಲ್ಲದೆ ಹೋದರೆ ಏನು ಕೆಲಸ ಆಗೋದಿಲ್ಲ. ಅದಕ್ಕೆ ಸಜ್ಜನರ ಮೊದಲನೇ ಲಕ್ಷಣ ಏನು ಅಂದರೆ ತಾಳ್ಮೆ, ಭಾರೀ ತಾಳ್ಮೆ ಇರಬೇಕಂತ. ಒಬ್ಬರು ಆಚಾರು ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗಿದ್ರಂತ. ಹಿಂಗೆ ಹೇಳಿ ಅರ್ಥ ಆಗಂಗಿಲ್ಲ, ಅದಕ್ಕೆ ನಮ್ಮ ಭಾಷೆದಾಗ ಹೇಳ್ಬಿಡ್ತೀವಿ ಸುಮ್ಮನೆ ಸರಳ. ಧಾರವಾಡದಿಂದ ಕಾಶಿಗೆ ಹೋಗಿದ್ರಂತ. ಇಲ್ಲವೂ ಅರ್ಥ ಆಗ್ತ. ಧಾರವಾಡದಿಂದ ಕಾಶಿಗೆ ಹೋಗಿದ್ರಂತೆ. ಕಾಶಿ ಅಂದ್ರೆ ಉತ್ತರ ಭಾರತ. ಯಾರು ಉತ್ತರ ಭಾರತ ಬಿಸಿಲಾಗಿ ಸಿಕ್ಕೊಂಡ್ರೇನ್ರಿ ಒಂದ್ಸಲ ಚಳಿ ಒಳಗೆ ಬಿಸಿಲಾಗಿ ಸಿಕ್ಕೊಂಡ್ರೆ ಗೊತ್ತಾಗ. ಮಳೆಯೊಳಗೆ ಮಳೆ ಭಾಳ ಕಡಿಮೆ ಅಲ್ಲಿ. ಚಳಿ ಮತ್ತು ಬಿಸಿಲು ಈ ಸಿಕ್ಕೊಂಡ್ರೆ ಗೊತ್ತಾಗ್ತಾರೆ ಹೋದ್ರೆ. ಅವಾಗ ಅಲ್ಲಿ ಬಿಸಿಲು ಹೆಂಗಿರ್ತದೆ ಅಂದ್ರೆ ಒಂದ್ಸಲ ಹೋಗಿ ಬಂದ್ಬಿಟ್ರಿ ಇನ್ನು ಯಾವ ಜನ್ಮದಾಗೂ ನಾವು ಬಿಸಿಲುಗಾಲ ಅನುಭವಿಸೋದು ಬೇಕಾಗೇ ಇಲ್ರಿ. ಅಷ್ಟು ಚಂದ ಬಿಸಿಲುಗಾಲ, ಸಮೃದ್ಧ ಇರ್ತದೆ ಬಿಸಿಲುಗಾಲ. ಅದು ಬರೋಬ್ಬರಿ ಬಿಸಿಲುಗಾಲದಾಗ ಹೋಗ್ಯಾರ. ಟ್ರೈನು ನಮ್ಮ ಇಂಡಿಯಾ ಭಾರತದ ಸಮಯಕ್ಕೆ ಸರಿಯಾಗಿ ಹೋಗ್ತಿರ್ತಾವ ಪಾಪ. ಅದು ಹೆಂಗಂದ್ರೆ ಇವತ್ತು ಹೋಗ್ಬೇಕಾದ್ರೆ ನಾಳೆ ಮಧ್ಯಾಹ್ನ ಮುಟ್ತಿರ್ತಾವೆ. ಅದಕ್ಕೆ ಹೋದ ಮಧ್ಯಾಹ್ನ ಮುಟ್ತಿರಪ್ಪ. ಮುಟ್ಟಿದ ಮೇಲೆ 12 ಹೊಡೆದಿತ್ತು. ಮನೆ ಅಲ್ಲಿ ಹೋದ ಎಲ್ಲೋ ಒಂದು ಕಡೆ ಇಳ್ಕೊಂಡಿದ್ದ ಗಂಗಾದಂಡಿ ಹಿಂದೆ ಸ್ನಾನ ಮಾಡ್ಬೇಕಲ್ಲ. ಮತ್ತು ಈ ಆಚಾರ ಪಾಪ ಸ್ನಾನ ಮಾಡ್ಲಾರ್ದು ಏನು ತಗೊಳ್ಳೋ ಬೇರೆ ಹಂಗಿಲ್ಲ. ಹೋಗಿ ಇಳಿದ್ರು, ಸ್ನಾನ ಮಾಡಿದ್ರು. ಕಾಲು ಸುಡ್ಲಿಕತ್ತಾವ, ಕಲ್ಲು ಕಾದು ಬಿಟ್ಟಾವ ಮೆಟ್ಲದ್ದು. ಇಳಿದ, ಸ್ನಾನ ಮಾಡಿದ, ಮ್ಯಾಲೆ ಬರ್ಲಿಕ್ಕೆ ಒಂದು ಹುಡುಗ ಆಟ ಆಡ್ಕೋತ ನಿಂತಿತ್ರಿ ಅದು ದಂಡಿ ಮೇಲೆ. ನೀವು ಸ್ನಾನ ಮಾಡಿ ಬರೋದು ಹಿಂಗೆ. ಇವು ಸ್ವಲ್ಪ ದಕ್ಷಿಣ ಭಾರತ ಸ್ನಾನ ಉತ್ತರ ಭಾರತ ಸ್ನಾನ ವ್ಯತ್ಯಾಸ ಇರ್ತಾವ್ರಿ. ಅವ್ರ ಸ್ನಾನ ಬೇರೆನೇ ಇರ್ತದೆ. ನಮ್ಮ ಸ್ನಾನ ಅಂದ್ರೆ ಏನ್ರಿ, ಅದು ಎಲ್ಲರ ನೋಡೋರ್ಸಿಗೆ ಮಡಿಯಾಗಿ ಹೋಗ್ಬಿಡ್ತಾರೆ, ಅಷ್ಟು ಸ್ನಾನ ಮಾಡ್ತಿರ್ತಾರೆ. ಕೆಲವು ಕೊಡ ಸುರ್ಕೊಂಡದ್ದು. ಎಮ್ಮಿ ಸ್ನಾನಕ್ಕೂ ಇವ್ರ ಸ್ನಾನಕ್ಕೆ ಭಾಳ ಅಂತರ ಇಲ್ಲ. ಸೌದು ಹಾಕ್ತಿರ್ತಾರೆ. ಸ್ನಾನ ಆತ್ರಿಪ್ಪ, ಸ್ನಾನ ಆತು. ನೋಡ್ದ ಏಲೆಲೆ ಮಜಾ ಬಂತ ಬಾರ್ಲೆ ಅಂತ. ಅವ ಆಚಾರ ಪಾಪ ಮೆಟ್ಲ ಹತ್ಕೊಂಡು ಕಾಲ ಸುಟ್ಕೋತ ಹೊಂಟಿದ್ದ. ಯಥಾ ಪ್ರಕಾರ ವಾಯುಸ್ಥಿತಿ ಅನ್ಕೋತಪ್ಪ ಅಂತ ತಸ್ಮಾನ್ ಪುರುಹೂತ ಬೈ ಕಾಲು ಸುಡ್ಲಿಕ್ಕತ್ತಾವ್ರಿ ಅವ್ನು. ಅದಕ್ಕೆ ಅನ್ಕೋತ ಮೇಲೆ ಹೊಂಟಿದ್ದ. ಆ ಹುಡುಗ ಬಂದ್ರೆ ಠಣ್ಣ ಅಂತ ಬಡ್ದು ಬಿಡ್ತೀವಿ. ಆಚಾರ್ಯರಿಗೆ ಇಲ್ಲದೇ ಇದ್ರನ್ನ ಮೈಲಿಗೆ ಅನಿಸ್ತಿರ್ತದೆ. ಇನ್ನು ಬಡದ ಮೇಲೆ ಬಿಡ್ತದ ಮೈಲಿಗೆ ಎಲ್ಲರ. ದಾರದ ತುಂಡೆಲ್ಲೋ ದೇವ್ರ ಮನೆ ಮೂಲ್ಯಾಗ ಕಂಡಿರ್ತದೆ. ಹೆಂಡ್ತಿನ ಹಿಂಗೆ ಒದರ್ತಿರ್ತಾನ್ರಿ. ಹೇಳ್ತೀನಿ ಎಲ್ಲರ ಬಾ ಲಘು ಬಾ ಅಂತ ತಿಳ್ಕೊಂಡು ಅವ್ ಗಾಬರಿ. ಹೆಂಡ್ತಿಗೆ ಎಲ್ಲರ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟದೋ ಏನು ಅಂತ ತಿಳ್ಕೊಂಡು ಹೇಳಿ ಗಾಬರಿ. ಏನಾಗಿರಂಗಿಲ್ರಿ, ದಾರದ ನೂಲು ಉಫ್ ಅಂತಾನ್ರಿ. ಅದು ಹೋಗಂಗಿಲ್ಲ. ಅದು ಗೊತ್ತದ್ರಿ, ಆಚಾರ್ಯ ಜೊತೆಗೆ ಇರ್ಬೇಕು ಅಂತ ಗೊತ್ತದ. ಅದೆಲ್ಲೂ ಬೇರೆ ಕಡೆ ಹತ್ತಿರಂಗಿಲ್ರಿ, ಅವ್ರ ಆಶ್ರಯಕ್ಕೆ ಹತ್ತಿರ್ತದೆ ಬರೋಬ್ಬರಿ. ಅದು ಸ್ವಲ್ಪ ಸರ್ಬಿಟ್ರೆ ಅದಕ್ಕೆ ನಾವು ಮಡಿ ಓದಿರ್ತಿರ್ತಾರೆ ಪಾಪ. ನೋಡಿದ್ವು ಮೈಲಿಗೆ ಆಗ್ಲಾರ್ದ ಮೈಲಿಗೆ ಆಗ್ತಿರ್ತದೆ. ನಮ್ಮ ಗುರುಗಳು ಜಾಸ್ತಿ ಮಾಡ್ತಿರ್ಬೇಕ್ರಿ. ಮಡಿ ಪವರ್ಫುಲ್ಲು ಮೈಲಿಗೆ ಪವರ್ಫುಲ್ಲು ಅಂತ ಕೇಳ್ಬೇಕ್ರಿ ನಮ್ಮ ಗುರುಗಳು. ಯಾವುದಕ್ಕೆ ತಾಕತ್ತು ಹೆಚ್ಚದ ಅಂತ. ನಾ ಹೇಳಿದೆ ಮಡಿ ಪವರ್ಫುಲ್ ರೀ ಆಚಾರ. ತಪ್ಪಂತ ಹೇಳೋಣ ಆಚಾರ. ಯಾಕೆ ಮೈಲಿಗೆಗೆ ಸಾಮರ್ಥ್ಯ ಹೆಚ್ಚು. ಯಾಕೆ ಹೇಳೋಣ ಅಂತ, ಮಡಿ ಆಗ್ಬೇಕಾದ್ರೆ 10 ಕೊಡ ಸ್ನಾನ ಮಾಡಬೇಕು, ಮೈಲಿಗೆ ಆಗ್ಬೇಕಾದ್ರೆ 1 ಹನಿ ನೀರು ಸಾಕು ಅಂದ್ರು. ಅಯ್ಯೋ ಹೌದಲ್ಲ, 1 ಹನಿ ಮೈಲಿಗೆ ನೀರು ಸೇರಿಸಿ ಮೈಲಿಗೆ ಆಗ್ಬಿಡ್ತಾರೆ. ಮುಗಿದು ಹೊತ್ತಲ್ಲ. ಇವ್ ಮಡಿ ಆಗ್ಲಿಕ್ಕೆ 10 ಕೊಡ ಹಾಕ್ಕೊಂಡಿರ್ತಾರೆ ಪುಣ್ಯಾತ್ಮ ಬಾಯಿ ಮೇಲೆ ನಿಂತ್ಕೊಂಡು. ಅದಕ್ಕೆ ಅವ್ರ ಆಚಾರ ಸ್ನಾನ ಮಾಡಿ ಮೇಲೆ ಎದ್ದು ಬಂದರೆ ಹುಡುಗ ತಾಯ್ತು ಬಿಡ್ತಿರೋದು. ಅವರು ಸಿಟ್ಟು ಮಾಡ್ಕೊಳ್ಳಿಲ್ಲ ಆಚಾರ. ಮತ್ತೆ ಹೋದ ಸ್ನಾನಕ್ಕೆ ಹೋದ್ರು, ಮತ್ತೊಮ್ಮೆ ಸ್ನಾನ ಮಾಡಿದ್ರು, ಮತ್ತೆ ಎದ್ದು ಬಂದರು, ಮತ್ತೆ ಬೆಳೀತು ಹುಡುಗದು. ಮತ್ತೆ ಸ್ನಾನಕ್ಕೆ ಹೋದ್ರು. 4 ಸರ್ತಿ ಆಯ್ತು. ಹೆಂಗದು 5 ಸರ್ತಿ ಆಯ್ತು. ಆ ಬಾಜುಕೊಬ್ಬ ಅಲ್ಲಿ ಉತ್ತರ ಭಾರತ ಬಾಬಾ ಒಬ್ಬ ಕೂತಿದ್ರಿ. ಇಷ್ಟುದ್ದ ಗಡ್ಡ ಬಿಟ್ಕೊಂಡು ಕೆಂಪು ಅಂಗಿ ಚಡಿ ಹಾಕೊಂಡು ಕೂತಿದ್ರಿ ಪಾಪ. ಇವ್ರು ಹಿಂಗೆ ನಾವು ಮುಟ್ಟೋದು ಹೋಗೋದು ನೋಡಿ ಕೊನೆಗೆ ಇವನೇ ಎದ್ದು ಬಂದ್ರಿ. ಆ ಹುಡುಗನ ಹಿಡಿದು ಬ್ಯಾಡ್ ಅಂತ ಒಂದು ಹೊಡೆದ. ಚಲ್ ಭಾಳ ಆಸೆ ಅಂದ. ಹೋಗ್ಬಿಟ್ಟು ಪಾಪ. ಇವು ಆಚಾರು ಮತ್ತೊಮ್ಮೆ ಬಂದು ಅದೇ ಮೆಟ್ಲಿಕ್ಕೆ ನಿಂತ ಆ ಹುಡುಗನ ನೋಡ್ಲಿಕ್ಕತ್ತಾರೆ. ಎಲ್ಲದ ಹುಡುಗ ನೋಡ್ಲಿಕ್ಕತ್ತಾರ. ಅವ ಅಂದ, ದಿಮಾಕ್ ಹೇಕೇನೆ ಹೀ ಅಂದವ, ಬುದ್ಧಿದ ಇಲ್ಲಿ ಅಂದವ. ಅವ 1ನೇ ಸಲ ಮುಟ್ಟಿದಾಗ 2 ಬಡದಿದ್ದಿ ಅಂದ್ರೆ ಹೋಗಿರ್ತಿದ್ದೆ ಇಷ್ಟೊತ್ತಿಗೆ. 10 ಸಲ ಮುಳಿಗೆ ಬಂದೆಲ್ಲೋ ಬುದ್ಧಿದ ಇಲ್ಲಿ ನಿನಗೆ ಅಟ್ಕೆ ಇದಂತ. ಆಕ ಹೇಳಿದ ಬ್ರಾಹ್ಮಣ, ಇಲ್ಲ ಅವ ಮುಟ್ಟಿದ್ದ ಚಲೋ ಆಯ್ತು. ಯಾಕೆ, ನಾನು ಧಾರವಾಡದಿಂದ ಕಾಶಿ ತನಕ ಬಂದು ಒಮ್ಮೆ ಗಂಗಾ ಸ್ನಾನ ಮಾಡಿ ಹೋಗ್ತಿದ್ದೆ. ಆ ಹುಡುಗ 10 ಸರ್ತಿ ಮುಟ್ಟಿದ್ದಕ್ಕೆ 10 ಗಂಗಾ ಸ್ನಾನ ಆಗೈತೆ ನನಗೆ. ಅದಕ್ಕೆ ಬೇಕು ಅಂದ. ಇದು ತಾಳ್ಮೆಯ ಲಕ್ಷಣ ರೀ. ಮನುಷ್ಯಾಗ ತಾಳ್ಮೆ ಇದ್ರೆ ಹಿಂಗೆ ಫಲ ಸಿಕ್ತಿರ್ತಾವ. 10 ಸ್ನಾನ ಆಗ್ತಿಲ್ಲ, ಇಲ್ಲ ಏನಾಗ್ತಿತ್ತು, 1 ಆಗ್ತಿತ್ತು, ಮನೆಗೆ ಹೋಗ್ಬಿಡುತ್ತೆ, ಮತ್ತೆ ಊರಿಗೆ ಹೋಗ್ಬಿಡುತ್ತೆ, ಮುಗಿದು ಹೋದ ಕೆಲಸ ಒಂದು.
ಆದರೆ 10 ಬಾರಿ ತಾಕಿದ್ದರಿಂದ 10 ಬಾರಿ ಸ್ನಾನ ಮಾಡುವ ಅವಕಾಶ. ತಿತಿಕ್ಷವ ತಾಳ್ಮೆ, ಇದು ಬಹಳ ದೊಡ್ಡ ಗುಣ. ನಾವು ಎಲ್ಲ ಕಡೆಗಳಲ್ಲೂ ಈ ಗುಣವನ್ನು ಉಪಯೋಗಿಸಿಕೊಂಡ್ರೆ ಅವಶ್ಯವಾಗಿ ಯಶಸ್ವಿಗಳಾಗ್ತೇವೆ. ತಾಳ್ಮೆ ಇಲ್ಲದೆ ಹೋದರೆ ಆಗೋದಿಲ್ಲ. ಸ್ವಲ್ಪ ಏನರ ಕೆಲಸ ಆಗಬೇಕಾಗಿದ್ದ ತಡ ಆದರೆ ಕೂತ್ ಕೊಡ್ತೀವಿ, ಅಥವಾ ಚಿಡ್ಚಿಡಾಯಿಸ್ತೀವಿ, ಫ್ರಸ್ಟ್ರೇಷನ್ ಆಗಿಬಿಡ್ತದೆ. ಅದಕ್ಕೆ ಗುಳಿಗಿ, ಅದಕ್ಕೆ ಡಾಕ್ಟ್ರು ಅವ್ರು ಒಂದೇ ಹೇಳ್ತಾರೆ, ಕಾಮ್ ಡೌನ್, ಯಾಕೆ ಶಾಂತಿನೇ ಅವ್ನು ಶಾಂತಿ. ಇವು ಗುಳಿಗೆ ತೊಗೊಂಡು ಹಾಕೋತಾರೆ, ಇದು ಹುಚ್ಚಿದು. ಏನು ಸಹನೆ, ತಾಳ್ಮೆ ಹೇಳ್ಯಾರ ಮೊದಲೇ. ತಾಳ್ಮೆ ಇಲ್ಲಪ್ಪ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಅಂತ ತಿಳ್ಕೊಂಡು ತಿತಿಕ್ಷವ, ತಾಳ್ಮೆ ಇರಬೇಕು. ಅದಕ್ಕೆ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿರುವಂಥವರು ನಮ್ಮಲ್ಲಿ ವಿಜಯಧ್ವಜ ತೀರ್ಥ ಶ್ರೀಪಾದರು ಅಂತ ಒಬ್ಬರು, ಯಾದವಾರ್ಯರು ಅಂತ ಮತ್ತೊಬ್ಬರು ಮಹಾನುಭಾವರು. ಯಾದವಾರ್ಯರು ವ್ಯಾಖ್ಯಾನ ಮಾಡುವಾಗ ಒಂದು ಸ್ವಾರಸ್ಯವನ್ನು ಹೇಳ್ತಾರೆ. ತಾಳ್ಮೆ ಅಂದರೆ ಹೆಂಗೆ? ಈಗ ದೊಡ್ಡವರು ನಮ್ಮ ತಪ್ಪಿಲ್ಲದೆ ಇದ್ದರೂ ಕೆಲವೊಂದು ಸರ್ತಿ ಬೈದ್ಬಿಡ್ತಾರೆ, ನಮ್ದೇನು ತಪ್ಪಿರಂಗಿಲ್ಲ ಆದರೂ ಬೈತಾರೆ. ಆಗ ತಡ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ತಾಳ್ಮೆ. ನಾವು ತಪ್ಪೇ ಮಾಡಿ ಇನ್ನೊಬ್ರು ಬೈದಾಗೂ ಇಲ್ಲ ಅಂತ ನಿಂತಿರ್ತೀವಿ, ತಾಳ್ಮೆ ಅನ್ನಂಗಿಲ್ಲ. ಅದಕ್ಕೆ ಹಠ ಅಂತ ಕರೀತಾರೆ, ಅದಕ್ಕೆ ಮೊಂಡು ಅಂತ ಕರೀತಾರೆ. ಅದಕ್ಕೆ ನಮ್ದೇನು ತಪ್ಪಿರಬಾರ್ದು, ಆದರೂ ಅವ್ರು ಬೈದಾಗ ಶಾಂತ ರೀತಿಯಿಂದ ಇದ್ದರೆ ಆಗದು ನಿಜವಾದ ತಾಳ್ಮೆ ಅಂತ ಕರೆದಿದ್ದಾರೆ. ತಿತಿಕ್ಷವಾಹ. ಅದಾದ ಮೇಲೆ ನಮ್ಗಿಂತ ಸಣ್ಣವರು ಅಪರಾಧ ಮಾಡಿರ್ತಾರೆ, ತಿಳುವಳಿಕೆ ಇಲ್ಲದೆ ಅಪರಾಧ ಮಾಡೋದು ಸಹಜ. ಆಗ ಅವರ ಮೇಲೆ ಸಿಟ್ಟಿಗೆ ಹೇಳದೆ ತಿದ್ದಿದ್ರೆ ಅದು ನಿಜವಾದ ತಾಳ್ಮೆ ಅಂತ ಕರೆಸಿಕೊಳ್ಳುತ್ತದೆ. ಎರಡೂ ಇಲ್ಲದೇನೆ ಸುಮ್ಮನೆ ಏನೋ ಮಾಡ್ಕೊಂಡಿದ್ರೆ ತಾಳ್ಮೆ ಅಂತ ಕರೆಸಿಕೊಳ್ಳೋದಿಲ್ಲ. ತಿತಿಕ್ಷವಾಹ. ಕಾರುಣಿಕಾಹ. ಎರಡನೇ ಗುಣ ಏನು ಅಂದರೆ ಕರುಣಾವಂತರು, ಇನ್ನೊಬ್ಬರ ಮೇಲೆ ದಯ ಪ್ರೀತಿ ತೋರಿಸ್ಬೇಕು. ನಮಗೆ ಅಪೇಕ್ಷೆ ಇರ್ತದ್ರಿ ಎಲ್ಲರೂ ನಮ್ಮ ಮೇಲೆ ಕರುಣೆ ಮಾಡಲಿ, ಎಲ್ಲರೂ ನಮ್ಮ ಮೇಲೆ ಪ್ರೀತಿ ಮಾಡಲಿ ಅಂತ. ನಾವು ಮಂದಿಗೆ ತೋರಿಸೋ ಕಾಲಕ್ಕೆ ಆಗ ಹಂಗೇನು ದಾಡ್ಯಾಗ ಸುಮ್ ಕೂಡ ಬೈದಿರ್ತೀವಿ ನಾವು. ಈಗ ನಿಮ್ಗೊಂದು ದೃಷ್ಟಾಂತ ಹೇಳ್ತೀನಿ ರೀ. ದಾಡ್ಯಾಗ ಹೊಂಟಿರ್ತೀವಲ್ಲ, ನಾವು ಬಿದ್ದರೆ ನಾವು ಹೆಂಗೆ ಮಾಡ್ತೀವಿ ಅಂದರೆ ಸುತ್ತಲಿರೋರು ನಮ್ಮನ್ನು ಎತ್ತಲಿ ಅಂತ ಅಪೇಕ್ಷೆ ಇರ್ತದೆ. ಎಲ್ಲರೂ ನಮ್ಮನ್ನು ಎತ್ತಬೇಕು, ಅಯ್ಯೋ ಪಾಪ ಅನ್ಬೇಕು, ಬಿದ್ರ ಅಂತ ಕೇಳಬೇಕು ಅಂತ ಇರ್ತದೆ. ಅದೇ ಬೇರೆ ಯಾರಾದರೂ ಬಿದ್ದಿದ್ದಿದ್ರೆ ನಾವೇನಂತೀವಿ, ಮನೆಯಾಗ ಕುತ್ಕೊಳ್ಳಿ ಬರಂಗಿಲ್ಲ ನಿನಗೆ, ಯಾಕೆ ಬರ್ಲಿಕ್ಕೆ ಹೋದ್ರಿ, ಬಿದ್ದ್ಯಾಕಪ್ಪ, ಹಿಂಗೆ ಕೇಳ್ತೀವಿ ನಾವು. ಅಂದರೆ ಇನ್ನೊಬ್ಬರ ವಿಷಯದಲ್ಲಿ ನಮಗೆ ದಯ ಇಲ್ಲ, ಆದರೆ ಇನ್ನೊಬ್ಬರ ಮಾತ್ರ ನಮ್ಮ ಮೇಲೆ ದಯ ಮಾಡಬೇಕಿದೆ. ಯಾವ ನ್ಯಾಯ? ಅದರಿಂದ ಪ್ರತಿಯೊಬ್ಬರೂ ಕಾರುಣಿಕಾಹ, ಇನ್ನೊಬ್ಬರ ಮೇಲೆ ಕರುಣೆ ಉಳ್ಳವರಾಗಬೇಕು. ಸುಹೃದಃ ಸರ್ವದೇಹಿನ. ಎಲ್ಲರಿಗೂ ಮಿತ್ರರಂತೆ ಇರಬೇಕಂತೆ. ಯಾರಾದರೂ ನಮ್ಮನ್ನು ಮಾತಾಡಿಸ್ತಾ ಇದ್ದರೆ ಒಳ್ಳೆ ಮಿತ್ರನಂತೆ ಇದ್ದಾನಪ್ಪ, ನಮ್ದೇನಾದರೂ ದುಃಖ ಇದ್ದರೆ ಅವನತ್ರ ಹೇಳಿಕೊಳ್ಬೇಕು, ನಮ್ದೇನು ಸಮಸ್ಯೆ ಇದ್ದರೆ ಅವನತ್ರ ಹೇಳಿಕೊಳ್ಬೇಕು ಅಂತ ಅನಿಸುವ ಗುಣಗಳು ಇರಬೇಕು. ಮೊದಲನೆಯದ್ದು ತಾಳ್ಮೆ, ಎರಡನೆಯದ್ದು ಕಾರುಣ್ಯ, ಮೂರನೆಯದ್ದು ಮಿತ್ರತ್ವ. ಅಜಾತ ಶತ್ರವಃ. ಬಹಳ ಚಂದಿದೆ ರೀ. ಶತ್ರುಗಳೇ ಇರಬಾರದಂತೆ ಅವನಿಗೆ, ಸಾಧ್ಯನೇ ಇಲ್ಲರಿ. ಯಾಕಂದ್ರೆ ನಮ್ದು ಹಂಗೆಲ್ಲ ಅದು ಜಾತಕದಾಗ ಬರ್ದಿಲ್ಲ ರೀ. ಹುಟ್ಟಿದ ಕೂಡಲೇ ಶುರುವಾಗಿರ್ತಾವ ಶತ್ರುಗಳೆಲ್ಲ. ಹುಡ್ತು ನೋಡಿದೊಂದು ನಮ್ಮ ಪೈಕಿ ಅಂತ ಕೂಡ ಶುರುವಾಗಿರ್ತದಲ್ಲಿ. ಮತ್ತು ಅಜಾತ ಶತ್ರವ ಅಂತ ಹೆಂಗೆ ಕರೆದ್ರು? ಅದಕ್ಕೆ ಕಾಮಕ್ರೋಧಗಳನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ. ಒಂದು ಹಂತದ ಮಟ್ಟಿಗಾದರೂ ಅವುಗಳು ನಮಗೆ ಬಾಧಿಸಬಾರದು, ಅದಕ್ಕೆ ಅಜಾತ ಶತ್ರವ. ಸಾಧವ. ಇವರೇ ಸಾಧುಗಳು. ಸಾಧುಭೂಷಣ. ಸಜ್ಜನಿಕೆಯ ಆಭರಣಗಳಾಗಿರಬೇಕು. ಏನೋ ನಮಗೆ ದೇವರೇನು ಕೊಟ್ಟಿದ್ದಾನೆ ಅದನ್ನು ಗೋಪಿಚಂದ್ರ, ಮುದ್ರಾಧಾರಣೆ, ಕುಂಕುಮ, ಯಾರ್ಯಾರಿಗೆ ಏನೇನು ಅಲಂಕಾರಗಳನ್ನು ಕೊಟ್ಟಿದ್ದಾನೋ ಅವುಗಳನ್ನು ಹಾಕಿಕೊಂಡಿದ್ದಾದರೂ ನಾವು ಸಜ್ಜದರು ಅಂತ ಕರೆಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತೆಯೇ ದೃಢಾಂ. ಯಾರು ನನ್ನಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡ್ತಾರೋ, ತಾಯಿಗೆ ಹೇಳ್ತಾ ಇದ್ದಾನೆ ಅನನ್ಯವಾದ ಭಕ್ತಿ ಮಾಡಬೇಕು. ಅನನ್ಯ ಭಕ್ತಿ ಅಂದರೆ ದೇವರಲ್ಲಿ ಮಾಡುವಂಥ ಭಕ್ತಿಯನ್ನು ಮತ್ತೊಬ್ಬರಲ್ಲಿ ಮಾಡಕೂಡುದು. ನಾವು ದೇವರಲ್ಲಿ ಎಷ್ಟು ಪ್ರೀತಿ ಮಾಡ್ತೇವೋ ಅಷ್ಟು ಪ್ರೀತಿ ಇನ್ಯಾರಲ್ಲೂ ಮಾಡಬಾರದು ಅಥವಾ ಮಾಡುವುದಿಲ್ಲವೋ ಅದೇ ಅನನ್ಯ ಭಕ್ತಿ ಅಂತ ಕರೆಸಿಕೊಳ್ಳುವಂಥದ್ದು. ನಮಗೆ ಕಷ್ಟ ಆದಾಗ ಈ ದೇವರು ಸರಿ, ಕಷ್ಟ ಕಳಲಿಕ್ಕೆ ಇನ್ನೊಬ್ಬ ದೇವರು ಸರಿ. ಒಟ್ಟೇನ್ರಿ ನಮ್ಮ ಕಷ್ಟ ಹೊರಸಕ್ಕಾಗ್ಯದ, ಯಾವ ದೇವರಾದ ನಮಗೇನಾಗಬೇಕಾಗ್ಯದ ಹಿಂಗೆ ಅನಬಾರ್ದ್ರಿ. ಕಷ್ಟ ಬರ್ತದೋ ಕಷ್ಟ ಬರೋದಿಲ್ವೋ, ಅವ ನಮಗೆ ಸರಿ ಮಾಡ್ತಾನೋ ಮಾಡೋದಿಲ್ವೋ, ನಾವು ಮಾತ್ರ ಭಕ್ತಿಯನ್ನು ಅವನಲ್ಲೇ ಮಾಡಬೇಕು. ಆಗ ಮಾತ್ರ ನಿಜವಾದ ಭಕ್ತಿ ಅಂತ ಕರ್ಸ್ಕೊಳ್ತದೆ. ಅಲ್ರಿ ಆಚಾರ್ಯ ವಾರಗಟ್ಲೆ ಗುಡಿಗೆ ಹೋಗಿನಿ, ದೇವ್ರು ಒಂದು ದಿವಸ ತಿರುಗಿ ನೋಡ್ಬೇಕ್ರಿ ಬೇಡ್ರಿ ಮತ್ತು ಅಂದ್ರೆ ನಾವೇನು ನೀನು ವಾರಕ್ಕೆ ಬಂದದಕ್ಕೆ ತಿರುಗಿ ನೋಡಿ ಕೂತಾನ ಏನು ಮತ್ತಿಲ್ಲ. ನಮ್ಮ ತಲೆ ಹಂಗಿರ್ತದ್ರಿ, ಇಷ್ಟು ಭಕ್ತಿ ಮಾಡೀವಿ, ಇಷ್ಟು ಪ್ರೀತಿ ಮಾಡೀವಿ, ದೇವ್ರು ನಮ್ಗೆ ಯಾಕೆ ಕೊಡಲಿಲ್ಲ? ಪ್ರಹ್ಲಾದರಾಜರು ಬೈತಾರ್ರಿ, ಅದು ಭಕ್ತಿ ಎಲ್ಲ ವ್ಯಾಪಾರ ಅಂತ ಕರೀತಾರೆ. ನಾ ಇಷ್ಟು ಮಾಡೀನಿ ಅವ ಇಷ್ಟು ಕೊಡಲಿ ಅಂದರೆ ಬಿಸ್ನೆಸ್ ಆಗ್ತದು. ಕಿರಾಣಿ ಅಂಗಡಿಗೆ ಹೋಗಿ 100 ರೂಪಾಯಿ ಕೊಟ್ಟಿನಿ, ಅಕ್ಕಿ ತೊಗೊಂಡಿನಿ, ನಿನ್ನೇನು ಭಕ್ತಿ ಆಯ್ತು ಅಂದರು. ಅವ ಏನೂ ಕೊಡದೆ ಇದ್ರೂ ಮಾಡ್ತೀವಲ್ಲ, ಅದು ನಿಜವಾದ ಭಕ್ತಿ ಅಂತ ಕರೆಸಿಕೊಳ್ಳುತ್ತದೆ. ಅನನ್ಯ ಭಕ್ತಿ ಅಂತ ಕರೆಸಿಕೊಳ್ಳೋದು ಮತ್ಕೃತೆ ತ್ಯಕ್ತ ಕರ್ಮಾಣ. ಕರ್ಮಗಳನ್ನು ಮಾಡ್ತಾರೆ, ಕರ್ಮಗಳನ್ನು ಮಾಡಿ ಭಗವಂತನಲ್ಲಿಯೇ ಕರ್ಮವನ್ನು ಸಮರ್ಪಣೆ ಮಾಡಿಬಿಡುತ್ತಾರೆ, ಫಲದ ಅಪೇಕ್ಷೆಯನ್ನು ಮಾಡೋದಿಲ್ಲ. ತ್ಯಕ್ತ ಸ್ವಜನ ಬಾಂಧವಾಹ. ಬಹಳ ಚೆನ್ನಾದ ಮಾತು.
ತಮ್ಮ ಬಂಧು ಬಂಧುಗಳನ್ನು ಬಿಟ್ಬಿಡ್ತಾರೆ, ಸ್ವಜನ ಬಂಧುಗಳನ್ನು. ಅವಳು ಹೆಂಡತಿ ಇದ್ದಾಳೋ, ಗಂಡ ಇದ್ದಾನೋ, ಮಗ ಎಲ್ಲರನ್ನ ತ್ಯಾಗ ಮಾಡಿಬಿಡ್ತಾರಂತ. ಅಲ್ರಿ ಇದೇನು ಹುಚ್ಚರಿ, ಸಂಸಾರ ಕಟ್ಕೊಂಡು ಬಿಡೋದು ಅಂದರೆ ಏನು ಅಂದರೆ ಅದಕ್ಕೆ ವಿಷ್ಣು ತೀರ್ಥರು ಅಂತಾರೆ, ಹಂಗರ್ಥ ಅಲ್ಲ. ಯಾರು ಭಗವದ್ ವಿರೋಧಿಗಳಾದ ಬಂಧುಗಳಿದ್ದಾರೋ ಅವರನ್ನು ತ್ಯಾಗ ಮಾಡೋದೇ ಒಳ್ಳೆಯದು. ಭಗವದ್ಗೀತೆಯ ಪ್ರಾರಂಭದಲ್ಲಿ ಅರ್ಜುನ, ಇವರೆಲ್ಲ ನನ್ನ ಬಂಧುಗಳು, ನಾನು ಯುದ್ಧ ಮಾಡಿದರೆ ಇವರೆಲ್ಲ ಹತರಾಗ್ತಾರಲ್ಲ ಅಂದರೆ ಕೃಷ್ಣ ಏನಂತಾನೆ ಗೊತ್ತಾ, ಭಗವದ್ ವಿರೋಧಿಗಳಾದವರನ್ನ ಬಂಧುಗಳು ಅಂತ ಕರಿತೀಯ, ನೋಡಿಕೋ ಅಂತ ಕೇಳ್ತಾನೆ ಕೃಷ್ಣ. ಅದಕ್ಕೆ ನಾರಾಯಣ ದ್ವಿಟ ತದೋಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ನಾರಾಯಣ ದ್ವಿಟ, ಭಗವದ್ವೇಷಿಗಳು ಧರ್ಮದ್ವೇಷಿಗಳು ಯಾರಿದ್ದಾರೋ ಅವರನ್ನು ಎಂದೂ ನಮ್ಮ ಬಂಧುಗಳು ಅಂತ ಕರೆಯುವ ಅವಶ್ಯಕತೆ ಇಲ್ಲವೇ ಇಲ್ಲ. ಸುಮ್ಮನೆ ಹಚ್ಚಿಕೊಂಡಿರ್ತೀವಿ ಅಷ್ಟೇ, ಬಂಧುಗಳು ಅಂತ ತಿಳಿದುಕೊಂಡು ಬೇಕಾಗಿಲ್ಲ. ತ್ಯಕ್ತ ಸ್ವಜನ ಬಾಂಧವಾಃ ಮದಾಶ್ರಯಾಃ ಕಥಾಃ ಮೃಷ್ಟಾಃ ಶೃಣ್ವಂತಿ ಕಥಯಂತಿ ಚ. ನನ್ನ ಕಥೆಗಳನ್ನು, ಅವು ಎಂಥ ಕಥೆಗಳು ಅಂದರೆ ಸಮೃದ್ಧವಾದ ಕಥೆಗಳು, ಅದು ರುಚಿಯಾಗಿ ಇರ್ತದೆ ಅಂತ ತಿಳಿದುಕೊಂಡು ಆ ಕಥೆಯನ್ನು ಕೇಳ್ತಾರೆ, ಹೇಳ್ತಾರೆ. ತಪಂತಿ ವಿವಿಧಾನ್ ತಾಪಾನ್, ಬೇರೆ ಬೇರೆ ರೀತಿಯ ತಪಸ್ಸುಗಳನ್ನು ಮಾಡ್ತಾರೆ. ಆ ತಪಸ್ಸು ನಮ್ಮಲ್ಲಿ 3 ರೀತಿಯಿಂದ ಮಾಡಲಿಕ್ಕೆ ಅವಕಾಶ ಉಂಟು. ಮೊದಲನೆಯದ್ದು, ಅದನ್ನು ದೇಹದಿಂದ ತಪಸ್ಸನ್ನು ಮಾಡಬಹುದು, ದೇಹದಿಂದ ಮಾಡುವಂತಹ ತಪಸ್ಸು, ಮಾತಿನಿಂದ ಮಾಡುವ ತಪಸ್ಸು ಹಾಗೂ ಮನಸ್ಸಿನಿಂದ ಮಾಡುವ ತಪಸ್ಸು ಅಂತ ಬೇರೆ ಬೇರೆ ತಪಸ್ಸುಗಳವ. ಅವನ್ನೆಲ್ಲವನ್ನೂ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಇದರ ಸಲುವಾಗಿ ದೇವರು ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡುವ ತಪಸ್ಸು 3. ಈ ಹೆಂಗೆ ಮಾಡಬೇಕು? ದೇಹದಿಂದ ಮಾಡುವ ತಪಸ್ಸು ಅಂದರೆ ಏನು? ದೇಹದಿಂದ ಮಾಡುವ ತಪಸ್ಸು ಅಂದರೆ ಏಕಾದಶಿಯಾದಿ ವ್ರತಗಳಿರ್ತಾವಲ್ಲ, ಇದು ನಾವು ದೇಹದಿಂದ ಮಾಡುವಂಥ ತಪಸ್ಸು ಅಂತ ಕರೆಸಿಕೊಳ್ಳುವಂಥ. ಏಕಾದಶಿ ವ್ರತ ಇರಬಹುದು, ಚಾತುರ್ಮಾಸ್ಯ ವ್ರತ ಇರಬಹುದು, ಭೀಷ್ಮ ಪಂಚಕವೋ ವಿಷ್ಣು ಪಂಚಕವೋ ಮೊದಲಾದ ಎಲ್ಲ ವ್ರತಗಳಿವೆಯಲ್ಲ, ಎಲ್ಲ ವ್ರತಗಳು ಕೂಡ ದೇಹದಿಂದ ಮಾಡುವಂಥ ತಪಸ್ಸು ಅಂತ. ನಮಗೆ ಏಕಾದಶಿ ಮಾಡುವ ಕಾಲದಲ್ಲಿ ಪ್ರಾಯಃ ನೀವೆಲ್ಲರೂ ಮಾಡ್ತೀರಿ. ಏಕಾದಶಿಯನ್ನು ಮಾಡುವುದಕ್ಕೆ ನಿಮಗೇನು ಸಮಸ್ಯೆ ಇಲ್ಲ, ಮಾಡಿಯೇ ಮಾಡ್ತೀರಿ. ಆದರೂ ಒಂದು ಶಾಸ್ತ್ರ ದೃಷ್ಟಿಯಲ್ಲಿ ಹೇಳಬೇಕಾದ ಕರ್ತವ್ಯವಾದ್ದರಿಂದ ಹೇಳ್ತಾ ಇದ್ದೀನಿ. 14 ದಿನಗಳ ಕಾಲ 2 ಹೊತ್ತು 3 ಹೊತ್ತು ಚೆನ್ನಾಗಿ ತಿಂದಿರ್ತೇವೆ. ಸಂಕೋಚವೇ ಇಲ್ಲ, ತಿನ್ನೋ ವಿಷಯದಲ್ಲಿ ಏನೂ ಸಂಕೋಚ ಮಾಡ್ಕೊಳ್ಳೋದಿಲ್ಲ. ನಾವು ತಿನ್ನುವಷ್ಟು ಆಹಾರ ನೋಡಿದರೆ ಅದು ಎಷ್ಟು ತಿಂದಿದ್ದೀವಿ ಅಂತಂದರೆ ಮುಂದೆ ಒಂದು 3-4 ಜನ್ಮದ್ದಾದರೂ ಆಹಾರವನ್ನು ಹೀಗೆ ತಿಂದಿರ್ತೀವಿ. ಸುಮ್ಮನೆ ಹೇಳ್ತಿಲ್ಲ. ಒಂದು ಕಡೆಗೆ ಒಬ್ಬರು ವೈದ್ಯರು, ನಾನು ಅದನ್ನು ಹಿರಿಯರ ಬಾಯಿಂದ ಕೇಳಿದ್ದು, ದೊಡ್ಡ ಸಭೆ ನಡೀತಾ ಇತ್ತು. ವೈದ್ಯರೊಬ್ಬರು, ನಮ್ಮವರೇ ವೈದ್ಯರೊಬ್ಬರು ನಿಂತಿದ್ರು, ಸ್ವಾಮಿಗಳೆಲ್ಲ ಕೂತಿದ್ರು. ಆಗ ಒಂದೇ ಮಾತು ಹೇಳಿದ್ರು, ದಯಮಾಡಿ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡ್ರಿ. ನೀವೇನೀಗ ಆಹಾರ ಪದ್ಧತಿಯನ್ನು ತಗೊಳ್ತಾ ಇದ್ದೀರಿ, ಲೆಕ್ಕವಿಲ್ಲದೆ ತಗೊಳ್ತಿದ್ದೀರಲ್ಲ, ಇಷ್ಟು ತಿಂದೇ ನೀವು ಸಾಯ್ತೀರಿ ಅಂತ ನನಗನ್ನಿಸ್ತದೆ ಅಂತ ವೈದ್ಯರೇ ಸ್ಪಷ್ಟವಾಗಿ ಹೇಳಿದರು. ಅಷ್ಟು ತಿನ್ನಲೇಬಾರ್ದು ನಾವು ಆಹಾರವನ್ನು. ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಇಟ್ಕೊಳ್ಬೇಕೆ ಹೊರತಾಗಿ ಸಿಗುತ್ತದೆ ಅಂತ ತಿಳ್ಕೊಂಡು. ಕೆಲವ್ರಿಗಂತೂ ಆ ಡಬ್ಬಿ ಕಂಡುಬಿಟ್ರೆ ಮುಗಿದು ಹೋಗ್ತೀರಿ. ಅವಲಕ್ಕಿ ಡಬ್ಬಿ, ಉಂಡಿ ಡಬ್ಬಿ, ಚಕ್ಲಿ ಡಬ್ಬಿ ಕಂಡುಬಿಟ್ರೆ ಟೆಂಪ್ಟ್ ಆಗಿಬಿಡ್ತಿರ್ತಾರೆ ಕಾಣಿಸ್ತದೆ. ಅದು ಕೈ ನಿಲ್ಲಂಗಿಲ್ಲ, ಕಾಲು ನಿಲ್ಲಂಗಿಲ್ಲ ರೀ. ಅಳಗಾಡ್ ಶೇಕ್ ಶುರು ಆಗ್ಬಿಡ್ತದೆ. ಹೋಗಿ ಕೈ ಹಾಕಿ ತೊಗೊಂಡು ಬಾಯ ಹಾಕೊಳ್ಳೋ ತನಕ ಸಮಾಧಾನ ಆಗಿಲ್ಲ. ಹಾಕ್ಕೊಂಡ್ರೆ ಅದನ್ನೇನೋ ಬ್ರಹ್ಮಾನಂದ ರೀ. ಮೋಕ್ಷಕ್ಕೆ ಹೋದ್ರ ಗತೆ ಮಾಡ್ತಿರ್ತಾರೆ ಇವರೆಲ್ಲ. ಅದೇ ಉಂಡಿ ತಿಂದು ಒಪ್ಪಿದ ಏನು ತಿಂದಿಲ್ಲ ಏನು ತಿನ್ನಬಾರ್ದು. ಅಷ್ಟು ಆಹಾರಗಳನ್ನು ಎಂದೆಂದೂ ತಿನ್ನಬಾರ್ದು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ 2 ವ್ಯವಸ್ಥೆ ಇದೆ ನೋಡ್ರಿ. ಒಂದು, 15 ದಿವಸಕ್ಕೆ ಹೊಟ್ಟಿಗೆ ರೆಸ್ಟ್ ಕೊಡ್ರಿ, 15 ದಿವಸಕ್ಕೆ ಬುದ್ಧಿಗೆ ರೆಸ್ಟ್ ಕೊಡ್ರಿ ಅಂತ ಹೇಳ. ಪ್ರತಿ ಪಾಡ್ಯ 15 ದಿವಸಕ್ಕೊಮ್ಮರುವ ಪಾಡ್ಯ ದಿವಸ ಪಾಠ ಗೀಟ ಏನೂ ಇರೋದಿಲ್ಲ. ಅವತ್ತು ಬುದ್ಧಿಗೆ ವಿಶ್ರಾಂತಿ, ಏಕಾದಶಿಗೊಮ್ಮೆ ಹೊಟ್ಟಿಗೆ ವಿಶ್ರಾಂತಿ. 2 ಕೊಟ್ಟಿದ್ರಿ ಅಂದರೆ ಸರಿಯಾಗಿರ್ತದೆ, ಯಾವುದೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮೊನ್ನೆ ಯಾರೋ ಎಲ್ಲೋ ನೋಡ್ತಿದ್ದೆ, ಹೇಳಿದ್ರು, ನಾನು ನೋಡಿದ್ದು ಉಂಟು. ಚೀನಾದಲ್ಲಿ ಒಬ್ರು ಯಾರೋ ನೊಬೆಲ್ ಪ್ರಶಸ್ತಿ ಪಡೆದ್ರಂತೆ. ಎದಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದರು ಅಂತ ಕೇಳಿದ್ರೆ, ಈ ಉಪವಾಸ ಮಾಡುವುದರಿಂದ ಆರೋಗ್ಯ ಸಿಗುತ್ತದೆ ಅಂತ ಸಂಶೋಧನೆ ಮಾಡಿದ್ರಂತವ್ರು. ಸಂಶೋಧನೆ ಮಾಡಿ ನೊಬೆಲ್ ಪ್ರಶಸ್ತಿ ಅಂತ. ಆಶ್ಚರ್ಯ, ನಮ್ಮ ಪುರಾಣದಾಗ 5,000 ವರ್ಷ ಪಡ್ಕೊಳಿಕತ್ತಾರೆ ಉಪವಾಸ ಮಾಡ್ರಿ ಅಂತ. ಯಾರೂ ನೊಬೆಲ್ ಕೊಡಲಿಲ್ಲ. ಅವತ್ತು ಕಂಡಿಡ್ದಂತ ಪುಣ್ಯಾತ್ಮ ಅವ್ನು ನೊಬೆಲ್ ಪ್ರಶಸ್ತಿ ಅಂತ ತೋರಿಸ್ಬೇಕ್ರಿ ಅವ್ರಿಗೆ ಇವನ್ನೆಲ್ಲ. ಅಂದ್ರೆ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಧರ್ಮ ಏನೇ ನೋಡಿ, ಸನಾತನವಾದ ಹಿಂದೂ ಧರ್ಮ, ಪುರಾಣಗಳು ವೇದಗಳು
ಇದು ಎಂದೂ ಮಾನವ ಕಲ್ಯಾಣಕ್ಕಾಗಿ ಬರೆದಿದ್ರೆ, ಇದು ಎಂದೂ ಕೆಟ್ಟದ್ದು ಮಾಡಬೇಕು ಅಂತ ಬರದೇ ಇಲ್ಲ. ಅವ್ರು 5,000 ವರ್ಷದಿಂದ ಏಕಾದಶಿ ಮಾಡಿರೋ ಅಂತ ಪಡ್ಕೊಂಡ್ರೆ, ಇವ ಮೊನ್ನೆ ಬಂದು ಮೊಬೈಲ್ ತೊಗೊಂಡ್ಬಿಟ್ಟವ, ಏಕಾದಶಿ ಉಪವಾಸ ಮಾಡಿದ್ರೆ ಆರಾಮಿರ್ತೀರಿ ಅಂತಕೊಂಡು ಹೇಳಿ. ಈಗ ವೇದವ್ಯಾಸರಿಗೆ ಎಷ್ಟು ಮೊಬೈಲ್ ಕೊಡ್ಬೇಕು ಹೇಳ್ರೋಣಂತೆ, ಪುರಾಣ ಬರೆದವ್ರು ಅವರಲ್ವಾ, ಎಷ್ಟು ಮೊಬೈಲ್ ಕೊಡ್ಬೇಕು ವೇದವ್ಯಾಸ ದೇವರಿಗೆ? ಎಂಥ ಮಹಾ ಅದ್ಭುತ ಅವರು. ಅದಕ್ಕೆ ಭಗವಂತನೇ, ಬೇರೆಯವರು ಯಾರಲ್ಲ ಅಂತ ಹೇಳಿದ್ದು ನಾವು. ಅದಕ್ಕೆ ಇದು ದೇಹದಿಂದ ಮಾಡುವಂಥ ತಪಸ್ಸು, ಏಕಾದಶಿ, ಚಾತುರ್ಮಾಸ್ಯ ವ್ರತ, ಆಮೇಲೆ ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಚಾಂದ್ರಾಯಣ ಅಂತ ಒಂದು ವ್ರತ ಇದೆ, ತುಂಬ ಸುಂದರವಾದ ವ್ರತ. ಮಾಡಬೇಕು ಇವನ್ನೆಲ್ಲ ನಾವು. ಬರೀ ಪುರಾಣದಾಗ ಕೇಳಿ ಆಚಾರ ಚಲೋ ಹೇಳಿದ್ರು, ಬೇಷ ಹೆಂಗೆ ಹಿಂಗೆ ಹೇಳ್ಬೇಕು ಆಚಾರ ಅಂತ ಹೇಳಿ ಅವ್ರಿಗೆ ಹೇಳಿ ಪ್ರಶಸ್ತಿ ಕೊಟ್ಟು ಹೋಗ್ಬಿಡೋದು ಆಚಾರ್ಯಕ್ಕೆ. ನಾವ್ಯಾವಾಗ ಮಾಡಿದ್ರಿ ಚಾಂದ್ರಾಯಣವನ್ನೆಲ್ಲ? ನಾವು ಕೂಡ ಚಾಂದ್ರಾಯಣ ವ್ರತವನ್ನ, ವಿಷ್ಣು ಪಂಚಕ, ಪಯೋವ್ರತ, ಇಲ್ಲ ಕೆಲವರು ಪಯೋವ್ರತ ಅಂತ ಮಾಡಬೇಕು ಅಂದ್ರೆ ಆಚಾರದೇನೋ ಮಕ್ಕಳು ಆಗದೇ ಇದ್ದಾಗ ಮಾಡ್ತಾರಂತಲ್ರಿ, ಗಂಡು ಹಿಡಿಬೇಕಂತ ಮಾಡ್ತಾರಂತಲ್ರಿ, ಉಳಿದತ್ತೆ ಮಾಡಬಾರ್ದು ಅಂತ ಯಾರು ಹೇಳ್ಯಾರ? ಮತ್ತೆ ಹಂಗೇನು ಹೇಳಿಲ್ರಿ. ಅದು ಬೇಕಾದಾಗ ಆ ಉದ್ದೇಶ, ಇಲ್ಲದೇ ಇದ್ರೆ ಭಗವತ್ ಪ್ರೀತಿಗಾಗಿ ಮಾಡಬೇಕು. ಪಯೋವ್ರತ ಇದೆ, ಭೀಷ್ಮ ಪಂಚಕ, ವಿಷ್ಣು ಪಂಚಕಾರಿ ಇದೆ, ಚಾಂದ್ರಾಯಣ ವ್ರತ ಇದೆ. ನೋಡ್ರಿ ಅದು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು ಹಿಂದಿನವರೆಲ್ಲ. ಚಂದ್ರ ಹೇಗೆ ಏರ್ತಾ ಹೋಗ್ತಾನೋ, ಒಂದೊಂದು ಕಲೆಗಳಿಂದ ಬೆಳೀತಾ ಹೋಗ್ತಾನೋ, ಹಾಗೆ ಆಹಾರವನ್ನು ಬೆಳೆಸ್ತಾ ಹೋಗೋದು. ಹೇಗೆ ಇಳಿತಾ ಬರ್ತಾನೋ ಹಾಗೆ ಆಹಾರವನ್ನು ಇಳಿಸೋದು. 1 ತಿಂಗಳು ಚಂದ್ರನ ಜೊತೆಗೆ ನಾವು ಆಟ ಆಡ್ತಾ ಹೋಗಿ ವ್ರತವನ್ನು ಮಾಡಿಕೊಂಡು ಬಂದರೆ ಚಾಂದ್ರಾಯಣ ಅಂತ ಕರೆಸಿಕೊಳ್ತಿತ್ತಂತೆ. ಇಂಥ ಅದ್ಭುತವಾದ ಒಂದು ವ್ರತ ಇದೆ. ಮಾಡಿದರೆ ನಮಗೆ ಆರೋಗ್ಯವೂ ಹೌದು, ಎಲ್ಲವೂ ಹೌದು. ಅದನ್ನು ತಿಳಿದುಕೊಂಡು ಮಾಡಲಿಕ್ಕೆ ಬರ್ತದೆ. ಇದು ದೇಹದಿಂದ ಮಾಡುವಂತಹ ತಪಸ್ಸು. ಅದಾದ ಮೇಲೆ ಮಾನಸಿಕವಾದ ತಪಸ್ಸು ಏನು ಅಂತ ಕೇಳಿದ್ರೆ, ಭಗವಂತನ ಗುಣಗಳ ಚಿಂತನೆಯಿಂದ ಮಾಡುವುದೇ ಮಾನಸಿಕವಾದ ತಪಸ್ಸು. ಮಾತಿನಿಂದ ಮಾಡುವ ತಪಸ್ಸು ಭಗವಂತನನ್ನು ತಿಳಿಸುವಂತಹ ಗ್ರಂಥಗಳ ಅಧ್ಯಯನವನ್ನು ಮಾಡುವುದು, ಮಹಾಭಾರತವೋ ರಾಮಾಯಣವೋ ಇತ್ಯಾದಿ ಇತ್ಯಾದಿ ಅಧ್ಯಯನ ಮಾಡುವುದು. ಇದೆಲ್ಲ ತಪಸ್ಸುಗಳು. ಅದಕ್ಕೆ ತಪಂತಿ ವಿವಿಧಾನ್ ತಾಪಾನ್ ಐಕಾತ್ಮಗತತೆ ಸಹ ತಯೇತೆ ಸಾಧವಸ್ಸಾಧ್ವಿ ಸರ್ವಸಂಗ ವಿವರ್ಜಿತಾ. ಇವರೇ ನಿಜವಾಗ್ಲೂ ಕೂಡ ಸಜ್ಜನರು. ಎಲ್ಲ ಸಂಘಗಳನ್ನು ಬಿಟ್ಟಿರ್ತಾರೆ. ನಾವು ಬೇಡ್ಕೋಬೇಕಂತೆ ಅವರ ಹತ್ರ, ದಯಮಾಡಿ ನಿಮ್ಮ ಸಹವಾಸವನ್ನು ನಮಗೆ ಕೊಡ್ರಿ ಅಂತ ತಿಳಿದುಕೊಂಡು ಕೇಳಿಕೊಳ್ಬೇಕು ಅಂತ. ಹೀಗೆ ಆ ಎಲ್ಲ ಸಜ್ಜನರ ಗುಣಗಳನ್ನು ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ, ಲಕ್ಷಣಗಳನ್ನು ತಿಳಿಸಿಕೊಡ್ತಾನೆ. ಇದಾದ ಮೇಲೆ ಮುಂದಿನ ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಅದರ ಫಲಶ್ರುತಿಯನ್ನು ಮುಂದೆ ಹೇಳಿಕ್ಕೆ ಶುರು ಮಾಡ್ತಾರೆ. ಭಕ್ತ್ಯಾ ಪುಮಾಂಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಡಾನು ಚಿಂತೆಯ ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ರುಜಿವಿರ್ಯೋಗ ಮಾರ್ಗೈಃ ಅಸೇವಯಾಯಂ ಪ್ರಕೃತಿರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನಮಿಹಾವರುಂದೇ. ಆ ಭಕ್ತಿಯಿಂದ ಈ ವ್ಯಕ್ತಿ ವೈರಾಗ್ಯವನ್ನು ಹೊಂದಿದವನಾಗಿ ನೋಡಿದ ಪದಾರ್ಥಗಳು, ಕೇಳಿದ ಪದಾರ್ಥಗಳೆಲ್ಲ ಅನಿತ್ಯ ಅಂತ ಅನುಸಂಧಾನ ಮಾಡಿಕೊಂಡು ಮನೋನಿಗ್ರಹವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮನೋನಿಗ್ರಹದಿಂದಲೇ ಭಾಗವತ ಧರ್ಮಾನುಷ್ಠಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ವಿಷಯಗಳ ಸೇವನೆಯನ್ನು ಮಾಡದೇ ಇದ್ದಾಗಲೇ ವೈರಾಗ್ಯಾದಿಗಳು ಉಂಟಾಗಿ ಭಗವದ್ ದರ್ಶನವಾಗ್ತದೆ ಅಂತ ಇದೆಲ್ಲವೂ ಮುಂದೆ ಮಹಾತ್ಮರ ಸಂಪರ್ಕದ ಫಲ ಅಂತ ಹೇಳ್ತಾ ಮತ್ತೊಂದು ಮಾತನ್ನು, ಭಾಗವತದ ಪಂಚಮ ಸ್ಕಂದದಲ್ಲಿ ಬಂದಿರುವಂತಹ 2 ಶ್ಲೋಕಗಳನ್ನು ಸಂಗ್ರಹ ಮಾಡ್ತಾರೆ ವಿಷ್ಣು ತೀರ್ಥರು. ಏನು ಉದ್ದೇಶ? ಈ 2 ಶ್ಲೋಕಗಳನ್ನು ಅವರು ಸಂಗ್ರಹ ಮಾಡಲಿಕ್ಕೆ ಉದ್ದೇಶ ಏನು ಅಂದರೆ, ನಮಗೆ ಮನುಷ್ಯ ದೇಹ ಬಂದಾಗ ಇದು ಮಂಗಳಮಯವಾದದ್ದು, ಇದು ಲಾಭದಾಯಕ ಅಂತ ಅನಿಸೋದು ಯಾವಾಗ ಅಂತ ಪ್ರಶ್ನೆ. ಇದೇ ನಿಜವಾಗ್ಲೂ ಎಲ್ಲ ಜನ್ಮಗಳಿಗಿಂತ ಈ ಜನ್ಮ ಬಹಳ ಒಳ್ಳೇದಾಯ್ತಪ್ಪ ಅಂತ ಅನಿಸೋದು ಯಾವಾಗ? ನಾವು ಅಂದ್ಕೊಂಡಿರ್ತೀವಿ ಇಡೀ ತಿಂಗಳಲ್ಲಿ ಯಾವುದೋ ಒಂದು ದಿವಸ ಎಲ್ಲೋ ಒಂದು ಸತ್ಸಂಗಮನೋ ಏನೋ ಒಂದು ಮಾಡಿರ್ತೇವೆ, ಅವತ್ತು ಅನಿಸ್ತದೆ ಈ ತಿಂಗಳಲ್ಲಿ ಇದೊಂದು ದಿವಸ ಒಂದು ಒಳ್ಳೆ ರೀತಿಯಿಂದ ಕಳೀತು ಅಂತ ಅನಿಸ್ತದಲ್ಲ. ಹಾಗೆ ಈ ದೇಹ ಬಂದಾಗ ಯಾವತ್ತು ನಮಗೆ ಇದು ಒಳ್ಳೆ ದಿವಸ, ಒಳ್ಳೆ ದೇಹ ಆಯಿತು ಅಂತ ಅನಿಸೋದು ಅಂತ ಕೇಳಿದ್ರೆ, ಅಗೋ ನೃಜನ್ಮಾಖಿಲ ಜನ್ಮ ಶೋಭನಂ ಕಿಂ ಜನ್ಮ ವಿತ್ತಪರೈರಪ್ಯಮುಷ್ಮಿನ್ ನಯದೃಶೀಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ವ ಪ್ರಚುರಃ ಸಮಾಗಮಃ. ಅಹೋ ನೃಜನ್ಮ, ಈ ಮನುಷ್ಯ ಜನ್ಮ ಅಖಿಲ ಜನ್ಮ ಶೋಭನಂ, ಇನ್ನುಳಿದ ಎಲ್ಲ ದೇಹಗಳಿಗಿಂತಲೂ ಇದೇ ಒಂದು ಶ್ರೇಷ್ಠವಾದದ್ದು, ಬಂದದ್ದು ಬಹಳ ಒಳ್ಳೆಯದು. ಕಿಂ ಜನ್ಮಭಿಹಿ ಅಪರೈಹಿ, ಬೇರೆ ದೇಹಗಳು ಬಂದು ಏನಾಗಬೇಕಾಗಿದೆ? ಯಾಕ? ನಯದ್ ಋಷಿಕೇಶ ಯಶಃ ಕೃತಾತ್ಮನಾಂ, ಜ್ಞಾನಿಗಳ ಸಮಾಗಮ ಆಗದೇ ಇರುವ, ಅವರ ಉಪದೇಶ ಆಗದೇ ಇರುವಂತಹ ಎಷ್ಟು ದೇಹಗಳು ಬಂದರೂ ಏನು ಪ್ರಯೋಜನ ಅಂತ ಮತ್ತೊಂದು ರೀತಿಯಲ್ಲಿ ಮಹತ್ ಸಮಾಗಮದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಇದು ಪ್ರಸಂಗ ಏನು ಬಂತು, ಯಾಕೆ ಹೇಳಿದರು ಅಂತ ಸ್ವಲ್ಪ ಹಿನ್ನೆಲೆಯನ್ನೇ ಹೇಳ್ತೀನಿ. ಜಡಭರ್ತ ಅಂತ ಒಬ್ಬರಿದ್ದರು. ಅವರು ಭಾಗವತ ಪಂಚಮಸ್ಕಂದಕ್ಕೆ ಕೇಳಿದಾಗ ಅವರಿಗೆ ಅರ್ಥ ಆಗ್ತದೆ.
ಅದೊಂದು ಅದ್ಭುತವಾದ ವ್ಯಕ್ತಿತ್ವ ಜಡಭರತರದ್ದು. ಮೊದಲನೇ ಜನ್ಮ ಋಷಭ ಎಂಬ ಪರಮಾತ್ಮನ ಮಗನಾಗಿ ಹುಟ್ಟಿದ್ದಾರೆ ಭರತ ಅಂತ ಹಿರಿಯ ಮಗ. ಆ ಜನ್ಮದಲ್ಲಿ ತಮ್ಮ ಸಾಂಸಾರಿಕ ಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡು ಕಾಡಿನಲ್ಲಿ ಹೋಗಿ ವಾಸ ಮಾಡಿದಾಗ ಅಲ್ಲೊಂದು ಜಿಂಕೆಯ ಸಹವಾಸ ಆಯಿತಂತವರಿಗೆ. ಯಾರು ಭಾಗವತ ಕೇಳುತ್ತೀರಿ, ಅದಕ್ಕೆ ಹೆಚ್ಚು ಗೊತ್ತಿದೆ ಸುಮ್ಮನೆ ಸಂಗ್ರಹ ಮಾಡ್ತಾ ಇದ್ದೀರಿ. ಜಿಂಕೆಯ ಸಹವಾಸ ಎಂತಹ ವಿಪರೀತ ಪರಿಣಾಮ ಮಾಡಿತು ಅವರ ಜೀವನದಲ್ಲಿ ಅಂದರೆ, ಅದು ಎಷ್ಟೊತ್ತು ಅದ್ರ ಜೊತೆ ಇರ್ತೀವಿ ಅದರ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಬೆಳೀಲಿಕ್ಕೆ ಶುರುವಾಗ್ತದೆ. ಜಿಂಕಿ ಮೇಲೆ ಬೆಳೆದು 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 ಕೊನೆಗೆ ಸಾಯೋ ಕಾಲಕ್ಕೆ ಏನಾಯಿತು ಅಂದರೆ ಅವರಿಗೆ, ನಾನು ಸತ್ತ ಮೇಲೆ ಈ ಜಿಂಕಿ ಗತಿ ಏನು ಅಂತ ದುಃಖದಲ್ಲಿ ಜಿಂಕಿ ನೆನೆಸ್ತಾನೇ ಪ್ರಾಣ ಬಿಟ್ರಂತೆ. ಮುಂದಿನ ಜನ್ಮ ಜಿಂಕಿ ಜನ್ಮ ಬಂತ್ರಿ ಅವರಿಗೆ. ನನಗೆ ಅವ್ರಿಗಿಂತ ನಂದು ಚಿಂತೆ ಶುರುವಾಗಿದ್ರಿ ಈಗ ನನಗೆ. ಯಾಕಂದ್ರೆ ಕೈಯಾಗ ಮೊಬೈಲ್ ಹಿಡ್ಕೊಂಡು ಸಾಯೋ ಕಾಲಕ್ಕೂ ಮೊಬೈಲ್ ಅನ್ಕೋದು ಸತ್ತು ಬಿಟ್ರೆ ಮುಂದಿನ ಜನ್ಮದಾಗ ಯಾವ ಕಂಪ್ನಿ ಮೊಬೈಲ್ ಆಗಿ ಹೋಗ್ತೀನಿ ಅಂತ ಚಿಂತೆ. ಆ್ಯಪಲ್ ಹಾಕ್ತೀನೋ, ಸ್ಯಾಮ್ಸಂಗ್ ಹಾಕ್ತೀನೋ, ರಿಯಲ್ಮಿ ಹಾಕ್ತೀನೋ, ರೆಡ್ಮಿ ಹಾಕ್ತೀನೋ, ಕೊನೆಗೆ ಯಾವ ಕೆಲಸಕ್ಕೆ ಬರಲಾರ್ದ ನೋಕಿಯಾ ಹಾಕ್ತೀನೋ, ಕುಚ್ವಿ ನೋಕಿಯಾ ಏನೂ ಮಾಡಿಲ್ಲ ನೀವು ಅಂತ ಹೇಳ್ತಿರ್ತಾರೆ, ಅದು ಹಾಕ್ತೀನೋ. ಅಲ್ಲ, ಈ ನಮ್ಗೆ ಎಷ್ಟು ಹುಚ್ಚು ಅಂದರೆ ಪ್ರಾಮಾಣಿಕವಾಗಿ ಹೇಳಬೇಕು, ಅಷ್ಟು ಅಂಟ್ಕೊಂಡ್ಬಿಟ್ಟದ್ರಿ ಮೊಬೈಲ್. ನಮಗೆ ಬಿಡ್ಲಿಕ್ಕೆ ಬರ್ತಿಲ್ಲ ಅದು. ಈ ಹಿಂದಕ್ಕೊಂದು ನಮ್ಮ ಸಣ್ಣವರಿದ್ದಾಗ ಕಥೆ ಹೇಳ್ತಿದ್ರಿ, ಭಾಳ ಚಂದ ಇರ್ತಿತ್ತು. ಒಬ್ಬ ರಾಕ್ಷಸನ ಜೀವ 7 ಗುಡ್ಡಗಳು ದಾಟಿದ ಮೇಲೆ ಅಲ್ಲೊಂದು ಗಿಳಿಯಲ್ಲಿ ಇಟ್ಟಿದ್ದ ಅವನು ಅಂತ ಒಂದು ಕಥೆ ಹೇಳ್ತಿದ್ರಿ ಸಣ್ಣವರಿದ್ದಾಗ. ಇವನ್ ಜೀವ ಅಲ್ಲಿರ್ತಿತ್ತಂತ. ಇವ್ಗೇನು ಚುಚ್ಚಿದ್ರು ಮಾಡಿದ್ರು ಏನಾಗ್ತಿರ್ಲಿಲ್ಲ, ನಕ್ಕೋತಿರ್ತಿದ್ದಂತಿ. ಹಿಂಗ್ಯಾಕೆ ನಗಲಿಗತ್ತದ ಇದು ಅಂತ ಕೇಳಿ ಇವನ್ ಜೀವ ಅಲ್ಲದ ಅಂತ ಇವ ಪಾಪ 7 ಗುಡ್ಡ ದಾಟಿ ಹೋಗಿ ಆ ಗಿಳಿ ಕುತ್ತಿಗೆ ಮುರಿದ್ರೆ ಇದು ಸಾಯ್ತಿತ್ತಂತ. ಹಂಗೆ ನಮ್ಮ ಜೀವ ಎಲ್ಲದ ಅಂತ ಕೇಳಿ ಮೊಬೈಲ್ನಾಗದ್ರಿ. ಒಂದು ಕ್ಷಣ ಮೊಬೈಲ್ ಕಾಣದೆ ಇಲ್ಲಿ ಹೇಳ್ತೀನಿ, ಇವ್ಗೆ ಇಲ್ಲಿ ಬಂದ್ಬಿಟ್ಟಿರ್ತೀರಿ ಪ್ರಾಣ. ಎಲ್ಲಿ ಹೋತಿ ಏನೋ ದೇವ್ರು ಬಂದಿದ್ದ ಮನೆಗೆ ಕಳ್ಕೊಂಡ್ಬಿಟ್ಟಿನಿ ಅವ್ನು, ನಾವು ಹುಡುಕಾಡ್ತಿರ್ತೀವಿ ನಾವೆಲ್ಲ. ಇಷ್ಟು ಮೊಬೈಲ್ ಹಿಡ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ಬರೋ ಜನ್ಮದಲ್ಲಿ ಮೊಬೈಲ್ ಗ್ಯಾರಂಟಿ ಮೊಬೈಲ್. ಯಾವ ಕಂಪ್ನಿ ಹುಡ್ತೀವೋ ಗೊತ್ತಿಲ್ಲ, ಹೇಳ್ತೀನಿ. ಮೊದಲಿಗೆ ಟಿ ವಿ ಇತ್ತು ಅಷ್ಟು ಹುಚ್ಚು. ಈಗೂ ಟಿ ವಿ ಇದೆ, ಇಲ್ಲ ಅಂದಿಲ್ಲ, ಅದಕ್ಕಿಂತ ಇದ್ರ ಮೇಲೆ ಹೆಚ್ಚು ವ್ಯಾಮೋಹ ಬಂದು ಕೂತ್ಕೊಂಡಿದೆ. ಅವರಿಗೆ ಜಿಂಕಿ ನೋಡಿ ಕೊನೆಗೆ ಜಿಂಕಿ ಆದರು. ಆ ಜಿಂಕೆಯ ಜನ್ಮ ಬಂದಾಗ ಅವ್ರಿಗೆ ಅರ್ಥ ಆಯ್ತು, ನಾನು ತಪ್ಪು ಮಾಡಿದೆ ಅಂತ ತಿಳ್ಕೊಂಡು. ಅವ್ರಿಗೆ ಅರ್ಥ ಆಯ್ತು, ಇಲ್ಲಿ ಹಿಂಗೆ ಮಾಡಬಾರ್ದು, ಯಾರು ಸಹವಾಸ ಬೇಡ ಅಂತ ಆ ಜಿಂಕೆ ಜನ್ಮ ಬಿಟ್ಟರು. ಮತ್ತೊಂದು 3ನೇ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ್ರು. ಮೊದಲು ಕ್ಷತ್ರಿಯ, ಅನಂತರದಲ್ಲಿ ಜಿಂಕೆ, ಅನಂತರದಲ್ಲಿ ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದ್ರು. ಅಲ್ಲಿ ಅವ್ರು ನಿರ್ಧಾರ ಮಾಡ್ಕೊಂಡ್ಬಿಟ್ರು, ಏನು ಅಂದರೆ ನಾನು ಇನ್ನು ಯಾರ ಜೊತೆಗೂ ಮಾತಾಡೋದು ಬೇಡ. ಮಾತಾಡಿದರೆ ಸಂಪರ್ಕ ಬೆಳೀತದೆ, ಸ್ನೇಹ ಬೆಳೀತದೆ. ಸ್ನೇಹ ಬೆಳೆದಾಗ ಅಭಿಮಾನ ಬೆಳೆದ ಮೇಲೆ ಪ್ರೇಮ. ಈ ಗದ್ದನೇ ಬೇಡ ಅಂತ ಎಲ್ಲರನ್ನ ಬಿಟ್ಬಿಟ್ರು. ಹಡ್ದು ತಂದೆ ತಾಯಿ ಜೊತೆ ಮಾತಾಡ್ತಿರ್ಲಿಲ್ಲ. ಅದು ಸುಮ್ಮನೆ ಕೂತಿರ್ತದೆ. ಜಡವತ್ ಮೂಕವತ್ ಉನ್ಮತ್ತವತ್ ಬದಿರವತ್ ಆತ್ಮಾನಂ ದರ್ಶಯಾಮಾಸ. ಇದು ಕಿವುಡೋ, ಹುಚ್ಚೋ, ಮೂಕೋ, ಮೊದಡೋ ಅಂತ ಕೂತಿರ್ತಿತ್ತಂತ. ಪಾಪ ಅದಕ್ಕೆ ತಿನ್ಸಿದ್ರೆ ತಿಂತಿದ್ರಿ, ಊಟಕ್ಕೆ ಹಾಕಿದ್ರೆ. ಇಲ್ಲಾಂದ್ರೆ ಕೇಳ್ತಿರ್ಲಿಲ್ಲ, ಯಾಕೆ ಊಟಕ್ಕೆ ಹಾಕಿಲ್ಲ ಅಂತ ಒಂದು ದಿವ್ಸ ಕೇಳ್ತಿರ್ಲಿಲ್ಲ ಅವ. ಅಂಥ ವಿಚಿತ್ರ ಅವಧೂತ ಆಗಿಬಿಟ್ಟ. ತಂದೆ ತಾಯಿ ಹೋಗೋ ಕಾಲಕ್ಕೆ ಅವರು ಅಣ್ಣಂದ್ರಿಗೆ ಹೇಳಿದ್ರಂತ, ನೋಡ್ರಪ್ಪ ಅದು ಕೂಸೊಂದದ, ನೀವಿರೋ ಅಷ್ಟು ದಿವಸ ನಿಮ್ದೊಂದೊಂದೊಂದು ತುತ್ತು ಹಾಕ್ರಿ, ಇದ್ರೆ ಇರ್ತದೆ, ಹೋದ್ರೆ ಹೋದ್ ಕೃಷ್ಣಾಪಣ ಅಂತ ಇಷ್ಟು ಹೇಳಿರಿ. ಇಂಥ ಹೋಗೋ ಪ್ರಸಂಗ ಇರಂಗಿಲ್ಲ ರೀ, ಗಟ್ಟಿಮುಟ್ಟಿರ್ತಾವ್ರಿ, ಇವೆಲ್ಲ ಚಲೋ ಇರ್ತಾವೆ. ಚಲೋ ಉಂಡು ನಾವು ಅಂದ್ಕೊಂಡಿರ್ತೀವಿ ಸ್ವಲ್ಪ ಇವು ಹೋಗ್ತಾವೆ, ಇವು ಲಘು ಅಂತ ತಿಳ್ಕೊಂಡಿದ್ರೆ ಅವ ಉಳಿದಿರ್ತಾವೆ, ನಾವು ಹೋಗ್ಬಿಟ್ಟಿರ್ತೀವಿ. ನಗಡೆಗೆ ಅವ್ರ ಕೇಸು. ಆ ಉಂಡು ತಿಂದು ಆರಾಮಿದ್ದರೆ ಅಣ್ಣವ್ರು ಹೊರಗೆ ಹಾಕಿಬಿಟ್ರೆ ಮನೆಯಿಂದ ಕೆಲಸ ಮಾಡಲ್ಲ. ಅಲ್ಲೆಲ್ಲ ಹೊಲದಾಗ ಕೂಡಿಸಿದ್ರು, ಅಲ್ಲಿ ತಪ್ಪಿಸ್ಕೊಂಡು ಎಲ್ಲೋ ಹೋದಾಗ ಕೊನೆಗೆ ಒಂದು ಪ್ರಸಂಗ ಬಂತು ಅವ್ರಿಗೆ. ಏನು ಅಂದರೆ, ರಹುಗಣ ಅಂತ ಒಬ್ಬ ರಾಜ. ಆ ರಹುಗಣ ಅಂತನವನು ಇದೇ ತೃತೀಯ ಕಪಿಲ್ನಾಮಕ ಪರಮಾತ್ಮ ಏನಿದ್ದಾನಲ್ಲ, ಅವನ ಜ್ಞಾನ ಸತ್ರಕ್ಕೆ ಹೊರಟಿದ್ದಂತೆ. ಅಂದರೆ ದೇವರು ಒಂದೆಲ್ಲೋ ಕ್ಷೇತ್ರದಲ್ಲಿ ಇಕ್ಷುಮತಿ ಅಂತ ಒಂದು ನದಿ ಹೆಸರಂತೆ. ನದಿ ಹೆಸರೇ ಕೇಳಿಲ್ಲ ನಾವೆಲ್ಲ. ಇಕ್ಷುಮತ್ಯಾಸ್ ತಟೆ ಅಂತಾರೆ. ನದಿ ಹೆಸರು ಇಕ್ಷುಮತಿ ಅಂದರೆ ಯಾಕೆ ಅಂದರೆ, ಆ ನದಿ ನೀರು ಕಬ್ಬಿನ ರಸದಂತೆ ಸಿಹಿಯಾಗಿದ್ದುವಂತೆ. ಅದಕ್ಕೆ ಇಕ್ಷುಮತಿ ಅಂತ ಹೆಸರಿಟ್ಟಿದ್ರು ನದಿ. ನಮಗೆ ಇಂತಿಂಥ ಚಂದವ ಅಂತ ಗೊತ್ತಿಲ್ಲರಿ. ಆ ನದಿ ತೀರದಲ್ಲಿ ದೇವರೊಂದು ದೊಡ್ಡ ಪೆಂಡಾಲ ಹಾಕಿ ಆಶ್ರಮ ಮಾಡಿ ಎಲ್ಲರಿಗೂ ಕರೆದು ಉಪದೇಶ ಮಾಡಿ ಜ್ಞಾನ ಕೊಡಬೇಕು. ಅಲ್ಲಿ ಹೊಂಟೊತ್ತಿನೊಳಗೆ ಏನಾಗಿತ್ತು ಅಂದರೆ, ರಾಜ ಅಲ್ಲ ಇವ, ರಾಜನ್ನ ಭಾಳ ಗೌರವದಿಂದ ಕರ್ಕೊಂಡು ಹೋಗ್ಕೊಂಡ್ರಿ. ಆನೆ ಮೇಲೆ ಹೋಗ್ಬೇಕು, ಇಲ್ಲ ಕುದುರೆ ಮೇಲೆ ಹೋಗ್ಬೇಕು, ಇಲ್ಲ ಪಲ್ಲಕ್ಕಿ ಒಳಗೆ ಹೋಗ್ಬೇಕ್ರಿ. ಪಲ್ಲಕ್ಕಿ ಅಂದರೆ 4 ಮಂದಿ ಬೇಕ್ರಿ ಹೊತ್ಕೊಂಡು ಹೋಗ್ಲಿಕ್ಕೆ. ಅದು ಹೊತ್ಕೊಂಡು ಹೋಗ್ಲಿಕ್ಕೆ ಕಂಪಲ್ಸರಿ 4 ಮಂದಿ ಇದ್ದಾಗೂ ಹೋದಾಗೂ ಒಟ್ಟು 4 ಮಂದಿ ಇರಲೇಬೇಕು. ಈಗ ಇಲ್ರಿ, ಒಬ್ಬರೇ, ಈಗ ಡ್ರೈವರ್ ಒಬ್ಬನ ಸಾಕೀಗ ತೊಗೊಂಡು ಹೋಗ್ಯಾಕಲ್ಲ. ಮೊದಲಿಗೆಲ್ಲ 4 ಮಂದಿ ಬೇಕಾಗಿದ್ರು, ಈಗ ಒಬ್ಬರ ಸಾಕ್ರಿ. ಈಗ ಅವ್ನು ಡ್ರೈವರ್ ಇರ್ತಾನೆ, ಸಾಬ್ ಮೇದೆಕ್ಕೂ ಗಜಾವ ಅಂದ್ಬಿಡ್ತಾನೆ, ಅವ್ನಿಗೆ ಹೋಗ್ಬಿಡ್ತಾನೆ. ಅದು ಯಾರು ಗೊತ್ತಾಗ್ತಿಲ್ಲ ಹೇಳಿದ್ದು, ಸಾಬ್ ಮೇದೆಕ್ಕೂ ಗಜಾವ ಅಂತ ಹೋಗ್ಬಿಡ್ತಾನೆ, ಕರ್ಕೊಂಡು ಹೋಗ್ತಾನೆ, ಹೋಗ್ತೇವೆ.
ಅವ್ರು 4 ಮಂದಿ ಬೇಕು, ಇದ್ದಾಗೂ ಹೋದಾಗೂ 4 ಮಂದಿ ಬೇಕೇ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ಬೇಕ್ರಿ, ನೀನು ಇದ್ದಾಗ 4 ಜನರ ಜೊತೆಗೆ ಚೆನ್ನಾಗಿದ್ದರೆ ಹೋದಾಗ 4 ಜನ ಸಿಗುತ್ತಾರೆ ನಿನ್ನ ಹೊರಿಲಿಕ್ಕೆ ಅಂತ. ಅದು ನಾವು ಏನಿಲ್ಲರಿ, ಇದ್ದಾಗೂ ಅಷ್ಟ ಹೋದಾಗೂ ಅಷ್ಟ. ನಮ್ಮ ಮನೆ ಬಾಗ್ಲ ನಮ್ಮದು ಟಿ ವಿ ಮೊಬೈಲ್ ಭಾಳ ಹಾಕಿ ಕೂತ್ಬಿಡ್ತೀವಿ, ಓದೋದು ಕೆಲಸ ಯಾರಂಗಿಲ್ಲ. ಒಬ್ಬರು ಸ್ವಾಮಿಗಳಿದ್ರಂತ, ಊರಿಂದ ಊರು ತಿರುಗೋ ಸ್ವಾಮಿಗಳಿದ್ರಂತ. ಊರಿಂದ ಊರು ತಿರುಗೋ ಸ್ವಾಮಿಗಳಿದ್ರೆ ಅವರು ಹೊಂಟಿದ್ರು ಒಂದು ಹಳ್ಳಿ ರೀ. ಅವೆಲ್ಲ ಈ ಇಷ್ಟಂಗೆ ಸಿಟಿ ಗಿಟಿ ಇದ್ದಿಲ್ಲ, ಮಲಗಲಿಕ್ಕೇನು ಅವತ್ತು ಹೋಟೆಲ್ಲು 5 ಸ್ಟಾರ್ 7 ಸ್ಟಾರ್ ಇದ್ದಿದ್ದಿಲ್ಲ. ಯಾರ್ದೋ ಜಗಲಿ ಇರ್ತಿದ್ದು, ಜಗಲಿ ಮೇಲೆ ಮಲಗ್ತಿದ್ರು, ಮುಂದೆ ಹೋಗ್ಬಿಡ್ತಾರೆ. ಹಂಗೆ ಒಂದು ದಿವಸ ಒಂದು ಮನೆ ಕಟ್ಟಿ ಮೇಲೆ ಮಲಗಿದ್ರು. ಮಲಗಿದಾಗ ಒಳಗೆ ಅಜ್ಜಿ ಮೊಮ್ಮಗಳು ಇಬ್ಬರೇ ಇದ್ದರು, ಮಾತಾಡ್ಕೋತಿದ್ರು. ಅಜ್ಜಿ ಮೊಮ್ಮಗಳು ಹೇಳಿದಂತ, ಅಲ್ಲ ಹುಡುಗಿ, ಆ ಹಿಂದಿನ ಓಣ್ಯಾಗ ರಾಮಣ್ಣ ಅಂತ ಇದ್ದ, ಪಾಪ ತೀರ್ಕೊಂಡಂತ, ನೋಡು ಒಂಚೂರು ನೋಡಿ ಬರ್ತೀನು ಅಂತ. ಆ ಹುಡುಗಿ, ಅಜ್ಜಿ ರಾತ್ರಿ ಭಾಳ ಆಗ್ಯದ, ಬೆಳಗಿನ ಜಾವ ಹೋಗಿ ಬಂದ್ಬಿಡ್ತೀನಿ, ಯಾಕೆ ಈಗ ಯಾರೂ ಬರೋದಿಲ್ಲ, ಬೆಳಗಿನ ಜಾವ ಹೋಗೋಣ ಅಂತ ತಿಳ್ಕೊಂಡು ಹೇಳಂತ ಆತು. ಒಂದು ಅಜ್ಜ ಈ ಹೊರಗೆ ಕೂತು ಸ್ವಾಮಿಗಳು ಕೇಳಿಸ್ಕೊಂಡ್ರಿ ಅದನ್ನು. ಬೆಳಗಿನ ಜಾವ 5 ಗಂಟೆಗೆ ಆ ಹುಡುಗಿ ಅಜ್ಜಿ ಬಾಗಲ ಹಾಕೋ ಹೋಗಿ ಬರ್ತೀನಿ ಅಂತ ಹೇಳಿದ್ದು. ಹೋದು ಬಡ ಬಡ ಮುಂದಿನ ನೋಡಿಗೆ ಹೋದ್ಲು, ಒಂದು 10 ನಿಮಿಷ ಮುಗಿಸ್ಕೊಂಡು ಬಂದ್ಲು. ಇವು ಅಲ್ಲೇ ಮಲ್ಕೊಂಡಿದ್ರು ಸ್ವಾಮಿಗಳು. ಒಳಗೆ ಅಜ್ಜಿ ಮತ್ತು ಮೊಮ್ಮಗಳು ಮಾತಾಡ್ಕೋತ ಕೂದ್ರಂತ. ಅಜ್ಜ ಅನ್ಲಂತ, ರಾಮಣ್ಣ ಸತ್ತು ಎಲ್ಲಿ ಹೋಗ್ಯಾನ ಅನ್ಕೊಂಡು, ಸ್ವರ್ಗಕ್ಕೆ ಹೋಗ್ಯಾನಂತೀಯೋ ನರಕಕ್ಕೆ ಹೋಗ್ಯಾನಂತೀಯೋ ಅಂತ ಇವ್ರು ಚರ್ಚೆ ಇವ್ರದ್ದು. ಆ ಹೊರಗೆ ಸ್ವಾಮಿಗಳಿಗೆ ಆಶ್ಚರ್ಯ, ಏನು ಈ ಅಜ್ಜಿ ಮೊಮ್ಮಗಳ ಕಡೆ ಅದು ಇದು ಬೇರೆ ಅದೇನು ಮೀಟ್ರ್ ಗಿಟ್ರ್ ಹಿಂಗೆ ಹೋಗೋದು ಅಂತ ತಿಳ್ಕೊಂಡು ಹೇಳಿ ಎಲ್ಲಿ ಹೋಗ್ಬೇಕು ಅಂತ ತಿಳ್ಕೊಂಡು ಭಾರಿ ಆಶ್ಚರ್ಯ. ಆಕೆ ಮೊಮ್ಮಗಳು ಹೇಳಂತ, ಅಜ್ಜಿ ರಾಮಣ್ಣ ಸ್ವರ್ಗಕ್ಕೆ ಹೋಗ್ಯಾನ ಬಿಡ ಅಜ್ಜಿ. ಕನ್ಫರ್ಮ್ ಸಿಟ್ರಿ ಅದಕ್ಕೆ ಸ್ವರ್ಗಕ್ಕೆ ಅಂತ ತಿಳ್ಕೊಂಡು ಹೇಳಿ ಇವ್ರು ಸ್ವಾಮಿಗಳು ಬಾಗ್ಲ ಬರ್ಸ್ಬಿಟ್ರು. ಇಬ್ರು ಹೊರಗೆ ಬರ್ರಿ, ಹೆಣ್ಮಕ್ಳು ಏನು ನಡ್ಸಿರಿ ನೀವು ಅಂದರು. ಇಬ್ರು ಹೆಣ್ಮಕ್ಳು ಕೂಡೋದು ನಿಮ್ಮ ಪಾಡಿ, ನೀವು ಸ್ವರ್ಗ ಅನ್ನೋದು ನರಕ ಅನ್ನೋದು ಏನು ನಡ್ಸಿರೋ, ನಾವೆಲ್ಲ ಈಗ ಶಾಸ್ತ್ರ ಓದ್ಕೊಂಡು ಕೂತೀವಿ, ಏನು ನಡ್ಸಿರಿ ನೀವು ಬಾಯಿಲಿ ಏನು. ಮೊಮ್ಮಗಳು ಕರೆದು ಅಜ್ಜಿ ಕರೆದು, ಅಲ್ಲ ಅವ ರಾಮಣ್ಣ ಸತ್ತಾನಂದು ಆತೆಲ್ಲ ಬರೋಬ್ಬರಿ ಸತ್ತ ಮೇಲೆ ನೋಡ್ಕೊಂಬರ್ಬೇಕೆಲ್ಲ ಕರೆಕ್ಟು. ಈ ನಿಮ್ಮ ಮೊಮ್ಮಗಳು ಹೇಳ್ತಾಳ ಸ್ವರ್ಗಕ್ಕೆ ಹೋಗ್ಯಾನ ರಾಮಣ್ಣ ಅಂತ, ನೀ ಗೋಣ ಹಾಕ್ತೀಯಲ್ಲ, ಇದೇನಿದು ಕೇಳಂತ. ಆಗ ಅಜ್ಜಿ ಹೇಳಿದಂತ, ಆ ಮೊಮ್ಮಗಳಿಗೆ ಕೇಳ್ರಿ ಹೇಳ್ತಾಳ ಅವಳು ಅಂತ. ಮೊಮ್ಮಗಳಿಗೆ ಕೇಳಿದಂತ ಸ್ವಾಮಿಗಳು, ಯಾಕವ ಅವ ಸ್ವರ್ಗಕ್ಕೆ ಹೋಗ್ತಾ ಅಂತ ಹೇಳ್ತೀವಿ. ಸ್ವಾಮಿಯಾರ, ಅವ ಸತ್ತಾಗ ಮನೆ ಮುಂದೆ 100 ಜನ ಸೇರಿ ಇಂಥವು ಇನ್ನೂ 4 ದಿವಸ ಬಾಳಿದ್ರೆ ಚಂದ ಇರ್ತಿತ್ತು ಅಂತ ಅನ್ಲಿಕ್ಕತ್ತಾರಲ್ಲ, ಅದಕ್ಕೆ ಅವ ಸ್ವರ್ಗಕ್ಕೆ ಹೋಗ್ಯಾನ, ಬೇರೆ ಕಡೆ ಎಲ್ಲೂ ಹೋಗೇ ಇಲ್ಲ. ನಮ್ಗೆ ನಾವು ಹೋದ ಮೇಲೆ ನಮ್ಮ ಹೆಸರಲ್ಲಿ ಒಂದು ಇಬ್ಬರಾದರೂ ಕೊನೆ ಪಕ್ಷ ಇವ ಬದುಕಿದ್ರೆ ಚಲೋ ಇರ್ತಿತ್ತು ಅಂತ ಅನ್ನೋರು ಇರ್ಬೇಕ್ರಿ. ಹೋದ್ನ ನಡಿ ಕಾಫಿ ಮಾಡಿ ಚಹಾ ಮಾಡಿ ಆ ಲೋಟ ಕುಡಿದ್ಬಿಟ್ಟು ತಣ್ಣಗೆ ಆಗ್ತದೆ, ಹಾಲು ಕುಡಿದಷ್ಟು ತಣ್ಣಗೆ ಆಗ್ತದೆ ಅಂತ ಅಂದ್ರೆ ನಾವು ಇಲ್ಲದೆ ಇರೋದೇ ಚಲೋ ಅಂತ ಅನಿಸ್ತದೆ. ಅದಕ್ಕೆ ನಾವು ಹೋದ ಮೇಲೂ ನಮ್ಮನ್ನು 4 ಜನ ನೆನೆಸ್ಕೊಳ್ಳೋ ಅಂತ ಇರಬೇಕು. ಆಗ ರಘುಗಣ ಮಹಾರಾಜ ಹೊರಟಿದ್ದ, ಪಲ್ಲಕ್ಕಿಯೊಳಗೆ ಹೋಗಬೇಕಾಗಿತ್ತು. ಅದು 4 ಜನ ಅವನನ್ನು ಹೊತ್ಕೊಂಡು ಹೋಗ್ತಿದ್ರು. ಭಾರದ ವಸ್ತು ಪಲ್ಲಕ್ಕಿ ಅದು ಮೇನೆ. ಆದರೆ ಒಬ್ಬ ಕಡಿಮೆ ಬಿದ್ದ, ಏನೋ ಅನಾನುಕೂಲ ಆಯಿತು, ಅನಾರೋಗ್ಯ ಆಯಿತು. ಆಗ ಯಾರನ್ನು ಸೇರಿಸ್ಬೇಕು ಅಂತ ನೋಡಿದಾಗ ಇವರಲ್ಲೇ ಕೂತಿದ್ರು. ಜಡಭರತ ಭಗವಂತನಿಗೆ ಮಗನಾಗಿ ಹುಟ್ಟಿ, ದೇವರಿಗೆ ಮಗನಾಗಿ ಹುಟ್ಟಿ, ಅಪರೋಕ್ಷ ಜ್ಞಾನ ದೇವರ ಸಾಕ್ಷಾತ್ಕಾರ ಮಾಡಿಕೊಂಡು, ಸಹವಾಸ ಮಾಡದೆ ಜಿಂಕೆ ಸಹವಾಸ ಮಾಡಿ ಜಿಂಕೆ ದೇಹ ಹೊತ್ತು ಬಿಟ್ಟು ಬಂದು ಬ್ರಾಹ್ಮಣ ದೇಹದಲ್ಲಿ ಬಂದು, ಅಲ್ಲಿಯೂ ಯಾರದೇ ಸಹವಾಸವನ್ನ ಮಾಡದೆ ಕೂತ ಒಬ್ಬ ಬ್ರಾಹ್ಮಣನನ್ನು, ಅವಧೂತನನ್ನು ಪಲ್ಲಕ್ಕಿ ಹೊರಿಲಿಕ್ಕೆ ಹಚ್ಚಿದ್ರಂತೆ. ವಿಚಾರ ಮಾಡಿ ಹೇಗಿರ್ತದೆ ಅವನು. ಅವ್ರು ಏನರ ಅನ್ಬೇಕ್ರಿ, ತಮ್ಮ ಬಾಯಿಲಿ ಹೊತ್ಕೊ ಅಂದ್ರೆ ಹ್ಞೂ ಅಂದ್ಬಿಟ್ರೆ, ಹಿಂಗೆ ಕುತ್ಕೊಂಡ್ಬಿಟ್ರು. ಹಿಂಗೆ ಹೊತ್ಕೊಂಡು ಹೋಗ್ತಾ ಇದ್ದರು. ಹೋಗೋ ಕಾಲಕ್ಕೆ 4 ಮಂದಿನೇ ಬಿಟ್ಟುಕೊಳ್ರಿ. ಇವ್ರಲ್ಲದೆ 3 ಮಂದಿ ಇದ್ದರು. ಇವ್ರಿಗೇನು ಅಂದರೆ ಸದಾ ಭಗವಂತನ ಚಿಂತನೆ. ಯಾಕಂದ್ರೆ ಅವ್ರು ಇನ್ನೇನು ಚಿಂತನೆ ಮಾಡಬಾರ್ದು, ಭಗವಂತನ ಚಿಂತನೆಯನ್ನೇ ಮಾಡಬೇಕು ಅಂತ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ಇರುವಿ ಸಾಲು ಹೊರಟಿತ್ತಂತ. ಹೆಜ್ಜೆ ಇಟ್ಬಿಟ್ರೆ ಇರುವಿ ತುಳಿದು ಬಿಡ್ತೀನಲ್ಲ ಅಂತ ಸ್ವಲ್ಪ ಮುಂದೆ ಹೋದರು. ಯಾಕಂದ್ರೆ ಪ್ರಾಣಿ ಹಿಂಸೆ ಆಗಬಾರ್ದು ಅಂತ. ನೋಡ್ರಿ, ಹೆಜ್ಜೆ 1 2 1 2 ಲೆಕ್ಕ ಇರ್ತದೆ. ಆ 1 2 ಬಿಟ್ಟು 2 4 ಆಗಿಬಿಟ್ರೆ ಹಿಂದಿನವ್ರ ಪರಿಸ್ಥಿತಿ ಏನು, ಲೆಕ್ಕ ತಪ್ಪಿಬಿಡ್ತದೆ. ಇವ್ರು ಲೆಕ್ಕ ತಪ್ಪಿತು, ಅವ್ರ ಲೆಕ್ಕ ತಪ್ಪಿತು. ಒಳಗೆ ಕೂತವನಿಗೆ ಆ ಪಲ್ಲಕ್ಕಿ ಠಣ್ಣನ್ನು ಬಡಿತು. ಅಂದವ ಸರ್ಕಾರದ ಬಸ್ನ್ಯಾಗ ಕೂತ ಹಿಂಗ ಅನುಭವ ಬಂದಿರ್ತದೆ. ಸರ್ಕಾರದ ಬಸ್ನ್ಯಾಗ ಸಿಂಧನೂರಿಂದ ಶಿರಗುಪ್ಪ ಬರೋ ತನಕ ಹಿಂಗ ಅನುಭವ ಬಂದಿರ್ತಾರೆ. ಗಾಡ 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 ಗಾಡ. ಮೊನ್ನೆ ಬೆಳಿಗ್ಗೆ ಬಂದಿರಿ, ನಾನು 4:10 ರಿಂದ 5 ತನಕ ಬಂದೆ ಬೆಳಿಗ್ಗೆ. ನಿನ್ನೆ ಬೆಳಿಗ್ಗೆ ಬರೋ ಕಾಲಕ್ಕೆ ಪೂರ್ಣ ಅನ್ಕೊಂಡಿದ್ದೆ ರಘುಗಣ ಮಹಾರಾಜ ಮತ್ತು ಜಡಭರತನ ಕಥೆ. ಈ ಕಡೆ ಬಡಿಯೋದು, ಆ ಕಡೆ ಬಡಿಯೋದು, ಈ ಕಡೆ ಬಡಿಯೋದು, ಆ ಕಡೆ ಬಡಿಯೋದು. ಏನು ರೋಡದ್ರಿ ಎಲ್ಲ. ನನಗೆ ಆಶ್ಚರ್ಯ ಅನ್ನಿಸ್ತದೆ, ನೀವೆಲ್ಲ ಇನ್ನೂ ಇದ್ರ ಮೇಲೆ ಸಂಚಾರ ಮಾಡಿ ದೊಡ್ಡ ತಪಸ್ಸರಿ ಉಂಟು. ಸಾಧ್ಯ ಬಿಡಿ, ಧಾರವಾಡದವ್ರ ಕಡೆ ಮಾಡ್ಲಿಕ್ಕೆ ಆಗಿರಲ್ಲ, ಶಿರಗುಪ್ಪದವ್ರಿಗೆ ಅಷ್ಟು ಸಾಧ್ಯ ತಪಸ್ಸು. ಅದಕ್ಕೆ ಅದು ಬಡಿತ್ರಿಪ್ಪ. ಬಡದ ಕೂಡಲೇ ತಲೆಗೆ ಒಂದು ಸಣ್ಣ ಪೆಟ್ಟಾತು. ಮೊದಲು ಒಂದ್ಸಲ ಹಿಂಗೆ ತಿಕ್ಕೊಂಡ ಅಷ್ಟವ, ಯಾಕಂದ್ರೆ ಏನು ಅಲ್ಲಿಗೆ ಬರಂಗಿಲ್ಲ ರೀ ಮೊದಲೇ ಸರ್ತಿ. ಇವ್ರು ಮುಂದೆ ಹೊಂಟ್ರು. ಮುಂದೆ ಹೋಗೋ ಕಾಲಕ್ಕೆ ಈ ಸರ್ತಿ ಇರಿವಿ ಮುಗಿದು ರೀ, ಜೊಂಡಿಗೆ ಬಂದಿದ್ದು ರೀ ಸಣ್ಣ ಸಾಲು. ಇವ್ರೇನಂದ್ರು,
ಲಾಂಗ್ ಜಂಪ್ ಹಿಂದಿನ ಸಲ ಇಟ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಇನ್ನು ದೊಡ್ಡ ಹೆಜ್ಜೆ ಇಟ್ಬಿಟ್ರು. ದೊಡ್ಡ ಹೆಜ್ಜೆ ಇಟ್ಟರೆ ಅವು ಒಳಗೆ ಕೂತವ್ ಒಂದು ಕಡೆ ಅಲ್ಲದೆ ಎರಡು ಕಡೆ ಠಣ ಠಣ ಅಂತ ಅಷ್ಟು ಪೆಟ್ಟಾಯ್ತು ರೀ ಅವನಿಗೆ. ಆದರೂ ಸುಮ್ಮನೆ ತಡ್ಕೊಂಡ. ಇನ್ನೊಂದು ಚೂರು ಮುಂದೆ ಹೋದ್ರು ಈ ಸರ್ತಿ ಇಲಿ ಬಂದ್ಬಿಡ್ತ್ರಿ. ಹೇಳ್ತೀನಿ ಎಲ್ಲರ ಪರಿಸ್ಥಿತಿ. ಹೈ ಜಂಪ್ ರೀ, ಧನ್ನ ಜಿಗಿದ್ಬಿಟ್ರಿ. ಇವರೊಬ್ಬರು ಜಿಗಿದ್ರು, ಹಿಂದಿನ 3 ಮಂದಿ ಹೆಂಗಾಗಿದ್ರು. ಒಳಗೆ ಕೂತವನ ಪರಿಸ್ಥಿತಿ ಏನಾಗ್ಬಿಟ್ಟು ಹೇಳ್ರಿ ನೋಡಂತ. ಕಾರ್ನಾಗ ಡ್ರೈವಿಂಗ್ ಮಾಡ್ತಿರ್ತಾರೆ ಗಂಡ, ಅವ್ನು ಡ್ರೈವಿಂಗ್ ಸೀಟ್ನಾಗ ಕೂತಿರ್ತಾನೆ. ಯಾಕಂದ್ರೆ ಅವಂಗ ಹೀರೋ ಅಂತ ತಿಳ್ಕೊಂಡಿರ್ತಾನೆ ರೀ. ಅವ್ನು ಡ್ರೈವಿಂಗ್ ಸೀಟ್ನಾಗ ಕೂತವ್ ನಾ ಹೀರೋ ಅಂತ. ಬಾಜುಕಿ ಹೀರೋಯಿನ್ ಹೆಂಡತಿ, ಅವು ಮಕ್ಕಳು ಪಾಪ ಅವು ಚಿಳ್ಳಿ ಮಿಳ್ಳಿ ಇದ್ದಕ್ಕಿದ್ದಂಗೆ ಸ್ಪೀಡ್ ಬೇಕಾದ್ರೆ ಬರ್ತದೆ. ಯಾಕಡೆ ನೋಡ್ಕೊಂಡು ಹೊಡಿತಿರ್ತಾನೆ. ಗಚ್ಚಂತ ಬ್ರೇಕ್ ಕೊತ್ತಾನೆ. ಹೇಳ್ತೀನಿ, ಹಿಂದಿರೋ ಮಕ್ಕಳು ಮುಂದೆ ತೊಡಿ ಮೇಲೆ ಬಂದು ಕೂತಿರ್ತಾವೆ. ಆಗ ಮಕ್ಕಳಿಗೆ ಏನು ಹೇಳ್ಬೇಕಪ್ಪ, ಸಾರಿ ಅನ್ಬೇಕು, ಏನು ಅನ್ಬೇಕವ. ಹಂಗಾತ್ರಿ ಪರಿಸ್ಥಿತಿ ಇದು. ಬೈದ 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 ಯಾರ್ಲಿ ಅವರು ಅಂದ. ಅವು ಬೈದ್ರೆ ಅವು 3 ಹೆದರ್ಕೊಂಡು ರೀ. ಸಂಬಳಕ್ಕಿದ್ದು ನೋಡ್ರಿ, ಅವು ಹೆದರ್ಕೊಂಡು. ಸಂಬಳಕ್ಕಿದ್ರೆ ಹೆದರ್ಬೇಕಾಗ್ತಾರೆ ನೆನ್ಬಿಟ್ಟುಕೊಳ್ರಿ. ಅವ್ರು ವಿಥೌಟ್ ಸಂಬಳ ಕೆಲಸ ಮಾಡ್ಲಿಕ್ಕತ್ತಿರಲ್ಲ. ಅವ್ರು ಮಾತಾಡಿದ್ರೆ ತಗಳ್ಯಾ ಅಂದ್ರ ನೀ ಏನು ಶಾಣೆ ಅಂತ ತಿಳ್ಕೊಂಡಿ ಅಂದ್ರೆ ಅವ್ನು ಬಾಯಿ ಬಂದಂಗೆ ಮಾತಾಡಿದ್ರಿ. ಅವ ಭಾಳ ದೊಡ್ಡದ ವಿಷಯ, ಅದು ಹೇಳಿಕ್ಕೆ ಆಗಲ್ಲ. ಸಂಕ್ಷೇಪ ಮಾಡಿದ್ರು. ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ ನೀನು, ಭಾಳ ಶಾಣೆ ಅಂತ ತಿಳ್ಕೊಂಡು ಏನು ಅಂದರು. ಅವರು ಅವನಿಗೆ ಹೇಳಿದ್ದು ನೋಡಿ ಅರ್ಥ ಆಯ್ತು ರೀ. ಇವ್ರು ಯಾರೋ ಜ್ಞಾನಿಗಳಿದ್ದಾರೆ, ನಾನು ತಪ್ಪು ಮಾಡಿದೆ, ಮಾತಾಡಬಾರ್ದು ಅಂತ ತಿಳಿದುಕೊಂಡು ತೆಳಗಿಳಿದು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅವಾಗಂತಾನೆ, ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನತ್ರಕ್ಷಶೂಲನ್ನ ಯಮಸ್ಯ ದಂಡಾತ್ ಮನ್ನೇ ಭೃಶಂ ಬ್ರಹ್ಮಕುಲ ಅವಮಾನಾತ್. ನಾ ಯಾರಿಗೂ ಹೆದರೋದಿಲ್ಲ. ನನ್ನಿಂದ ಯಾವ ಬ್ರಾಹ್ಮಣನಿಗೇನಾದರೂ ಅಪರಾಧ ಆದರೆ ಅದನ್ನು ನಾವು ಸಹನ ಮಾಡಲಿಕ್ಕೇ ಸಾಧ್ಯ ಇಲ್ಲ ಅಂತ ಹೇಳಿ ಕ್ಷಮಾ ಕೇಳಿದ ಮೇಲೆ ಈ ಮಾತಂತ ನಾವು ಈ ಮಾತವನ್ನಂದದ್ದು. ಏನಂದ? ಅಹೋ ನ ಜನ್ಮಾಖಿಲ ಜನ್ಮ ಶೋಭನಂ ಕಿಂ ಜನ್ಮ ವಿಸ್ವಪರೈರಪ್ಯಪುಷ್ಮಿನ್ ನ ಯದ್ಧೃಷೀಕೇಶ ಯಶಃ ಕೃತಾತ್ಮನಾಂ ಮಹಾತ್ಮನಾಂ ವಃ ಪ್ರಚುರ ಸಮಾಗಮಃ. ಅಯ್ಯೋ ಸ್ವಾಮಿ, ನಿಜವಾಗ್ಲೂ ಹೇಳ್ತೀನಿ, ಈ ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಯಿತು. ಯಾಕೆ? ನಿಮ್ಮಂಥವರು ಪ್ರಚುರ ಸಮಾಗಮಃ ತತ್ವೋಪದೇಶ ಮಾಡ್ತಾ ಇದ್ದೀರಲ್ಲ, ಏನಂತ ತಿಳ್ಕೊಂಡಿದ್ದೀಯೋ ನೀನು ಅಂತ ಹೇಳಿ ಮಾತಾಡಿದ್ರಲ್ಲ. ಅವನೇನು ಬೈದಿದ್ದ ಅಂದರೆ, ಪಾಪ ಬಹಳ ದೂರದಿಂದ ಬಂದಿದ್ದೀಯ ನೋಡು ನೀನು, ಪಲ್ಲಕ್ಕಿ ಹೊತ್ತುಕೊಂಡು ಒಬ್ಬನೇ ಹೊತ್ತುಕೊಂಡು ಬಂದಿದ್ದೀಯ, ಇನ್ನುಳಿದವ್ರು 3 ಮಂದಿ ಏನು ಕೆಲಸನೇ ಮಾಡಿಲ್ಲ, ಭಾರ ಆಗಿದೆಯಲ್ಲ ಅಂತ ಅಂದಾಗ ಏನು ಉತ್ತರ ಕೊಟ್ಟಿದ್ರು ಗೊತ್ತಾ? ರಾಜ, ಪಲ್ಲಕ್ಕಿ ಯಾರು ಹೊತ್ತವರು ಅಂತ ಕೇಳಿದರು. ಅವ್ನು ಆಶ್ಚರ್ಯ ಆತ್ರಿ. ತಾನ ಹೊತ್ಕೊಂಡು ಹೊಂಟಾನೆ, ಯಾರು ಹೊತ್ತವರು ಅಂತ ಕೇಳ್ತಾರಲ್ಲ ಅಂತ. ಉತ್ತರ ಏನು ಕೊಟ್ಟ ಗೊತ್ತಾ? ನೋಡು, ನೀನು ಪಲ್ಲಕ್ಕಿಯಲ್ಲಿ ಕೂತಿದ್ದೀಯಾ, ಪಲ್ಲಕ್ಕಿಯ ಕಂಬ ನನ್ನ ಭುಜದ ಮೇಲಿದೆ, ಭುಜ ಟೊಂಕದ ಮೇಲಿದೆ, ಟೊಂಕ ಮೊಣಕಾಲ ಮೇಲಿದೆ, ಮೊಣಕಾಲು ಪಾದದ ಮೇಲಿದೆ, ಪಾದ ಭೂಮಿ ಮೇಲಿದೆ, ಭೂಮಿ ಶೇಷನ್ ತಲೆ ಮೇಲಿದೆ, ಶೇಷ ಕೂರ್ಮ ರೂಪದ ವಾಯುದೇವರ ಮೇಲಿದ್ದಾರೆ, ವಾಯುದೇವರು ಭಗವಂತನ ಕೂರ್ಮದ ಮೇಲಿದ್ದಾರೆ. ಭಾರ ಹೊತ್ತವರು ಯಾರು ಹೇಳು ಅಂತ ಕೇಳಿದ್ರೆ ಒಳಗಿನಿಂದ ತಳ ಜಿಗಿದಿದ್ದ. ಸ್ವಾಮಿ ತಪ್ಪಾಯಿತು. ಈ ಜ್ಞಾನ ಕೊಟ್ಟವ್ರು ನೀವು. ದೇವರೇ ಭಾರ ಹೊರೆಯೋನು. ಭಾರಭೃತ್ ಕಥಿತೋ ಯೋಗಿ. ಅದಕ್ಕೆ ಕೆಲವ್ರು ಏನು ಮಾಡಿಬಿಟ್ರಿ, ದೇವ್ರ ಭಾರ ಹೊರೆಯೋನು ಅಂತ ತಿಳ್ಕೊಂಡು ಯಾತ್ರಾಗ ಹೊಂಟಾಗ ಯಾರೋ ಹೇಳಿದ್ರಂತ, ಏನರ ಇರಲಿ ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ ಅಂತ ಹೇಳಿರಂತ. ಗುಂಡ್ಕಲ್ ತೊಗೊಂಬಂದ್ರಿ ಅವ್ರ ಮನ್ಯಾಗ ರುಬ್ಬ ಗುಂಡಿತ್ತದು. ಆ ಗುಂಡ್ಕಲ್ ತಂದು ದೇವ್ರ ಪಡಿಗೆ ಮೇಲೆ ಹೊರಟ್ಬಿಟ್ಟ. ಯಾಕೆ ಹೊಂಟಿಯೋ ಅಂತ ಕೇಳೋರು. ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳಿಲ್ಲ. ಇಂಥ ಶಾಣ್ಯರಿದ್ರೆ ಏನು ಮಾಡ್ಬೇಕು ಎಲ್ಲರ ಭಾರ ಹಾಕಿದ್ರೆ. ಅದಕ್ಕೆ ದೇವ್ರು ನಿಜವಾಗಿ ನಮ್ಮೆಲ್ಲರ ಭಾರವನ್ನು ಹೊತ್ತುಕೊಂಡು ನಾ ಪರಮಾತ್ಮ. ನಾವಲ್ವೇ ಅಲ್ಲ, ನಾವು ಅಂದ್ಕೊಂಡಿರ್ತೀವಿ ಭಾರ ಹೊತ್ತವರು ಅಂತ. ಅದಕ್ಕೆ ಆ ಉಪದೇಶವನ್ನು ಕೇಳಿದಾಗ ಮಹಾತ್ಮನಾಂಬ ಪ್ರಚುರ ಸಮಾಗಮಃ, ಉಪದೇಶಾದಿಗಳಾಗ್ತಿರಬೇಕು. ನಿಮ್ಮಂತಹ ಜ್ಞಾನಿಗಳ ಸಹವಾಸ ಆದಾಗ ನಮಗೆ ಇರುವಂತಹ ಅವಿವೇಕ ಹೋಗ್ತದೆ ಅಂತಂತಾರೆ. ಮುಂದಿನ ಮಾತು, ಒಂದೇ ಕ್ಷಣ ನೀವು ಭೇಟಿ ಆದರೆ ಹೆಂಗಾಯಿತು? ನಖ್ಯದ್ಭುತಂ ತಚ್ಚರಣಾಬ್ಜರೇಣುಭಿಃ ಹತಾಂಹಸೋ ಭಕ್ತಿರದೋಕ್ಷಜೇಮಲ ಮುಹೂರ್ತಿಕಾದ್ಯಸ್ಯ ಸಮಾಗಮಚ್ಚಮೇ ದುಸ್ತರ್ಕಮೂಲೋ ಅಪಹತೋ ವಿವೇಕಃ. ನಹಿ ಅದ್ಭುತಂ, ಇದೇನು ಆಶ್ಚರ್ಯವೇ ಅಲ್ಲ. ನಿಮ್ಮ ದರ್ಶನ ಆದದ್ದಕ್ಕೆ ನಮಗೆ ಒಳ್ಳೆ ಜ್ಞಾನ ಬರ್ತದೆ ಅನ್ನೋದು ಆಶ್ಚರ್ಯವಲ್ಲ. ತ್ವಚ್ಚರಣಾಬ್ಜರೇಣುಭಿಃ ಹತಾಂಹಸಃ ಭಕ್ತಿರದೋಕ್ಷಜೇಮಲ. ನನ್ನಲ್ಲಿದ್ದ ಎಲ್ಲ ದೋಷಗಳು ಪಾಪಗಳು ಪರಿಹಾರ ಆಯಿತು. ಯಾವಾಗ? ತ್ವಚ್ಚರಣಾಬ್ಜರೇಣುಭಿಃ, ನಿಮ್ಮ ಪಾದದ ಧೂಳಿಯಿಂದ, ಆ ಮಹಾತ್ಮರ ಜ್ಞಾನಿಗಳ ಪಾದ ಧೂಳಿಯಿಂದ ನನಗೆ ಹತ ಅಂಹಸಃ ಎಲ್ಲ ಪಾಪಗಳು ಹೊರಟು ಹೋಯಿತು. ಅಧೋಕ್ಷಜೆ ಅಮಲಾ ಭಕ್ತಿ, ಭಗವಂತನಲ್ಲಿ ಭಕ್ತಿ ಉದ್ರೇಕವಾಯಿತು. ಅಧೋಕ್ಷಜೆ ಭಕ್ತಿ, ಅಷ್ಟು ಅದ್ಭುತವಾದ ಭಕ್ತಿ ಬರ್ತಾ ಇದೆ. ಇದು ಆಶ್ಚರ್ಯವೇ ಅಲ್ಲ. ಯಾಕೆ ಗೊತ್ತಾ? ಮುಹೂರ್ತಿಕಾಸ್ಯಸ್ಯ ಸಮಾಗಮಾಚಮೆ, ಒಂದು ಕ್ಷಣ ಸ್ವಲ್ಪ ಹೊತ್ತು ನಿಮ್ಮಂಥವರ ಸಹವಾಸ ಆದದ್ದಕ್ಕಾಗಿ ನನ್ನ ಅವಿವೇಕ ಇತ್ತಲ್ಲ ಅದು ಹೊರಟು ಹೋಯ್ತು. ಏನು ಅವಿವೇಕ? ನಾನು ರಾಜ, ಸಿಂಧು ಸೌವೀರ ಅಂತ ಒಂದು ದೇಶ,
ಆ ದೇಶದ ರಾಜನಾಗಿದ್ದೆ, ಎಲ್ಲರಲ್ಲಿ ನಾನು ದಬ್ಬಾಳಿಕೆಯನ್ನು ಮಾಡಿಕೊಂಡು ಅಧಿಕಾರವನ್ನು ಚಲಾಯಿಸ್ತಿದ್ದೀನಿ ಅಂತಂದಿದ್ನಲ್ಲ, ಆ ದುಷ್ಟ ಬುದ್ಧಿ, ಆ ಅವಿವೇಕ ಹೊರಟೋಯ್ತು. ಜ್ಞಾನಿಗಳ ಸಹವಾಸ ಮಾಡಿದಾಗ ನಾವು ಏನು ಅಂತ ಅರ್ಥ ಆಗ್ತದೆ. ಒಂದು ಕ್ಷಣ ಸಾಕು ಅವ್ರ ಜೊತೆಗಿದ್ರೆ ನಮ್ಮ ಯೋಗ್ಯತಾ ಎಷ್ಟದ ಅಂತ ತಿಳಿದಿರ್ತದೆ. ಬ್ರೋ ಕವಿಗಳಿದ್ದಾರೆ, ಅಥ ಬಹಳ ವಿಚಿತ್ರ ಕವಿ ಆತ, ಸಂಸ್ಕೃತ ಕವಿ. ಒಂದು 300 ಶ್ಲೋಕ ಬರೆದಿದ್ದಾನೆ ಸಂಸ್ಕೃತದಲ್ಲಿ. ಆ 300 ಸುಭಾಷಿತ ತ್ರಿಶತಿ ಅಂತ ಕರೀತಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾನೆ, ಯದಾ ಕಿಂಚಿತ್ ಕಿಂಚಿತ್, ಯಾವಾಗ ನಾನು ಸ್ವಲ್ಪ ತಿಳ್ಕೊಂಡಿದ್ದೆ ಶಾಸ್ತ್ರದಲ್ಲಿ, ಆವಾಗ ನಾನು ಏನು ತಿಳ್ಕೊಂಡಿದ್ದೆ ಅಂದರೆ ನನಗೆ ಸರಿಸಮನಾದ ಪಂಡಿತ ಇನ್ಯಾರಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡು ಕೂಡ ಹೆಂಗಾಗ್ತದೆ. ಬುಧ ಜನ ಸಕಾಶಾದವಗತಂ, ಯಾವಾಗ ಜ್ಞಾನಿಗಳ ಹತ್ರ ಹೋದೆ ಆಗ ನನ್ನ ಲೆವೆಲ್ ಏನು ಅಂತ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಯಾರೂ ಇಲ್ಲದೆ ಇದ್ದಾಗ ನಾನೇ ದೊಡ್ಡ ಪಂಡಿತ ಅಂತ ಅನಿಸ್ಬಿಟ್ಟಿರ್ತದೆ. ಸ್ವಲ್ಪ ನಮಗಿಂತ ಎತ್ತರದವರ ಕಡೆಗೆ ಹೋದಾಗ ನಿನ್ನ ಯೋಗ್ಯತಾ ಇಷ್ಟ ಅದ ತಿಳ್ಕೋ ಅಂತ ಎಚ್ಚರ ಕೊಡ್ತಾರಂತೆ. ನಮ್ಮಲ್ಲೊಂದು ಗಾದಿ ಮಾತದ್ರಿ, ಏರಂಡೋಪಿ ಧ್ರುಮಾಯತೆ ಅಂತ, ನಿರಸ್ತ ಪಾದಪೇ ದೇಶೆ, ಯಾವ ಮರಗಳೂ ಇಲ್ಲದೆ ಇರುವಂತಹ ಅದೇನು ಮರುಭೂಮಿ, ಆ ಮರುಭೂಮಿಯಲ್ಲಿ ಪಾಪಾಸ್ಕಳ್ಳಿ ಗಿಡ ಇರ್ತಾವೆ ನೋಡಿ, ಅದು ಮುಳ್ಳಿನ ಗಿಡ, ಅದೇ ದೊಡ್ಡ ಮರ ರೀ, ಗಿಡ ಅದಪ್ಪ ನೆರಳಿದ್ರೆ ಇರ್ತದೆ ಅಂತ ತಿಳ್ಕೊಂಡು ನಮ್ಮ ಊರಾಗ ಬರ್ಬೇಕ್ರಿ, ಅದು ಗಿಡ ಕೇಳ್ತಾರೆ ಯಾರ ಕಿತ್ತೊಗಿತಾರೆ ಅದನ್ನು, ಯಾಕಂದ್ರೆ ಗಿಡನೇ ಅಲ್ಲದು. ಹಾಗಾದರೆ ನಾವು ಕೂಡ ನಮ್ಮಷ್ಟಕ್ಕೆ ನಾವೇ ಜ್ಞಾನಿಗಳು ಅಂತ ತಿಳ್ಕೊಂಡಿದ್ರೆ ಇನ್ನೊಬ್ಬ ಜ್ಞಾನಿಗಳ ಕಡೆ ಹೋದಾಗ ಆಗ ಅರ್ಥ ಆಗ್ತದೆ ನಮ್ಮ ಯೋಗ್ಯತಾ ಏನು ಅಂತ. ಅವನಂತಾನೆ ಮುಹೂರ್ತಿಕ, ಒಂದು ಕ್ಷಣ ನಿಮ್ಮ ಜೊತೆಗೆ ಇದ್ದಾಗ ನಮ್ಮ ಯೋಗ್ಯತಾ ಏನು ಅಂತ ತಿಳಿದು ಬಂತು ಮಹಾರಾಯ, ಅದಕ್ಕೆ ನಿಮ್ಮಂಥವ ಸಮಾಗಮವಾಗಲಿ ಅಂತ ಹೇಳ್ತಾರೆ. ನಿನ್ನೆ ಹೇಳಿದೆ ಪ್ರಹ್ಲಾದರಾಜರ ಶ್ಲೋಕ ಪ್ರಾರಂಭದಲ್ಲಿ, ಅದು ಮತ್ತೊಂದು ಸರ್ತಿ ಉಚ್ಚಾರಣೆ ಮಾಡಿ ಮಹತ್ ಸಮಾಗಮ ಪ್ರಕರಣ ಮುಕ್ತಾಯವಾಗ್ತದೆ. ಅದು ಮಹತ್ ಸೇವಾ. ಅವರು ಸಿಕ್ಕ ಮೇಲೆ ಏನು ಮಾಡಬೇಕು, ಅವರ ಸೇವಾ ಮಾಡಬೇಕು. ಹೇಗೆ ಸೇವೆ ಮಾಡಬೇಕು ಅನ್ನುವುದನ್ನು ಮುಂದಿನ ಪ್ರಕರಣದಲ್ಲಿ ಹೇಳ್ತಾರೆ. ನೈಷಾಮತಿಸ್ತಾವದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಮಹತ್ ಸಮಾಗಮ ಪ್ರಕರಣದ ಕೊನೇ ಮಾತು ಪ್ರಹ್ಲಾದರಾಜರ ಮಾತಿನಿಂದ ಮುಕ್ತಾಯ ಮಾಡ್ತಾರೆ. ಮಹಾನುಭಾವರು ತಂದೆ ಅವನನ್ನು ತೊಡೆ ಮೇಲಿನಿಂದ ದೂಡಿ ಇನ್ನವನನ್ನು ಕೊಲ್ಲೇಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಸಾಯಿಸೇ ತೀರಿಸ್ತೀನಿ ಅಂತ ಅಂದರೆ ಪ್ರಶ್ನೆ ಇಲ್ಲೇ ಇಲ್ಲ. ಸ್ವಂತ ಅಪ್ಪ ಮಗನನ್ನು ಕೊಲ್ಲುವ ವಿಚಾರದಲ್ಲಿ ಇದ್ದಾಗಲೂ ಈ ಬುದ್ಧಿ ಯಾರೋ ನಿಮಗೆ ಕೊಟ್ಟರು ಅಂತ ಕೇಳಿದ್ರೆ, ದೇವರು ದೇವರು ದೇವ್ರನ್ನ ಪಡ್ಕೋತಿರ್ತೀಯಲ್ಲ, ಯಾರೋ ನಿಮಗೆ ಈ ಬುದ್ಧಿ ಕೊಟ್ಟರು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ ಗೊತ್ತಾ? ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಎಲ್ಲಿವರೆಗೆ ಮಹತ್ ಸಮಾಗಮ ಆಗೋದಿಲ್ಲ, ಅವರ ಪಾದಧೂಳಿ ನಮ್ಮ ತಲೆ ಮೇಲೆ ಬೀಳೋದಿಲ್ಲ, ಅಲ್ಲಿವರೆಗೆ ಏನೂ ಬದಲಾವಣೆ ಆಗೋದಿಲ್ಲ. ಎಂಥ ಭಾಗ್ಯ ಪ್ರಹ್ಲಾದರಾಜರದ್ದು. ಇಂದ್ರದೇವರು ಹಿರಣ್ಯಕಶಿಪುವಿನ ಹೆಂಡತಿ ಕಯಾದು ಅರ್ಥಾತ್ ಪ್ರಹ್ಲಾದರಾಜರ ತಾಯಿಯನ್ನು ಕೊಲ್ತೇನೆ ಅಂತ ಕರ್ಕೊಂಡು ಹೊಂಟಿದ್ರಂತೆ. ಕತ್ತರಿಸ್ಬಿಡ್ತೀನಿ ಇವಳೊಬ್ಬಳನ್ನ, ಯಾಕಂದ್ರೆ ನಾವು ತಪಸ್ಸಿಗೆ ಹೋಗ್ಯಾನ, ಈಕೆ ಗರ್ಭದಾಗ ಕೂಸು ಬೆಳೀಲಿಕ್ಕತ್ತದ, ಇವಳನ್ನು ಕೊಂದು ಬಿಟ್ಟರೆ ಅದು ಬೆಳೆಯೋದಿಲ್ಲ, ಅವನೇ ಅಷ್ಟು ದುಷ್ಟ, ಇವಿನ್ಯಂಥವನು ಬರ್ತಾನೋ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ನಾರದರು ಬಂದು ಏನು ನಡೆಸಿಯೋ ಇಂದ್ರ, ಮೂರ್ಖ ಇದ್ದೇನೆ ನೀನು, ಯಾರಂತ ತಿಳ್ಕೊಂಡು ಒಳಗಿದ್ದವು ಬಿಡ ಅಂತ ಹೇಳಿ ನಾರದರು ಇಂದ್ರದೇವರಿಗೆ ಬುದ್ಧಿವಾದ ಹೇಳಿ ಒಳಗಿದ್ದವನು ಸಾಕ್ಷಾತ್ ಮಹಾಭಾಗವತಃ, ಮಹಾಭಾಗವತೋತ್ತಮರಪ್ಪ ಅವರು, ನಮಸ್ಕಾರ ಮಾಡಬೇಕು ಅವರಿಗೆ ಅಂತ ತಿಳ್ಕೊಂಡು ಹೇಳಿದಾಗ ಇಂದ್ರದೇವರು ಭಾಗವತಾತ್ವೇನ ಭಗವದ್ಭಕ್ತರು ಅನ್ನೋ ಬುದ್ಧಿಯಿಂದ ದೊಡ್ಡ ಯೋಗ್ಯತೆಯಲ್ಲಿ ಬಹಳ ದೊಡ್ಡವರು ಇಂದ್ರದೇವರು. ನಾರದರ ಮಾತಿನಿಂದ ಅವರು ಭಾಗವತರು ಅನ್ನೋದಕ್ಕೆ ಪರಿಕ್ರಮ್ಯ ಯಯೋ ಅಂತ ಅವಳನ್ನು ಕೈಯಾದುವನ್ನು ಮಧ್ಯದಲ್ಲಿ ನಿಲ್ಲಿಸಿ ಪ್ರದಕ್ಷಿಣೆ ಹಾಕಿ ಹೋದರಂತೆ. ಏನು ಆಶ್ಚರ್ಯ ಅಲ್ಲ ಪ್ರಹ್ಲಾದರಾಜರ ಆ ಒಂದು ಗೌರವ ಹೇಗಿದೆ ನೋಡಿ, ಎಂತಿಂಥವ್ರು ಅವ್ರನ್ನ ಗೌರವ ಸಲ್ಲಿಸ್ತಾರೆ ಅಂತ. ಆಮೇಲೆ ಮನೆಗೆ ಕರ್ಕೊಂಡು ಬಂದು, ನಾರದರಿಗೆ ಸ್ವಂತ ಮನೆ ಅಂತ ಇದ್ದಿದ್ದಿಲ್ಲ, ಅವರು ಸ್ವಂತ ಮನೆ ಮಾಡ್ಕೊಂಡಿರ್ಲಿಲ್ಲ, ಬೇಕಾಗಿ ಇರ್ಲಿಲ್ಲ ಅವ್ರು ಸ್ವಂತ ಮನೆ. ಮಂದಿ ಮನೆ ಆಗಿದ್ರೆ ಸ್ವಂತ ಮನೆ ಹಾಕ್ಬೇಕಾಗ್ತಾವ, ಸುಮ್ಮನೆ ಇನ್ನೊಬ್ಬರ ಮನೆಗೆ ಹೋಗೋದು 4 ದಿವಸ ಅಲ್ಲಿರೋದು, ಅಲ್ಲಿಂದ ಮತ್ತೊಬ್ಬರ ಮನೆಗೆ ಹೋಗಿ 4 ದಿವಸ ಅಲ್ಲಿರೋದು, ಹೀಗಾಗಿ 4 ಮನೆಗೆ ಹೋಗಿ ಎಲ್ಲ ಮನೆಗಳು ಮುಗಿದು ಹೋದವು ಅಂದರೆ ಇನ್ನೇನು ಬೇಕಾಗಿಲ್ಲ. ಆದರೆ ಇವರಿಗೋಸ್ಕರ ಒಂದು ಆಶ್ರಮ ಮಾಡಿಕೊಂಡು ನಾರದರು ಪಾಠವನ್ನು ಹೇಳ್ತಾರೆ. ಯಾರಿಗೋಸ್ಕರ? ಪ್ರಹ್ಲಾದರಾಜರಿಗೋಸ್ಕರ ಪಾಠವನ್ನು ಹೇಳ್ತಾರೆ. ಅದಕ್ಕೆ ಮಹತ್ ಸಮಾಗಮ ಆಗಬೇಕು ಅಂತ ಕರೆದದ್ದು. ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್ ಅಂತ ಇಷ್ಟು ಒಂದು 10-15 ಶ್ಲೋಕಗಳ ವ್ಯಾಪ್ತಿಯಲ್ಲಿ ವಿಷ್ಣು ತೀರ್ಥರು ಮಹತ್ ಸಮಾಗಮ, ದೊಡ್ಡವರ ಸಹವಾಸದ ಫಲ ಏನು ಅಂತ ತಿಳಿಸಿಕೊಟ್ರು. ಇದಾದ ಮೇಲೆ ಅವರ ಸೇವಾ, ಆ ದೊಡ್ಡವರು ಸಿಕ್ಕಾಗ ಅವರ ಸೇವೆಯನ್ನು ಹೇಗೆ ಮಾಡಬೇಕು,
ಮಾಡುವುದರಿಂದ ಆಗುವ ಲಾಭ ಏನು? ಇದು ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಅಂತ ಮುಂದಿನ ಪ್ರಕರಣ. ನನಗೆ ಇನ್ನೊಂದು 20-25 ನಿಮಿಷ ಟೈಮ್ ಅದ, ಅಷ್ಟು ಹೇಳಿ ಮುಗಿಸ್ಬಿಡ್ತೀನಿ. ಅಷ್ಟು ಭಾಳ ಹೇಳಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಮತ್ತೆ ನಾಳೆ ಬರ್ಬೇಕು ನೋಡಿ ನೀನು, ಮತ್ತು ನಾಳೆ ಪ್ರವಚನ ಅದ, ಅದಕ್ಕೆ ಅಷ್ಟು ಹೇಳ್ತೀನಿ. ಇದೊಂದು ಪ್ರಕರಣ. ಇದಾದ ಮೇಲೆ ಯಾವ ಕಾರಣಕ್ಕೂ ನಾವು ದೊಡ್ಡವರನ್ನ ನಿಂದಿಸಬಾರದು ಅಂತ ಒಂದು ಮಾತು. ನಮಗದೊಂದು ಕೆಟ್ಟ ಚಟ ಅದ. ಯಾರನ್ನಾದರೂ ಬೈದಿದ್ರೆ ತಿಂದದ್ದು ಅರಗೋದೇ ಇಲ್ಲ ಅಂತ. ಬೈದ ಮೇಲೆ ಸಮಾಧಾನ ಆಗ್ತಾರೆ, ತಿಂದದ್ದು ಅಷ್ಟು ಕರಗಿರ್ತದೆ, ಆರಾಮಾತ್ ನೋಡಿ ಇವತ್ತ ಅಂತ. ಎಂದೆಂದೂ ಮಾಡಬಾರ್ದು. ನಮ್ಮ ಕೆಲಸನೇ ಅಲ್ಲ ದೊಡ್ಡವ್ರನ್ನ ಬೈಯೋದು, ನಿಲ್ಲಿಸೋದು. ನಮ್ಮ ಯೋಗ್ಯತೆ ಏನ್ರಿ ಇದೆಲ್ಲ. ಅವ್ರು ಅಷ್ಟು ಎತ್ತರಕ್ಕೆ ಏರ್ಯಾರಂತ ತಿಳ್ಕೊಬೇಕು, ಏನೋ ಪುಣ್ಯ ಮಾಡ್ಕೊಂಡು ಅಷ್ಟು ಎತ್ತರಕ್ಕೆ ಏರಿರ್ತಾರೆ ಅಂತ ತಿಳ್ಕೊಂಡು ಎಂದೂ ನಿಂದನ ಮಾಡಬಾರ್ದು. ಅದು ಮಹತ್ ನಿಂದನಾವರ್ಜನ ಪ್ರಕರಣ ಅಂತ ಕರೀತಾರೆ. ಅದು ನಾಳೆ ತಗೊಳ್ಳುವಂತೆ ಇವತ್ತು 2ನೇ ಪ್ರಕರಣದಲ್ಲಿ ಪ್ರವೇಶ ಮಾಡ್ತಾ ಅವರು ಸೇವಾ ಮಾಡಬೇಕು ಅಂತ ಯಾಕೆ ಅಂತೀರಿ? ಅದಕ್ಕೆ ವಿಷ್ಣು ತೀರ್ಥರು ಯನ್ಮಾಯಯೋರು ಗುಣಕರ್ಮ ನಿಬಂಧನೇಸ್ಮಿನ್ ಸಾಂಸಾರಿಕೆ ಪತಿಚರನ್ ತದತಿಶ್ರಮೇಣ ನಷ್ಟಸ್ಮೃತಿ ಪುನರಯಂ ಪ್ರವಣೀತ ಲೋಕಃ ಯುಕ್ತ್ಯಾಕಯ ಮಹದನುಗ್ರಹ ಮಂತರೇಣ. ಅವರ ಸೇವಾ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ನಾವೇನು ಮರ್ತಿದ್ದೇವೆ ಅದನ್ನು ನೆನಪು ಮಾಡಿ ಕೊಡ್ಲಿಕ್ಕಾದರೂ ಅವರ ಸೇವಾ ಬೇಕು. ಏನೋ ಮರ್ತ್ಬಿಟ್ಟಿವಂತ, ಏನು ಮರ್ತಿದ್ದೀವಿ ಅಂತ ಅವ್ರು ಹೇಳ್ತಾರ ನೋಡಂತೆ. ನಷ್ಟಸ್ಮೃತಿ ಪುನರಯಂ ಪ್ರವೃಣೀತ ಲೋಕಃ. ನಾವು ಯಾವುದನ್ನು ಮರೆತು ಬಹಳ ಮುಂದೆ ಬಂದಿದ್ದೀವಿ, ಪುನಃ ಅದರ ಸ್ಮರಣೆಯನ್ನು ತಂದು ಕೊಡಬೇಕಾಗಿದ್ದರೆ ಆ ಮಹಾತ್ಮರ ಸೇವೆಯನ್ನು ಮಾಡಬೇಕು. ಅದು ಹೇಗೆ, ಎಲ್ಲಿ ಮರ್ತಿದ್ದೇವೆ, ಎಲ್ಲಿದ್ದೇವೆ ಅಂದರೆ, ಯನ್ಮಾಯಯ ಉರುಗುಣ ಕರ್ಮ ನಿಬಂಧನೇಸ್ಮಿನ್ ಸಾಂಸಾರಿಕೇ ಪಥಿ. ಸಂಸಾರವೆಂಬುವಂತಹ ಒಂದು ದೊಡ್ಡ ಮಾರ್ಗ, ರಾಜಬೀದಿ. ಈ ರಾಜಬೀದಿಯಲ್ಲಿ ಹೊಡ್ತಾ ಇದ್ದೀವಂತೆ. ಹಂಗೆ ಆಗಿರ್ತದೆ ರೀ. ಮಾರ್ಕೆಟಿಗೆ ಹೋಗಿರ್ತೀವಿ ನೋಡ್ರಿ ನಾವೆಲ್ಲ. ಮಾರ್ಕೆಟಿಗೆ ಹೋದಾಗ ನಮಗೆ ಏನು ಸಾಮಾನು ತರಬೇಕು ಅಂತಿರ್ತದಲ್ಲ, ಅದನ್ನೊಂಚೂರು ನೆನಪಿಟ್ಕೊಂಡು ಒಳಗೆ ಹೋಗಿರ್ತೀವಿ. ಹೋದ ಮೇಲೆ ಆ ಕಡೆ ಈ ಕಡೆ ನೋಡಿದ ಕೂಡಲೇ ಏನಾಗ್ತಾವಂದ್ರೆ ಬೇರೆ ಬೇರೆ ಸಾಮಾನು ಕಾಣಿಸ್ಲಿಕ್ಕೆ ಶುರುವಾಗ್ತಾವ್ರಿ. ಕಾಣಿಸ್ಲಿಕ್ಕೆ ಶುರುವಾದಾಗ ನಮ್ಮ ತಲೆಗೆ ಏನು ಬರ್ತದೆ ಅಂದ್ರೆ, ನಾವು ಏನು ಸಾಮಾನು ತರಬೇಕಾಗಿರ್ತದೆ ಅದನ್ನು ಮರೆತು ಉಳಿದದ್ದು ಎಲ್ಲ ನೋಡಿ ಹೋಗ್ತೀವಿ. ಮನೆಗೆ ಬಂದಮೇಲೆ ಏನಾಗ್ತದೆ ಅಂಬೋದು ಹೇಳೋದು ಬೇಡ. ಅದು ಕೆಲವೊಂದು ಸರ್ತಿ ಇವ್ರು ಮಾರ್ಕೆಟಿಗೆ ಹೋದಾಗ ಮನ್ಯಾಗ ಹೆಣ್ಣಾದ್ರು ಫೋನ್ ಮಾಡಿರ್ತಾರೆ, ಮಾರ್ಕೆಟ್ನಾಗ ಇದ್ದೀರಿ ಹೌದಿಲ್ಲೋ ಅಂತ ಕೇಳ್ತಾರೆ. ಹೌದಾ, ಇಲ್ಲೇ ಇದ್ದೀನಿ ಅಂತ. ಯಾವ ಅಂಗಡಿ ಮುಂದೆ ನಿಂತ್ಕೊಂಡ್ರಿ ಅಂತ ಕೇಳ್ತಿರ್ತಾರೆ. ಅದೇ ಬೆಲ್ಲದ ಅಂಗಡಿ ಮುಂದೆ. ಅದಕ್ಕೆ ಬಡ್ಕೊಂಡು ಎಣ್ಣೆ ತೊಗೊಂಬ ಅಂತ ಹೇಳಿದ್ದೀನಿ ನಿಮ್ಗೆ ಅಂತ ಹೇಳಿ. ನೀವು ಬೆಲ್ಲದ ಅಂಗಡಿ ಮುಂದೆ ನಿಂತಿರ್ತಾನೆ, ಇವಾಗ ಬೆಲ್ಲದ ಅಂಗಡಿ ಮುಂದೆ ನಿಂತಿರ್ತಾನೆ, ಎಣ್ಣೆ ತೊಗೊಂಬ ಅಂತ ಹೇಳ್ತಾರೆ. ಮರ್ತು ಹೋಗ್ಬಿಟ್ಟಿರ್ತದೆ. ನಷ್ಟಸ್ಮೃತಿ. ಹಾಗಾದರೆ ಈ ಜಗತ್ತದು ನೋಡ್ರಿ, ಇದು ಒಳ್ಳೆ ಮಾರ್ಕೆಟ್ ರೀ. ಇದರೊಳಗೆ ಎಷ್ಟು ವಿಷಯಗಳು ಸಿಗ್ತಾವ ನಿಮಗೆ ಅಂತಂದ್ರೆ, ಮೂಲ ಏನದಲ್ಲ ಅದು ಮರ್ತು ಹೋಗುವಷ್ಟು ವಿಷಯ ಸಿಗ್ತಾವನ್ನ ಬಿಟ್ಕೊಂಡ್ರಿ. ನಾನು ಸಾಕಷ್ಟು ಸರ್ತಿ ಅನುಭವಿಸಿದ್ದೇನೆ. ಎಲ್ಲೋ ಹೋಗಿರ್ತೀವಿ, ಏನೋ ಮಾಡಿರ್ತೀವಿ, ಅಲ್ಲಿ ಹೋದಾಗ ಅದೊಂದು ಬಿಟ್ಟು ಉಳಿದದ್ದು ಎಲ್ಲ ಮಾಡಿರ್ತೀವಿ. ನಾನು ಸುಮ್ಮನೆ ಹೇಳ್ತೀನಿ, ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿರ್ತೀವಿ. ಹೋದಾಗ ಏನು ಮಾಡಬೇಕು, ಈ ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಅಂತ ಇಟ್ಕೊಳ್ರಿ. ಮುಖ್ಯ ಏನು, ನಮ್ಮದು ತಿರುಪತಿ ಕ್ಷೇತ್ರಕ್ಕೆ ದೇವರು ನೋಡಬೇಕು, ಆಗಬೇಕು. ಶ್ರೀನಿವಾಸ ದೇವರನ್ನ ಅದು ದೊಡ್ಡ ಪ್ರಾಕಾರದ ರೀ. ಅಷ್ಟು ದೊಡ್ಡ ಪ್ರಾಕಾರ ಪ್ರದಕ್ಷಿಣೆ ಹಾಕೋದು ನಮ್ಮ ಕೋತಲ್ಲ. ನಿಜವಾಗ್ಲೂ ಕೂಡ ನಾವೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಹೋದಾಗ ಆ ಪ್ರದಕ್ಷಿಣೆ, ನಮಸ್ಕಾರ, ಸ್ನಾನ, ಆ ದೇವಸ್ಥಾನ ಹೊರಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಜಪ ಏನಿರಂಗಿಲ್ಲ ರೀ. ಊಟಕ್ಕೆ ಎಲ್ಲಿ ಹಾಕ್ತಾರೆ, ಎಷ್ಟೊತ್ತಿಗೆ ಹಾಕ್ತಾರೆ, ಅವ್ರು ಫೋನ್ ಮಾಡಿದ್ರೆ ಅವ್ನು ಅಲ್ಲಿ ಫೋನ್, ಊಟಕ್ಕೆ ಹಾಕಿಕೊಂಡು ಕಡಿ ನನಗೆ ನಾ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿ, ಅಲ್ಲೋ ಶ್ರೀನಿವಾಸ ದೇವ್ರ ದರ್ಶನ ಆಮೇಲೆ ಹೋಗ್ತಾನೆ, ಅಲ್ಲೇ ಕೂತಿರ್ತಾನೆ, ತಗೋ ಆಮೇಲೆ ಹೋಗ್ಬೇಕಾಗಿದೆ, ಮೊದಲು ಊಟ ಮಾಡ್ತೀನಿ. ಅಲ್ರಿ ಊಟ ಮನ್ಯಾಗ ಮಾಡ್ತಿರ್ತೀವಲ್ಲ, ಅದಕ್ಕೆ ಯಾಕೆ ಹೋಗ್ಬೇಕು ತನಕ? ನಮಗೆ ಕ್ಷೇತ್ರಕ್ಕೆ ಹೋದಾಗೂ ತೀರ್ಥಕ್ಕೆ ಹೋದಾಗೂ ಅದೇ ತಲೆಗಿರ್ತಾರೆ. ಊಟಕ್ಕೆ ಎಷ್ಟೊತ್ತಿಗೆ ಹಾಕ್ತಾರೆ, ಕಾಫಿ ಎಷ್ಟೊತ್ತಿಗೆ ಕೊಡ್ತಾರೆ, ಫಲಾರ ಎಷ್ಟೊತ್ತಿಗೆ ಕೊಡ್ತಾರೆ. ನಮ್ಮ ಜೊತೆ ಯಾತ್ರಾ ಕರ್ಕೊಂಡು ಹೋಗಿರ್ತೀವಿ. ಕೆಲವ್ರನ್ನೆಲ್ಲ ಕರ್ಕೊಂಡು ಹೋದಾಗ ಮೊದಲೇ ಹೇಳ್ಬಿಟ್ಟಿರ್ತಾರೆ, ಆಚಾರ ಚಲೋ ರೂಮಿನ ವ್ಯವಸ್ಥೆ ಮಾಡ್ಬೇಕಾ, ಮೊದಲೇ ನೀವು ಕಾಫಿ ಕೊಡ್ಬೇಕು 2 ಸರ್ತಿ, ಊಟಕ್ಕೆ ಹಾಕ್ಬೇಕು. ನಾ ಅಂದೇ ಬರಬೇಡ್ರಿ ಅಂತ ಹೇಳಿ. ನಿಮ್ಮ ಮನ್ಯಾಗ ರೂಮ್ ಅದ ಕಾಫಿ ನಿಮ್ಮ ಮನೆಗೆ ಸಿಗ್ತದೆ. ನಮ್ಮ ಮನೆಗೆ ಅಲ್ಲೇ ಬರ್ಬೇಕಂತ ಬರೀ ಅಲ್ಲಿ ಏನೂ ಇಲ್ಲಾರ್ದು ಉಪವಾಸ ಬೆಳಿಗ್ಗೆ ಬರ್ಬೇಕ್ರಿ. ಖರೆ ಅಂದ್ರೆ ಅಲ್ಲಿ ಏನೂ ಸಿಗಂಗಿಲ್ಲ, ಉಪವಾಸದಿಂದ ಇರಬೇಕು, ಆ ಕ್ಷೇತ್ರದಲ್ಲಿ ವಾಸ ಮಾಡಬೇಕು ಅಂತ ಬರಬೇಕು. ಕೆಲವರಂತರೂ ಕಾಶಿಗೆ ಹೋಗಿರ್ತಾರೆ, ನನ್ನ ಜೊತೆ ಬಂದಿರಿ ಕೆಲವರು. ಬಡ ಬಚ್ಚಲ್ದಾಗ ಸ್ನಾನ ಮಾಡಿ ಮುಗಿಸಿ ಡ್ರೆಸ್ ರೆಡಿ ಹಾಕ್ಕೊಂಡು ಕಾಫಿ ಕುಡ್ಕೊಂಡು ಬಂದು ಕೂತ್ಬಿಟ್ರಿ. ಈ ಗಂಗಾ ಸ್ನಾನ ಮಾಡ್ಲಿಕ್ಕಿದ್ರಿ ಪಾಪ ಕೆಲವರೆಲ್ಲ ಥಂಡ್ಯಾಗ ಒದ್ದಾಡ್ಕೋತ. ಅಯ್ಯ ನಿಮ್ಮ ಸ್ನಾನ ಆಗೇ ಇಲ್ವಾ ಅಂತ ಕೇಳಿದ್ರು ಅವರು. ನಿಮ್ದೆಲ್ಲ ಆಯಿತು ಅಂತ ಕೇಳೋರು. ಬಾತ್ರೂಮ್ನಲ್ಲಿ ಮಾಡಿಬಿಟ್ರವಾ ಅಂದರು. ಅಲ್ರಿ ಮತ್ತು ಗಂಗಾ ಸ್ನಾನಕ್ಕೆ ಬಂದರೆ ಅಲ್ಲಿ ಮಾಡಿದ್ರೆ ಹೆಂಗ ಅಂತ. ಎಲ್ಲ ಕಡೆ ಬರೋದು ಗಂಗೆಯೇ ಅಲ್ವಾ ಅಂದರು. ಏನು ಬುದ್ಧಿವಂತರೆಲ್ಲ, ಏನು ಬುದ್ಧಿವಂತರು. ಅದಕ್ಕೆ ಕೆಲವರು ಏನು ಮಾಡಿಬಿಟ್ರು, ಮೇಲೆ ಗಂಗಾಜಲ ಇಟ್ಬಿಟ್ರೆ ಸಿಂಟೆಕ್ಸ್ ಅದೇ ಗಂಗಾಜಲಿಗೆ ಯಾವ ಸಮಸ್ಯೆ ಇಲ್ಲ, ಅಲ್ಲಿ ಹೋಗೋದು ಪ್ರಸಂಗನೂ ಬೇಡ ಅಂತ ಹೇಳಿ.
ಯಾಕೆ ಹೋಗಬೇಕು ಯಾತ್ರೆಗಳಿಗೆ? ಅಲ್ಲಿ ಹೋದಾಗ ಏನು ಕೆಲಸ ಇದೆ ನಮ್ಮದು? ಮನೆಯಲ್ಲಿ ಯಾವುದನ್ನು ನಮ್ಮ ಕಡೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಅಲ್ಲಿ ಸಾಧನೆ ಮಾಡಲಿಕ್ಕೆ ಅಂತ ಹೋಗೋದು ನಾವೆಲ್ಲ. ಅರ್ಥ ಹೋಗ್ಬಿಡ್ತದೆ. ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಇದೆ ಈ ಸಂಸಾರ ಅಂತಂದರೆ. ಕ್ಷಣಕ್ಕೊಂದು ನಿಮಿಷಕ್ಕೊಂದು ಸಾವಿರ ಸಾವಿರ ವಿಷಯಗಳು ಸಿಗುವ ಮಾರ್ಕೆಟ್ ಇದು, ದೊಡ್ಡ ಮಾರ್ಕೆಟ್. ಕೆಲವು ದಿವಸ ನನ್ನ ವೈಯಕ್ತಿಕ ಅನುಭವ, ಈ ಟಿ ವಿ ಮೊಬೈಲು ಬರೋಕ್ಕಿಂತ ಮೊದಲು ಸ್ವಲ್ಪ ವಿಷಯಗಳು ಕಡಿಮೆ ಸಿಗ್ತಿದ್ವು. ಈಗೇನು ಮೊಬೈಲ್ ಬಂದದ, ಟಿ ವಿ ಬಂದದ, ವಿಷಯಗಳು ಸಮೃದ್ಧಾತಿ ಸಮೃದ್ಧ. ಎಷ್ಟು ಸಮೃದ್ಧ ಅಂದರೆ ನಾನು ಬದುಕಿದ್ದೀನೋ ಇಲ್ಲೋ ಅಂತ ತಿಳಿಸದೇ ಇರೋಷ್ಟು ಸಮೃದ್ಧ ಆಗ್ಯಾವ. ನನಗೆ ಈ ಅಕ್ಷಯ ಪಾತ್ರೆ ಅಂತ ಮಹಾಭಾರತದಾಗ ಒಂದು ಕಾನ್ಸೆಪ್ಟ್ ಬಂದಿತ್ತು. ಖರೆ ಇತ್ತು, ನಾನು ಸುಮ್ಮನೆ ಕಲ್ಪನಾ ಅಂತ ಯಾಕೆ ಹೇಳ್ತೀನಿ ಅಂದರೆ ತಿಳಿಲಿ ನಿಮಗೆ ಅಂತ ತಿಳ್ಕೊಂಡು ಒಂದು ಕಲ್ಪನಾ ಇತ್ತು. ಅಕ್ಷಯ ಪಾತ್ರೆ ಅದ್ರೊಳಗೆ ಎಷ್ಟು ತೆಗೆದ್ರು ಆಹಾರ ಬರ್ತಿತ್ತು. ನಾನಂದೆ ಒಟ್ಟು ಬರೆದಿರ್ತಾರೆ ಬಿಡ ಅಂತ ಅನ್ಕೊಂಡು. ಇವತ್ತು ಫೇಸ್ಬುಕ್ ನೋಡಿದ ಮೇಲೆ ಅನಿಸ್ತು ಅಕ್ಷಯ ಪಾತ್ರೆ ಇತ್ತು ಅಂತ ಅನಿಸ್ತು. ಇವತ್ತು ಫೇಸ್ಬುಕ್ ನೋಡಿದ ಮೇಲೆ ಅನಿಸ್ತು ಅಕ್ಷಯ ಪಾತ್ರೆ ಇತ್ತು. ಯಾಕಂದ್ರೆ ನೀವು ತೆಗಿತಾ ರಾತ್ರಿ ಬೆಳತನಕ ಇರ್ತಾವ್ರಿ ವಿಷಯಗಳು. ಏನೂ ಸಂಬಂಧ ಇಲ್ಲ. ಮತ್ತು ನಿಮಗೆ ನಿಮ್ಮ ಜೀವನದೊಳಗೆ ₹1 ಕೆಲಸ ಬರೋಂಗಿಲ್ಲ. ಏನು ವಿಷಯಗಳು ಹೋಗ್ತಾ ಇರ್ತದೆ. ಯಾರೋ ಸತ್ರಂತ, ಯಾರೋ ಹುಟ್ಟಿದ್ರಂತ, ಯಾರೋ ಓಡೋದ್ರಂತ, ಯಾರೋ ಬಿಟ್ಟು ಹೋದ್ರಂತ. ಎದಕ್ಕೆ ಬೇಕರು ನಮಗೆ ಏನೇನು ಅವು ಯಾವ ಇದ್ದಿದ್ದು ನೋಡ್ರಿ, ಸುರಕ್ಷಿತ ಇದ್ದೀರಿ ನಾವು ಮನ್ಯಾಗ. ಇಲ್ಲದು ವಿಷಯಗಳೇ ವಿಷಯಗಳು. ಅದಕ್ಕೆ ಅವರಂತಾರ ಯನ್ಮಾಯಯ ಉರು ಗುಣ ಕರ್ಮ ನಿಬಂಧನೆಸ್ಮಿನ್ ಸಾಂಸಾರಿಕೆ ಪತಿಚರನ್ ತದತಿ ಶ್ರಮೇಣ. ಎಷ್ಟು ಶ್ರಮ ಆಗ್ತದೆ ಇದರಲ್ಲಿ ಸಂಚಾರ ಮಾಡುವಾಗ. ಕಷ್ಟಪಟ್ಟು ನಷ್ಟ ಸ್ಮೃತಿ ಮರ್ತೋಯ್ತು. ಏನು ಮರ್ತೋಯ್ತು? ದೇವರು, ಧರ್ಮ, ಸಾಧನೆ, ನಾನು ಬಂದದ್ದು ಎಲ್ಲ ಮರ್ತೋಯ್ತು. ಎಷ್ಟೋ ಸರ್ತಿ ಆಗಿರ್ತದೆ ಪಾಪ. ಕ್ರಿಕೆಟ್ ಮ್ಯಾಚ್ ಆಗಿರ್ತದೆ ನೋಡ್ರಿ, ಸಂಧ್ಯಾ ವಂದನೆ ಮಾಡ್ತಾ ಕೂತಿರ್ತಾರೆ, ಎಲ್ಲಿ ಟಿ ವಿ ಮುಂದೆ ಕೂತಿರ್ತಾರೆ. ದೇವ್ರ ಮನೆಗೆ ಕೂಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಕ್ರಿಕೆಟ್ ಬಿಡ್ಲಾರೆ. ದೇವ್ರನ್ನ ಬಿಡ್ತೀವಿ, ಅದೇನು ದೊಡ್ಡ ವಿಷಯ ಅಲ್ಲ. ಏನಲ್ಲ ದೇವ್ರನ್ನ ಬಿಡೋದು ಎಷ್ಟೊತ್ತು ಹಿಂಗೆ ಬಿಟ್ಬಿಡ್ತೀವಿ. ಕ್ರಿಕೆಟ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂತಿರ್ತೀವಿ, ಇವ ಮಾರ್ಜನ ಮಾಡ್ಕೋತಿರ್ತಾನೆ, ಕೈಯಾಗ ನೀರು ಹಾಕ್ಕೊಂಡಿರ್ತಾನೆ, ಅಲ್ಲಿ ಗೋಲ್ಡ್ ಆಗಿಬಿಡ್ತದೆ. ಅಲ್ಲೊಂದು ವಿಕೆಟ್ ಬರ್ತದೆ ಇಂಡಿಯಾದ್ದು, ಸಂಧ್ಯಾನ ಬಿಟ್ಬಿಡ್ತಾನೆ. ನಾನು ಸಂಧ್ಯಾನ ಮಾಡ್ಲಿಕ್ಕೆ ಕೂತಿ ಅದಕ್ಕೆ ವಿಕೆಟ್ ಬಿರ್ತದೆ. ಸಂಧ್ಯಾನ ಮಾಡಬಾರ್ದಾಗಿತ್ತು ನಾನು. ಅವ ಹಿಂಗೆ ಹಿಡ್ಕೊಂಡು ಕೂತಿರ್ತಾನೆ. ಕೆಲವು ಹಂಗೆ ಹಿಡ್ಕೊಂಡು ಕೂತಿರ್ತಾರೆ. ಆ 6, 4 ಅದು ಮ್ಯಾಚ್ ಮುಗಿದ ಮೇಲೆ ನೆನಪಾಗ್ತಾನೆ ನಾ ಸಂಧ್ಯಾವನಿಗೆ ಕೂತಿದ್ದೆ ಅಂತ. ಕೈಯಾಗ ನೀರಲ್ಲಿ ಇರ್ತಾವೆ, ಸೋರು ಇರ್ತಾವೆ ಇಲ್ಲ. ನಷ್ಟ ಸ್ಮೃತಿ ಮರ್ತೋಗ್ಬಿಡ್ತೇವೆ. ಯಾವುದ್ಯಾವುದೋ ವಿಷಯದಲ್ಲಿ ಸಿಕ್ಕಾಕ್ಕೊಂಡು ಎಲ್ಲಿದ್ದೀವಿ ಅನ್ನೋದು ಕೂಡ ನೆನಪಾಗದೆ. ಅದಕ್ಕೆ ಬೈತಾರೆ ಭಾಗವತದಲ್ಲಿ, ಯನ್ಮಾಯಯ, ಅದು ದೇವರ ಇಚ್ಛೆಯೂ ಹೌದು, ಬಂಧಕ ಶಕ್ತಿ ಅದು. ಗುಣಕರ್ಮ ನಿಬಂಧನೆಸ್ಮಿನ್ ಸಾಂಸಾರಿಕೆ ಪತಿಚರನ್ ತದತಿ ಶ್ರಮೇಣ ನಷ್ಟ ಸ್ಮೃತಿ ಪುನರಯಂ ಪ್ರವೃಣೀತ ಲೋಕಃ. ಮತ್ತೆ ನಿನಗೆ ನಿನ್ನ ಸ್ಮರಣೆ ಬರಬೇಕಾ, ನೀನು ಯಾರು, ಎಲ್ಲಿಂದ ಬಂದಿದ್ದೀಯ ನೆನಪಾಗಬೇಕಾ. ಯುಕ್ತ್ಯಾಕಯ ಮಹದನುಗ್ರಹ ಮಂತರೇಣ. ಅವರು ಜ್ಞಾನಿಗಳ ಅನುಗ್ರಹ ಮಾಡದೆ ಇದ್ರೆ ನೀನು ಮರ್ತೋದದ್ದು ನೆನಪಾಗೋದಿಲ್ಲ. ನೀನು ಎದಕ್ಕೆ ಬಂದಿ ಅಂತ ಗೊತ್ತಾಗೋದಿಲ್ಲ. ಅವರ ಅನುಗ್ರಹ ಮಾಡಬೇಕು. ಅವರ ಅನುಗ್ರಹ ಮಾಡಬೇಕಾಗಿದ್ದರೆ ಅವರ ಸೇವೆಯನ್ನು ಮಾಡಬೇಕು. ಹಾಗೆ ಮಾಡೋಣಂತೆ. ಹಾಗಾದರೆ ಏನು ಹೇಳಿದಂತಾಯಿತು? ಮಹತ್ ಸಮಾಗಮ ಆದಾಗ ಅವರ ಅನುಗ್ರಹದಿಂದಲೇ ನಾವು ಮತ್ತೆ ಟ್ರ್ಯಾಕಿಗೆ ಬರ್ತೀವಿ. ನಮ್ಮ ದಾರಿ ಯಾವುದು ಅಲ್ಲಿ ಬರ್ತೀವಿ. ಅವರ ಅನುಗ್ರಹ ಆಗಬೇಕಾಗಿದ್ದರೆ ಅವರ ಸೇವೆಯನ್ನು ಮಾಡಬೇಕು. ಅದಕ್ಕೊಂದು ಪ್ರಶಂಸೆಯ ಶ್ಲೋಕ ಏನು ಅಂತಂದರೆ, ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೇಃ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾಃ ಪ್ರಶಾಂತಾಃ ವಿಮನ್ಯವಃ ಸಹೃದಃ ಸಾಧಭೋಗೇ. ಇದು ಪಂಚಮ ಸ್ಕಂದದಲ್ಲಿ ವೃಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶ ಮಾಡುವಂತಹ ಮಾತು. ದೇವರು ವೃಷಭ ಅನ್ನೋ ಹೆಸರಿನಿಂದ ಬಂದಿದ್ದಾನೆ. ಅವನಿಗೆ ಅನೇಕ ರೂಪಗಳು. ಇದು ಇವತ್ತೇನು ಜೈನ ಪರಂಪರೆ ಇದೆಯಲ್ಲ, ನಮ್ಮಲ್ಲಿ ಬಹಳ ಒಳ್ಳೆಯ ಜನರಾಗಿದ್ದಾರೆ ಜೈನ ಪರಂಪರೆ. ಇವತ್ತು ಒಳ್ಳೆಯ ಜನ ಇದ್ದಾರೆ. ಕಾಲದಲ್ಲಿ ಎಲ್ಲ ಕಡೆಗಳಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದದೆ. ಅದಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ಸಂಸಾರ ಲಕ್ಷಣ. ಆ ಜೈನ ಪರಂಪರೆಯ ಮೂಲ ಪುರುಷ ಯಾರು ಅಂದರೆ ನಮ್ಮ ದೇವರೇ, ಬೇರೆ ಯಾರೂ ಅಲ್ಲ. ಭಾಗವತ ಪಂಚಮಸ್ಕಂದಲ್ಲಿ ಹೇಳುವಾಗ ಆದಿ ವೃಷಭ ತೀರ್ಥಂಕರ ಅಂದರೆ ಮೊದಲು ಇವರೇ ವೃಷಭನಾಮಕ ಪರಮಾತ್ಮ ಅಂತ ಭಾಗವತ ತಿಳಿಸಿಕೊಡ್ತದೆ. ಎಲ್ಲ ಮತಗಳಿಗೂ ಒಂದಿಲ್ಲ ಒಂದು ಕಡೆಗೆ ದೇವರೇ ಪ್ರಾರಂಭ ಮಾಡಿದ್ದು. ಅದಕ್ಕೆ ಆ ವೃಷಭ ತಾನು ರಾಜ್ಯವನ್ನು ಆಳೋದು ಬಿಟ್ಟು ಹೊರಟಿರುವಾಗ ಮಕ್ಕಳನ್ನೆಲ್ಲ ಕರೆದು ಕೂಡಿಸಿ ಸಭೆಯಲ್ಲಿ ಉಪದೇಶ ಮಾಡ್ತಾನೆ. ಆ ಉಪದೇಶ ಮಾಡುವಾಗ ಹೇಳುವ ಮಾತಿದು, ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೇಃ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಮಹಾಂತರ ಸೇವೆ, ಸಜ್ಜನರ ಜ್ಞಾನಿಗಳ ಸೇವಾಂತೇನದ ಇದು ವಿಮುಕ್ತೇಹೇ ದ್ವಾರಂ, ಮೋಕ್ಷದ ಬಾಗಿಲು.
ಮೋಕ್ಷದ ಬಾಗಿಲು ಅಂದರೆ ನಿನ್ನ ಉದ್ಧಾರದ ಬಾಗಿಲು. ನೀನು ಉದ್ಧಾರ ಆಗಲಿಕ್ಕೆ ಆ ಸಜ್ಜದರ ಮಾರ್ಗದರ್ಶನ ಸೇವೆ ಉಪಯೋಗ ಬೀಳುತ್ತದೆ, ಅದನ್ನು ಮಾಡಿಕೋ. ತಮೋದ್ವಾರಂ, ಕತ್ತಲೆಯ ಬಾಗಿಲು, ಕತ್ತಲೆಯ ದ್ವಾರ ಯಾವುದು ಅಂತ ಕೇಳಿದರೆ ಯೋಷಿತಾಂ ಸಂಗಿ ಸಂಗಂ. ಬಹಳ ವಿಚಿತ್ರವಾದ ಶಬ್ದ. ಯೋಷಿತ್ ಅನ್ನೋ ಶಬ್ದಕ್ಕೆ ಅದನ್ನು ಇದ್ದದ್ದಿದ್ದಂತೆ ತರ್ಜಮೆ ಮಾಡಿದ ಕನ್ನಡದಲ್ಲಿ ಸ್ತ್ರೀಯರು ಅಂತ ಅರ್ಥ ಬರ್ತದೆ. ಯೋಷಿತಾಂ ಸಂಗಿ ಸಂಗಂ, ಯಾರು ಸ್ತ್ರೀಯರ ಸಹವಾಸ ಮಾಡ್ತಾರೋ, ಆ ಸಹವಾಸ ಮಾಡಿದವರು ಸಹವಾಸ ಮಾಡ್ತಾರೋ ಅವರೆಲ್ಲ ಕತ್ತಲೆಗೆ ಹೋಗ್ತಾರೆ, ಅನ್ನಂತಮಸ್ಸಿಗೆ ಹೋಗ್ತಾರೆ ಅಂತ ಹೇಳಿದಂತೆ ಕಾಣಿಸ್ತದೆ ಮೇಲೆ ನೋಡಿದ್ರೆ. ಹಾಗಾದ್ರೆ ಈಗೇನು ಲೆಕ್ಕ ಆಯ್ತು? ಸ್ತ್ರೀಯರ ಸಹವಾಸ ಮಾಡಬಾರ್ದು, ದೂರ ಇರಬೇಕು ಅಂತ. ಮತ್ತು ಗೃಹಸ್ಥಾಶ್ರಮ ಯಾಕೆ ಹೇಳ್ತಪ್ಪ ಶಾಸ್ತ್ರ? ಮಾಡಬಾರ್ದು ಅಂತಿದ್ರೆ ಗೃಹಸ್ಥಾಶ್ರಮ ಹೇಳೇದ ಬಿಟ್ಬಿಡ್ರಿ. ಎಲ್ಲ ದೇವತೆಗಳು ಹೆಂಡತಿ ಸಹಿತರಾಗೇ ಇದ್ದಾರೆ, ಒಬ್ಬರನ್ನು ಬಿಡ್ಲಿಕ್ಕೆ ಬರೋದಿಲ್ಲ. ಯಾರನ್ನು ತಗೋತೀರಿ? ದೇವ್ರನ್ನ ತಗೋತೀರ, ಮೊದಲು ಅವರೇ ಹೆಂಡತಿ ಜೊತೆಗಿದ್ದಾನೆ, ಹೆಂಗೆ ಮಾಡೋದು? ಅದಕ್ಕೆ ಶ್ರೀಮದಾಚಾರ್ಯರು ಬಹಳ ಸುಂದರವಾದ ಅರ್ಥ ಬರೀತಾರೆ. ಯೋಷಿತ್ ಅನ್ನೋ ಶಬ್ದಕ್ಕೆ ಸ್ತ್ರೀ ಅಂತ ಅರ್ಥ ಅಲ್ಲ. ಯೋಷಿತ್ ಅನ್ನೋ ಶಬ್ದಕ್ಕೆ ವಿಷಯ ಸೇವನೆ ಅಂತ ಅರ್ಥ. ವಿಷಯಗಳೇನಿದೆಯಲ್ಲ ಅದು ಚಂಚಲ, ಕ್ಷಣಕ್ಕೆ ಕ್ಷಣಕ್ಕೆ ಕ್ಷಣಕ್ಕೆ. ಈ ಒಂದು ಕ್ಷಣದಾಗ ಈ ವಿಷಯ ಬೇಕನ್ನಿಸ್ತದೆ, ಮುಂದಿನ ಕ್ಷಣಕ್ಕೆ ಸಾಕನ್ನಿಸ್ತದೆ, ಈ ಬೇಕನ್ನಿಸ್ತದ ಸಾಕನ್ನಿಸ್ತದಲ್ಲ. ಅದಕ್ಕೆ ಯೋಷಿತ್ ಅಂತ ಕರಿಬೇಕು. ಜೋಷಣಾದ್ ಯೋಷಿತ್ ಅಂತ ವ್ಯವಸ್ಥೆ ಮಾಡ್ತಾರೆ. ಅದರ ಸಂಗಿ ಯಾರು ಕೇವಲ ವಿಷಯಾಸಕ್ತರಾಗಿರ್ತಾರೋ ಅವರ ಸಹವಾಸವನ್ನು ಮಾಡಬೇಡ್ರಿ. ಅವರ ಸಹವಾಸ ಮಾಡಿದವರ ಜೊತೆಗೂ ಸಹವಾಸವನ್ನು ಮಾಡಬೇಡ್ರಿ. ಯಾಕೆಂದರೆ ಸಹವಾಸದಿಂದ ಸನ್ಯಾಸ ಕೆಟ್ಟ ಅಂತ ಒಂದು ಗಾದಿ ಮಾತದ. ಸಹವಾಸ ಮಾಡಿ 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 ಸ್ವಾಮಿಗಳ ತಿರುಗಿ ಮತ್ತೆ ಗೃಹಸ್ಥಾಶ್ರಮಕ್ಕೆ ಬಂದರು ಅಂತ ನಮ್ಗೆ ಆಗ್ತಿರ್ತದೆ. ಅದಕ್ಕೆ ನಾವು ದೂರ ಇರಬೇಕು. ವಿಷಯ ಸೇವನೆ ಮಾಡೋರ ಜೊತೆಗೆ ದೂರ ಇರಬೇಕು, ಜ್ಞಾನಿಗಳ ಹತ್ತಿರ ಇರಬೇಕು. ಮಹಾಂತಸ್ತೆ ಸಮಚಿತ್ತಾಹ ಪ್ರಶಾಂತಾಹ, ಎಂಥವರವರು ಅಂತ ಋಷಭ ಹೇಳುವಾಗ ಸಮಚಿತ್ತಾಹ, ಸಮಾನವಾದ ಚಿತ್ತವುಳ್ಳವರು, ಪ್ರಶಾಂತರು. ವಿಮನ್ಯವಾಹ, ಸಿಟ್ಟು ಮಾಡಿಕೊಳ್ಳದೆ ಇದ್ದವರು ಅಂತ ಹೇಳಿದ್ದಾರೆ. ಕಪಿಲನಾಮಕ ಪರಮಾತ್ಮ ಹೇಳುವಾಗ ತಾಳ್ಮೆ ಇದ್ದವರು ಅಂತ ಹೇಳಿದರೆ, ಇವರು ಹೇಳುವಾಗ ಮಾತಂತಾರೆ ಮತ್ತೆ ಸಿಟ್ಟು ಮಾಡಿಕೊಳ್ಳದೆ ಇರೋರು ಅಂತ. ನನಗಿದೊಂದು ಆಶ್ಚರ್ಯ ಅನ್ನಿಸ್ತದೆ. ನಮ್ಮಲ್ಲಿ ಅನೇಕ ಭಾವನೆಗಳು ಬಂದು ಹೋಗ್ತಿರ್ತಾವೆ. ಪ್ರೇಮ ಬರ್ತದೆ, ದುಃಖ ಬರ್ತದೆ, ಕಾಮ ಬರ್ತದೆ, ಎಲ್ಲ ಬಂದು ಹೋಗ್ತಿರ್ತಾವೆ. ಅದಕ್ಕೇನು ಸಮಸ್ಯೆ ಇಲ್ಲ. ಹಸಿವಿ ನಡಿಕೆಲ್ಲ ಆಗ್ತಿರ್ತಾವೆ. ಎಲ್ಲದಕ್ಕೂ ಕೂಡ ಕ್ರೋಧವನ್ನು ಬಿಟ್ಟು ಉಳಿದು ಎಲ್ಲದಕ್ಕೂ ಕೂಡ ಒಂದು ಟೈಮು ಅಂತಿದೆ, ನೆನಪಿಟ್ಕೊಳ್ಳಿ. ಒಂದು ಸಮಯ ಅಂತಿದೆ. ಹಸಿವೆಗೆ ಒಂದು ಸಮಯ, ನಿದ್ದೆಗೆ ಒಂದು ಸಮಯ, ಪ್ರೇಮಕ್ಕೂ ಒಂದು ಸಮಯ, ಕಾಮಕ್ಕೂ ಒಂದು ಸಮಯ, ಸಿಟ್ಟಿಗೆ ಯಾವ ಸಮಯ? ಬಹಳ ವಿಚಿತ್ರ ಅಂದರೆ ಸಿಟ್ಟಿಗೆ ಅಂತ ಒಂದು ಟೈಮ್ ಇಲ್ಲ, ನೆನಪಿಟ್ಟುಕೊಳ್ರಿ. ಯಾವಾಗ ಬೇಕಾವಾಗ ಬರ್ತದೆ. ವಿಶೇಷವಾಗಿ ಕೆಲವರು ಮಡೀಲಿ ಕೂತಾಗ ಬರ್ತಿರ್ತದೆ ಸಿಟ್ಟು. ಈ ಆಚಾರಗಳಿಗಂತರೂ ಮಡಿಲಿ ಕೂತಾಗ ಬರ್ತದೆ ಸಿಟ್ಟು. ಹೇಳ್ತೀನಿ ರೀ ಎಲ್ಲರ, ನೋಡ್ಬೇಕ್ರಿ ಮಡಿಲಿ ಕೂತಾಗ ಸಿಟ್ಟು ಬಂದ್ರೆ ಆಚಾರರು ಮೈಲ್ಗಿಲ್ ಸತ್ಯಕ್ಕೆ ಆಡಬಾರ್ದು ಶಬ್ದ ಆಡ್ತಿರ್ತಾರೆ ಮಡಿಲಿದ್ದಾಗ. ಹೀಗಾಗಿ ಕೆಲವು ಸಿಟ್ಟುಗಳು ಭಾಳ ಡೇಂಜರ್. ಯಾಕೆ ಬರ್ತದೆ? ಮಡಿಲಿದ್ದಾಗ ಅಶಕ್ತನ ತೋರಿಸ್ತದ್ರಿ. ಅದು ನನ್ನ ಕಡೆಯಿಂದ ಏನು ಮಾಡ್ಲಿಕ್ಕೆ ಆಗುವಂತೂ ಅಂತ ತೋರಿಸಿದ ಕೂಡಲೇ ಸಿಟ್ಟು ಉದ್ವೇಗ ಬರ್ತದೆ. ಅದಕ್ಕೆ ಈ ಸಿಟ್ಟಿದೆ ಎಲ್ಲ, ಇದಕ್ಕೆ ಒಂದು ಕಾಲ ಅಂತ ಇಲ್ಲ, ಯಾವಾಗಾದರೂ ಬರ್ತದಂತೆ. ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಕ್ರುದ್ಧೋ ಹನ್ಯಾತ್ ಗುರುನಪಿ, ಸಿಟ್ಟು ಮಾಡಿಕೊಂಡ್ರೆ ಸ್ವಂತ ವಿದ್ಯೆ ಕಲಿಸಿದ ಗುರುವನ್ನೇ ಕೊಂದಾನು ಅಂತ ಹೇಳ್ತಾರೆ. ಅಷ್ಟು ಸಿಟ್ಟು ಕೆಟ್ಟದ್ದು, ಬಹಳ ಕೆಟ್ಟದ್ದು. ಒಬ್ಬರು ಈ ಇದಕ್ಕೆ ಹೋಗಿ ಬರ್ತಾರೆ, ಯಾತ್ರಾಕ್ಕೆ ಹೋಗಿ ಬರೋದು ಅಂತ ಇರ್ತದೆ. ಯಾತ್ರಾಕ್ಕೆ ಹೋಗಿ ಬಂದಾಗ ಅದನ್ನು ಬಿಟ್ಟು ಬರಬೇಕು, ಇದನ್ನು ಬಿಟ್ಟು ಬರಬೇಕು ಅಂತಂದು ಹೇಳಿರ್ತಾರೆ. ಎಲ್ಲಿ ಅಂತ ಗೊತ್ತಿಲ್ಲ ರೀ ಕೆಲವರಿಗೆ. ಕೆಲವ್ರು ಹೇಳ್ಬಿಡ್ತಾರೆ ನಾ ಬದಲಾಗಿ ಬಿಟ್ಟಿನಿ ಅಂತ ಹೇಳ್ತಾರೆ, ಕೆಲವರು ಕಾಶಿಯಾಗಿ ಬಿಟ್ರಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬದರಿಯೊಳಗೆ ಕಾಶಿಯೊಳಗೆ ಬಿಡೋದು ಅಲ್ಲೇ ಇಲ್ರಿ, ಅದು ಗಯಾದಾಗ ಬಿಡ್ಬೇಕ್ರಿ. ಅದನ್ನು ಇವ್ರು ಏನು ಮಾಡಿಬಿಟ್ರೆ ಅಂದ್ರೆ, ಮೊನ್ನೆ ಬದರಿಗೆ ಹೋಗಿದ್ನೆ, ಜಿಲೇಬಿ ಬಿಟ್ಟು ಬಂದ್ಬಿಟ್ಟೆ ಇಲ್ಲ, ಸಿಗಕ್ಕೆ ಇಲ್ಲ, ಇವೇನು ಬಿಟ್ಟು ಬರ್ಬೇಕು ಎಲ್ಲರ ಬಿಟ್ಟು ಬಂದ್ಬಿಟ್ಟೆ ನಾವು. ಎಲ್ಲೆಲ್ಲೋ ಬಿಡೋದಲ್ಲ, ಗಯೆ ಎಲ್ಲಿ ಬಿಡಬೇಕು. ಎಲ್ಲಿ ಬಿಡ್ಬೇಕಂದ್ರೆ ಗಯಾದಾಗ ಅಕ್ಷಯ ವಟ ವೃಕ್ಷ ಅಂತದೆ, ಅಲ್ಲಿ ಬಿಟ್ಟರೆ ಅದು ಸಮೃದ್ಧವಾಗಿ ಸಿಗುತ್ತದೆ ಅಂತ. ಅಕ್ಷಯ ವಟ ವೃಕ್ಷ ಅಲ್ವಾ, ಅಕ್ಷಯವಾಗಲಿ ನಾನು ಈ ಪದಾರ್ಥವನ್ನು ತಿನ್ನೋದು ಬಿಟ್ಬಿಡ್ತೇನೆ, ದೇವರ ಪ್ರೀತನಾಗಲಿ, ಒಂದು ದೇವರಿಗೋಸ್ಕರ ಒಂದು ಬಿಡ್ತೇನೆ ಅಂತ ಬಿಟ್ಟು ಬರೋದು. ಆ ಬಿಟ್ಟು ಬಂದರೆ ಆವಾಗ ಅದು ಮತ್ತೆ ಮುಂದೆ ಸಿಗುವಾಗ ಸಮೃದ್ಧವಾಗಿ ಸಿಗ್ತದೆ ಅಂತ. ಎಂಥದ್ದು ಬಿಟ್ಟು ಬರ್ಬೇಕ್ರಿ? ನಮಗೆ ಯಾವುದು ಭಾಳ ಬೇಕೋ ಪ್ರೀತಿನೋ ಅದನ್ನು ಬಿಟ್ಟು ಬರಬೇಕು. ಕೆಲವರು ಬೇಡಾದ್ರು ಬಿಟ್ಟು ಬಂದುಬಿಟ್ಟಿರ್ತಾರೆ. ನಾ ಚೌಳಿಕಾಯಿ ಪಲ್ಯ ಬಿಟ್ಟು ಬಂದಿದ್ದೀನಿ, ನನ್ನ ಪಲ್ಯ ಬೇಡಾಗಿತ್ಕೊಂಡು ಚೌಳಿಕಾಯಿ ಪಲ್ಯ ಬಿಟ್ಟು ಬಂದ್ಬಿಟ್ಟ ಮುಗಿದೋದು ಕೆಲಸ. ಬೇಡಾದ್ರು ಬಿಟ್ಟು ಬರಬಾರ್ದು, ಯಾವುದು ಅತಿ ಪ್ರಿಯವಾದದ್ದು ಅದನ್ನು ಬಿಟ್ಟು ಬರಬೇಕು. ಅದಕ್ಕೆ ಕೆಲವ್ರು ಅಂತಿರ್ತಾರೆ, ಹಂಗೆ ಹೆಂಡತಿನ ಬಿಟ್ಟು ಬರ್ಲಿಕ್ಕೆ ಬರಂಗಿಲ್ಲ ಆಚಾರ ಅಂತ ಹೇಳ್ತಾರೆ ಕೆಲವು. ಅದು ಬಿಡ್ಲಾರ್ದು ಒಂದೇ ವಸ್ತು ನೋಡಪ್ಪ ಅಂತ ಹೇಳ್ಬಿಟ್ರೆ ಅವಾಗ. ಅದಕ್ಕೆ ಇವರು ಕೆಲವು ಬಿಟ್ಟು ಬರ್ಬೇಕು ಏನು ಬಿಟ್ಟು ಸಿಟ್ಟು ಬಿಟ್ಟು ಬಂದರೆ, ಗಯಾಕ್ಕೆ ಹೋದ, ಸಿಟ್ಟು ಬಿಟ್ಟು ಬಂದ. ಅವ ಶಾಂತಾನಂದ ತೀರ್ಥರು ಅಂತ ಅವನ ಹೆಸರು. ಅವನು ಶಾಂತಾನಂದ ತೀರ್ಥರು ಸ್ವಾಮಿಗಳೇ ಬಿಟ್ಟಿದ್ರೆ ಅವ ಊರಿಗೆ ಬಂದ. ಊರಿಗೆ ಬಂದಮೇಲೆ ಆ ಊರಿನಾಗ ಅವ್ನ ಫ್ರೆಂಡ್ ಒಬ್ಬ ಇದ್ದರಿ. ಅವ್ನು ಗೊತ್ತಿತ್ತು ಈಗ ಭಯಂಕರ ಸಿಟ್ಟು ಮಾಡ್ಕೋತ ಅಂತೇಳಿ. ಎಷ್ಟು ಸಿಟ್ಟು ಅಂತಂದರೆ ಹೆಂಡತಿ ಮಕ್ಕಳನ್ನ ಬಡದು ಸಾಯಿಸಿದ್ರಿ ಅವ.
ಅಷ್ಟು ಸಿಟ್ಟಿತ್ರಿ ಅವಂಗೆ. ಕೋರ್ಟ್ ಕೇಸ್ ಆದಮೇಲೆ ಎಲ್ಲರೂ ಅವ್ನು ಹೇಳ್ರಿ ಅವ್ನು ಒಳ್ಳೆ ಇದ್ದಾನೆ, ಏನೋ ಸಿಟ್ಟಿನ ಬರೆದಾಗ ಹಂಗೆ ಮಾಡ್ಯಾನ ಅಂತ ಹೇಳಿದ್ಮೇಲೆ ಕೇಸ್ ಖುಲಾಸೆ ಆಯಿತು. ಹೋಗಿ ಬಿಟ್ಬಿಟ್ರು. ಕೇಸ್ ಮುಗಿಸ್ಕೊಂಡು ನಾವು ಹೋಗಿ ಎಲ್ಲ ದೇಶದಕ್ಕೆ ಸಂಚಾರ ಮಾಡ್ಕೊಂಡು ಪೂರ್ಣ ಶಾಂತಾಗಿ ಗಯಾಕ್ಕೆ ಹೋಗಿ ಸಿಟ್ಟು ಸಹಿತ ತ್ಯಾಗ ಮಾಡಿ ಶಾಂತಾನಂದ ತೀರ್ಥರು ಅಂತ ಹೆಸರು ತೊಗೊಂಡು ಸನ್ಯಾಸ ತೊಗೊಂಡು ಬಂದ. ಅದ ಊರಿಗೆ ಬಂದರಿ. ಇವ ಗೆಳೆಯ ಅಂದ. ಇವ್ರು ಮುಂದೆ ಬಂದು ಆ ಗೆಳೆಯನ ಮುಂದೆ ಬಂದು ಹೇಳ್ಬೇಕು, ಏನು ಸ್ವಾಮಿಗಳು ಎಲ್ಲರ ಯಾವಾಗಲೂ ನಕ್ಕೋತಿರ್ತಾರೆ, ಪ್ರಸನ್ನ ಮುಖ ಇರ್ತದೆ, ಯಾರೇನಂದ್ರು ಭಾರಿ ಚಲೋ ಆಯ್ತು ಅಂತಂದ್ರು. ಅವಂದ ಸುಮ್ ಕೂಡು ಅಂದವ ಈ ಗೆಳೆಯ. ಯಾಕಂದ್ರೆ ನಿನ್ಕಿಂತ ಹೆಚ್ಚು ನನಗೆ ಪರಿಚಯ ಇದೆ, ಅವನದೇನಂತ ನನಗೆ ಗೊತ್ತು, ಸುಮ್ ಕೂಡು ಅಂದವ. ಇಲ್ಲ ಅಂದ. ಬಾ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ. ನಮಸ್ಕಾರ ಹಾಕಿದ. ಇವನ ಈ ಗೆಳೆಯ ಮತ್ತು ಸ್ವಾಮಿಗಳು ಅಂದ್ಕೊಂಡು ನಮಸ್ಕಾರ ಮಾಡ್ಬೇಕಾಗ್ತಿರ್ತದೆ. ನಮಸ್ಕಾರ ಹಾಕಿದ. ತಮ್ಮ ನಾಮಧೇಯವೇನು ಅಂತ ಕೇಳಿದ. ತಮ್ಮ ನಾಮಧೇಯವೇನು? ಅವ ಪಾಪ ಪ್ರಸನ್ನ ಮನಸ್ಸಿನಿಂದ ಶಾಂತಾನಂದ ತೀರ್ಥರು ಅಂತ ಹೇಳಿದ. ಇವ ಸುಮ್ಮನೆ, ಸ್ವಾಮಿ ಕೇಳಿಸ್ತಿಲ್ಲ ತಮ್ಮ ಹೆಸರು, ಇನ್ನೊಂದು ಬಾರಿ ಹೇಳೋದಾಗ್ತದ ಅಂದ. ಶಾಂತಾನಂದ ತೀರ್ಥರು ಅಂದ. ಅಲ್ಲಲ್ಲ, ಏನೋ ಅದೇನೋ 2 ಶಬ್ದಗಳೇನೋ ಕೂಡಿದಂತೆ ಇತ್ತು, ಏನು ತಮ್ಮ ಹೆಸರು? ಎಷ್ಟು ಸಲ ಹೇಳ್ಬೇಕಾ? ನಿನಗೆ ಕೇಳಿಸ್ತದಿಲ್ಲ? ಶಾಂತಾನಂದ ತೀರ್ಥರು ಬಾಜುಕಿದ್ದವು ಆತಿಲ್ಲಪ್ಪ, ಸಿಟ್ಟು ಬಿಟ್ಟು ಬರ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿದ್ನೋ ಹೇಳಿ ನಿನಗೆ ಮೊದಲೇ. ಎಲ್ಲ ಬಿಟ್ಟು ಬರ್ಬೋದ್ರಿ, ಅದು ಬಿಟ್ಟು ಬರ್ಲಿಕ್ಕೆ ಆಗಂಗಿಲ್ಲ ಇದು. 3ನೇ ಸರ್ತಿಗೆ ಸಿಟ್ಟಿಗೆದ್ದರೆ ಸಜ್ಜನರಾದವರು ವಿಮನ್ಯವಃ ಸಿಟ್ಟು ಮಾಡಿಕೊಳ್ಳೇಬಾರದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಂಗೆ ಯಾರು ಇದ್ದಾರೆ ಅಂದರೆ ಪುರಾಣದಾಗ ಅಷ್ಟೇ ಹೆಸರು ಹೇಳ್ತಾರೆ ಅಂತಂದ್ರೆ ವಸಿಷ್ಠ ಅಂತ ಹೆಸರಿದೆ ನೋಡ್ರಿ. ವಸಿಷ್ಠ ಗೋತ್ರ ಯಾರ್ದಿದೆಯಲ್ಲ ಅವರ ಮೂಲ ಪುರುಷರು ವಸಿಷ್ಠರು. ಇದಕ್ಕೆ ಗೊತ್ತಾ ಅವ್ರ ಹೆಸರು? ಅದಕ್ಕೆ ವಸಿಷ್ಠ ಅಂತ. ಯಸ್ಯ ವಶೇ ಕಾಮಕ್ರೋಧೋ ತಿಷ್ಠತಃ ಸಹ ವಸಿಷ್ಠ. ಯಾರ ವಶದಲ್ಲಿ ಕಾಮಕ್ರೋಧಗಳು ಸ್ಥಿತವಾಗಿವೆಯೋ ವಸಿಷ್ಠ. ಯಸ್ಯ ವಶೇ ತಿಷ್ಠತಃ ಇತಿ ವಸಿಷ್ಠ. ಯಾರ ಕಾಮ ಕ್ರೋಧ ಯಾರ ಅಧೀನ ಅಂದರೆ ಅವರು ಬಯಸಿದಾಗ ಬರೋದು, ಇಲ್ಲದಿದ್ರೆ ಇಲ್ಲ, ಅಷ್ಟು ಕಂಟ್ರೋಲ್ ಇದೆ. ಅದಕ್ಕೆ ವಸಿಷ್ಠರು ಅಂತ ಕರೀತಾರೆ. ವಿಶ್ವಾಮಿತ್ರರು ವಸಿಷ್ಠರನ್ನ ನಾನಾ ತರಹದಿಂದ ಪೀಡಿಸಿದ್ರಿ. ಒಂದು ದಿವಸ ತಿರುಗಿ ಶಾಪ ಕೊಡಲಿಲ್ಲ. ಆಶ್ಚರ್ಯ ನೋಡ್ರಿ, ಎಲ್ಲರೂ ವಸಿಷ್ಠರು ಶಾಪ ಕೊಟ್ಟು ನೋಡ್ತಾರೆ. ಬಹಳ ದುಃಖ ಆಯಿತು. ದುಃಖ ಆದಾಗ ವಸಿಷ್ಠರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋದ ಉಲ್ಲೇಖ ಇದೆ ಮಹಾಭಾರತದಲ್ಲಿ. ನಾನು ಹೋಗ್ಬಿಡ್ತೇನೆ ಅಂತ ಹೇಳಿ ತಮ್ಮ ಕೈಗೆ ಕಾಲಿಗೆ ಹಗ್ಗ ಕಟ್ಕೊಂಡು ಕಲ್ಲು ಕಟ್ಕೊಂಡು ನೀರಾಗ ಹಾರ್ಕೊಂಡ್ಬಿಟ್ರಿ. ಹೊರತಾಗಿ ಶಾಪ ಕೊಡಲಿಲ್ಲ ಎಂದು ಕ್ರೋಧ ಮಾಡಿಕೊಳ್ಳಿಲ್ಲ, ತಾವು ಮಾಡ್ಕೊಳ್ಳಿಲ್ಲ. ಬಿದ್ದರೆ ಆ ನದಿ, ಇವ್ರು ಬಿದ್ದಿದ್ರಲ್ಲ ಅವ್ರನ್ನ ಎತ್ಕೊಂಡು ಬಂದು ದಂಡಿ ಮೇಲೆ ಹೋಗಿಬಿಡ್ತೀರಿ ನದಿ. ಅದು ಯಾಕೆ ಅಂತ ಕೇಳಿದ್ರೆ ನದಿಯಿಂದ ವಸಿಷ್ಠರು, ಸ್ವಾಮಿ ನಿಮ್ಮಂಥವ್ರು ನಮ್ಮಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಿ ಅಂತ ಲೋಕಕ್ಕೆ ಗೊತ್ತಾದ್ರೆ ನಾಳೆ ನಮ್ಮಲ್ಲಿ ಸ್ನಾನ ಮಾಡಂಗಿಲ್ಲ ಯಾರು ಅನ್ನೋದು. ನದಿ ಹೇಳಿತು, ನೀವು ನಮ್ಮಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ರಿ ಅಂದ್ರೆ ಮೈಗಿ ನದಿ ಅದು ಮುಟ್ಬೇಡ್ರಿ ಅಂತಾರೆ. ನನ್ನ ಪರಿಸ್ಥಿತಿ ಏನು, ನೀವೆಲ್ಲರ ಬೇರೆ ಕಡೆ ಹೋಗಿ ಬಿಟ್ಟು ಹೋಯ್ತಂತೆ. ಅಷ್ಟು ಸಮಾಧಾನ. ಹಾಗಾಗಿ ವಿಮನ್ಯವಃ ಸಿಟ್ಟು ಮಾಡಿಕೊಳ್ಳದೆ ಇರಬೇಕು. ಸುಹೃದ ಸಾಧವೋಗೆ ಇವರ ಸೇವಾ ಮಹತ್ ಸೇವಾಂ ದ್ವಾರಮಾಹುರ ವಿಮುಕ್ತೇಘೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತಾಗ ವಿಮನ್ಯವ ಸಹೃದ ಸಾಧವೋಗೆ. ನಾರದರು ತಮ್ಮ ಹಿಂದಿನ ಜನ್ಮದ ಕಥೆಯನ್ನು ಹೇಳ್ತಾರೆ. ಪ್ರಾಸಂಗಿಕವಾಗಿ ನೆನಪಾಯಿತು ಅಂತ ಹೇಳ್ತಾ ಇದ್ದೇನೆ. ಭಾಗವತದ ಪ್ರಥಮ ಸ್ಕಂದದಲ್ಲಿ ಬರ್ತಾ ಇದೆ. ಅದು ಮಹಾತ್ಮರ ಸೇವೆಯ ಮಾಡಿದ ಅವರ ಅನುಗ್ರಹ ಪಡೆದದ್ದು. ಒಂದು ಜನ್ಮ ನಾರದರ ಬಗ್ಗೆ ಹೀಗೆ ತಿಳ್ಕೊಳ್ಬೇಕು ನಾವು ಸರಿಯಾಗಿ. ಒಂದು ಜನ್ಮ ನಾರದರು ಗಂಧರ್ವ ಆಗಿ ಹುಟ್ಟಿದ್ರು. ಅವರು ಮೊದಲನೇ ಜನ್ಮನೇ ನಾರದ ಜನ್ಮ ಅಲ್ಲ. ಮೊದಲನೇ ಜನ್ಮ ಉಪಬರ್ಹಣ ಎಂಬ ಗಂಧರ್ವ. ಗಂಧರ್ವರ ಹೆಸರೇನು? ಉಪಬರ್ಹಣ ಎಂಬ ಗಂಧರ್ವ. ಆ ಗಂಧರ್ವರು ಶಾಪಗ್ರಸ್ತರಾಗಿ ಕೆಳಗಡೆಗೆ ದಾಸಿಪುತ್ರನಾಗಿ ಜನಿಸಿದ್ದಾರೆ. ಎಲ್ಲೋ ಮನೆ ಕೆಲಸ ಮಾಡುವ ಒಂದು ಹೆಣ್ಣು ಆಳು ಅವಳ ಮಗಳಾಗಿ ಹುಟ್ಟಿ ಬಂದಿದ್ದಾರೆ. ಅಲ್ಲಿ ಮಾಡಿದ ಸಜ್ಜನರ ಸಮಾಗಮ, ಜ್ಞಾನಿಗಳ ಸಮಾಗಮದ ಫಲವಾಗಿ ಬರೋ ಜನ್ಮದಲ್ಲಿ ಬ್ರಹ್ಮ ಮಾನಸ ಪುತ್ರರಾಗಿ ನಾರದರಾಗಿ ಹುಟ್ಟಿದ್ದಾರಂತೆ. ವ್ಯಾಸರು ಕೇಳ್ತಾರೆ, ನಾರದರೇ ನೀವು ಇಷ್ಟು ಎತ್ತರಕ್ಕೇರಿದ್ದೀರಲ್ಲ, ಬ್ರಹ್ಮನ ಪುತ್ರರಾಗಿದ್ದೀರಲ್ಲ, ಏನು ತಪಸ್ಸು ಮಾಡಿದ್ರಿ? ಹೋದ ಜನ್ಮದಲ್ಲಿ ಜ್ಞಾನಿಗಳ ಸೇವಾ ಮಾಡಿದ್ದೆ ಅಷ್ಟೇ, ಇನ್ನೇನಿಲ್ಲ. ಹೌದಾ, ಹೆಂಗೆ ಮಾಡಿದ್ರಿ ಹೇಳ್ರಿ ಅಂತ ಕೇಳಿದ್ರು. ಆಗ ನಾರದರೇ ತಮ್ಮ ಕಥೆಯನ್ನು ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಇಲ್ಲಿ ಭೂಮಿಯಲ್ಲಿ ಒಂದು ಕಡೆಗೆ ಒಂದು ಊರಿನಲ್ಲಿ ವಾಸ ಮಾಡ್ತಾ ಇದ್ರು. ತಾಯಿ ಮಗ ಇಬ್ಬರೇ. ತಂದೆ ತೀರಿಕೊಂಡಿದ್ದ. ತಾಯಿ ಮಗ ಇಬ್ಬರೇ ಇದ್ದಾಗ ಆ ಊರಿಗೆ ಚಾತುರ್ಮಾಸ್ಯ ಕಾಲ ಅಂತ ಬರ್ತದೆ ನೋಡ್ರಿ. ಆಷಾಢ ಮಾಸ ಶೈನಿ ಏಕಾದಶಿ ಬಂತು ಅಂದರೆ ದೇವ್ರ ಮಲಿಗೆ ಬಿಡ್ತಾನೆ. ಉತ್ತಾನದ್ವಾದಶಿ ಹೇಳ್ತಾನೆ. ಆ 4 ತಿಂಗಳು ಋಷಿಗಳು, ಸನ್ಯಾಸಿಗಳು, ಜ್ಞಾನಿಗಳು ಹೋಗೋದಿಲ್ಲ, ಒಂದೇ ಕಡೆ ಕೂತಿರ್ತಾರೆ. ಅವತ್ತು ಹಾಗೆ ಕಾಲ ಇತ್ತು. ಯಾಕಂದರೆ ಮಳೆಗಾಲದಲ್ಲಿ ಹುಳ ಹುಪ್ಪಟೆಗಳು ಹೊರಗೆ ಬರೋದು ಹೋಗೋದೆಲ್ಲ ಇರ್ತದೆ, ಸಂಚಾರ ಮಾಡಬಾರ್ದು ಅಂತ ವ್ಯವಸ್ಥೆ. ಕೂತಿದ್ರು. ಅವ್ರು ಇದ್ರಲ್ಲ ಅಂತ ಸಂತೋಷ ಆಯ್ತು ರೀ.
ಇವೇನು ಮಾಡ್ತಿದ್ದ, ದಿವಸ ಅವರು ಇದ್ದ ಸ್ಥಳಕ್ಕೆ ಹೋಗ್ತಿದ್ರಂತೆ. ನಾರದ ಬಾಲಕ ನಾರದ ಹೋಗ್ತಿರ್ಬೇಕ್ರಿ. ಅಲ್ಲೇನು ಮಾಡಬೇಕು, ಅವ್ರು ಎಲ್ಲಿ ದೇವರ ಪೂಜಾ ಕೂಡ್ತಾರ ಅಂತಿತ್ತು ನೋಡ್ರಿ, ಹೋಗಿ ಚಂದ ಕಸ ಬೆಳಿಬೇಕಂತವ್ರು. ಇದು ಸೇವಾ ಅಂತ ಕಲ್ಪನಾ ಇಲ್ರಿ ನಮಗೆ. ಅವರು ದೇವರ ಪೂಜಾ ಮಾಡೋ ಜಾಗವನ್ನು ಸ್ವಚ್ಛ ಮಾಡಿ ಒರೆಸಿ ಕೊಟ್ಟು ಬಂದರೆ ಅದು ಒಂದು ದೊಡ್ಡ ಪೂಜೆ ಅಂತ ಗೊತ್ತಿರಬೇಕು. ಅಂಬರೀಷ ಮಹಾರಾಜ ತಾನೇ ಮನೆಯೊಳಗೆ ದೇವರ ಮನೆಯೆಲ್ಲ ಕಸ ಬೆಳ್ಕೋತಿದ್ದಂತ, ರಂಗೋಲಿ ಹಾಕೋತಿದ್ದಂತ, ಹೆಂಡತಿ ಜಗಳಾಡ್ತಿದ್ದಂತ, ಉಳಿದ ಯಾವುದೂ ಜಗಳಾಡ್ತಿದ್ಲಂತ ಹೆಂಡತಿ. ಅಲ್ರಿ ನನಗೆ ಇರೋದೊಂದು ಅವಕಾಶದ, ಅದನ್ನೂ ತಪ್ಪಿಸ್ಬಿಡ್ತಿರಲ್ಲ ನೀವು ಅಂತ ತಿಳ್ಕೊಂಡು ಹೇಳಿ. ಆಗ ಅಂಬರೀಷ್ ಹೇಳ್ಬೇಕಂತ, ನನಗೆ ಅದರಲ್ಲಿ ಬಹಳ ಪ್ರೀತಿ ಅದ, ನಾನೇ ಸ್ವಚ್ಛ ಮಾಡಿಕೊಂಡು ರಂಗವಲ್ಲಿ ಹಾಕಿ ಅದರ ಮೇಲೆ ದೇವರ ಮಂಟಪವನ್ನಿಟ್ಟು ಪೂಜೆ ಮಾಡಿದ್ರೆ ಆಗೋ ಆನಂದ ಯಾರಿಗೂ ಬಿಟ್ಕೊಡೋದಿಲ್ಲ. ಗಂಡ ಹೆಂಡತಿಗಳು ಇನ್ಯಾವುದಕ್ಕೂ ಜಗಳ ಬರ್ತಿದ್ದಿಲ್ಲ. ಸೀರೆ ಕೊಡಿಸಿಲ್ಲ, ಆಭರಣ ಕೊಡಿಸಿಲ್ಲ, ಜಗಳ ಇಲ್ರಿ. ನನಗೆ ದೇವರ ಮನೆ ಸ್ವಚ್ಛ ಮಾಡ್ಲಿಕ್ಕೆ ಬಿಡಂಗಿಲ್ಲ ಅಂತ ಜಗಳ ಇತ್ತಂತ ಗಂಡ ಹೆಂಡತಿಗಳು. ಹೆಂಗಿರ್ತಿತ್ತಲ್ಲ ಅವತ್ತಿನ ಕಾಲ ಅನ್ನೋದು. ಹಾಗಾಗಿ ಆ ಸ್ವಚ್ಛ ಮಾಡ್ತಿರಂತೆ ನಾರ್ದು, ಪೂರ್ಣ ಸ್ವಚ್ಛ ಕಸ ಬೆಳೆದು ಸಗಣಿ ತೊಗೊಂಡು ಚಂದ ಘಮ ಸಾರಿಸಿ. ಅವತ್ತೆಲ್ಲ ಹಾಗೆ ಇತ್ತಲ್ಲ. ಇವತ್ತು ನಾವು ಸಗಣಿ ಪಗಣಿ ಮುಟ್ಟಂಗಿಲ್ಲ, ಕೈಲಿ ಸತಕ್ಕೆ ಮುಟ್ಟಂಗಿಲ್ಲ. ನಾವು ಅಂಟುಕೊಳ್ತದೆ ಅಂತ ತಿಳ್ಕೊಂಡು ಹೇಳಿ ಮತ್ತೆ ಸ್ಯಾನಿಟೈಸರ್ ಅದು ಕೈ ಹಾಕ್ಕೊಂಡು ಸ್ವಚ್ಛ ತೊಳ್ಕೊಂಡು ಬಂದ್ಬಿಡೋದು ಕೆಲಸ ಎಲ್ಲರ. ಅದು ಸಗಣಿ ಹಾಕಿ ಮಾಡಬೇಕ್ರಿ ಎಲ್ಲ ಕೆಲಸಗಳನ್ನು. ಹಾಗೆ ಸಿದ್ಧಿ ಮಾಡಿಡಬೇಕು. ಅವ್ರು ಪೂಜಾ ಮಾಡ್ತಾ ಇದ್ರೆ ದೂರದಲ್ಲಿ ಕುತ್ಕೊಂಡು ಕೈ ಮುಕ್ಕೊಂಡು ನೋಡ್ತಾ ಇರಬೇಕು. ದೇವರಲ್ಲಿ ಕೇಳ್ಕೋಬೇಕಂತೆ, ಯಾವಾಗ ಕೊಡ್ತೀನಿ ನಮಗೂ ಪೂಜಾ ಮಾಡೋ ಭಾಗ್ಯ, ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ. ಯಾಕಂದ್ರೆ ಈ ಜನ್ಮದಲ್ಲಂತೂ ಆ ಭಾಗ್ಯ ಕೊಟ್ಟಿಲ್ಲ, ದೂರ ಕೂಡಿಸ್ಬಿಟ್ಟು ಇನ್ನೊಂದು ಜನ್ಮ ಇದೆಯಲ್ಲ, ಆಗಾದರೂ ನೀನು ಪೂಜಾ ಮಾಡೋ ಭಾಗ್ಯ ಕೊಡು ಅಂತ ಪೂಜಾ ಕೂತಾಗ ನೋಡ್ಬೇಕಂತೆ. ಇದು ಒಂದು. ಎರಡನೇದ್ದು, ಅಲ್ಲೆಲ್ಲಾದರೂ ಅವರು ಅಡುಗೆ ಮಾಡ್ಕೊಳ್ತಾ ಇದ್ರೆ, ಅವ್ರ ಶಿಷ್ಯರು ಅಡುಗೆ ಮಾಡ್ತಾ ಇದ್ರೆ ಕಟ್ಟಿಗೆ ಹೊರ ಏನೋ ತಂದು ಹಾಕಬೇಕಂತ, ನೀವು ಅಡುಗೆಗೆ ಉಪಯೋಗಿಸ್ಕೊಳ್ರಿ ಅಂತೇಳಿ. ಎಲ್ಲಾದರೂ ನೀರು ಬೇಕಾಗಿದ್ರೆ ಆ ನೀರುಗಳನ್ನು ತಂದು ತೊಟ್ಟಿಯಲ್ಲಿ ತುಂಬಿಸ್ಬೇಕಂತ, ಯಾಕಂದ್ರೆ ಉಪಯೋಗಿಸ್ಕೊಳ್ಳಿ ಅಂತ ತಿಳ್ಕೊಂಡು. ಅವ್ರದೆಲ್ಲ ಊಟ ಆದ ಮೇಲೆ ಕೇಳಬೇಕಂತೆ, ನೀವು ದೇವ್ರ ನೈವೇದ್ಯ ಮಾಡಿದ್ರಲ್ಲ, ಒಂಚೂರು ಆ ನೈವೇದ್ಯ ನನಗೂ ಕೊಡ್ತೀರಾ, ಊಟ ಮಾಡ್ತೀನಿ ಅಂತ ಶಾಸ್ತ್ರ ಹೇಳ್ತದೆ. ನಮಗೆ ದೇವರ ನೈವೇದ್ಯ ಮಾಡಿದ್ದೇ ಉಣಬೇಕು. ಒಂದು ವೇಳೆ ನಮ್ಮ ಕಡೆಯಲ್ಲಿ ದೇವರ ನೈವೇದ್ಯ ಆಗ್ತಿರ್ಲಿಲ್ಲ ಅಂದರೆ, ಆಸುಪಾಸಿನಲ್ಲಿ ಎಲ್ಲಾದರೂ ದೇವರ ನೈವೇದ್ಯ ವೈಶ್ವದೇವ ಆಗಿದ್ದಿದ್ರೆ ಅವ್ರ ಮನೆಗೆ ಹೋಗಿ ಒಂದಿಷ್ಟಾದರೂ ಅನ್ನ ಕೊಡ್ರೋ, ನೈವೇದ್ಯ ಮಾಡಿದ್ದು ಉಣ್ತೀವಿ ಅಂತ ಕೇಳಿ ಇಸ್ಕೊಂಡು ಬರಬೇಕಂತೆ. ಯಾಚೇತ ಶ್ರೋತ್ರಿಯಸ್ಯಾನ್ನಂ ತದಭಾವೇ ಜಲಂ ಪಿಬೇತ. ಒಂದು ವೇಳೆ ಅವ್ರ ಮನೇಲಿ ಅವತ್ತು ಮಿಸ್ ಆಗಿಬಿಟ್ರೆ ನೀರು ಕುಡಿದು ದಿವಸ ಕಳಿಸ್ಬೇಕೆ ಹೊರತಾಗಿ ಹಾಗೆ ತಿನ್ನಬಾರ್ದಂತೆ, ನೈವೇದ್ಯ ಮಾಡಿಯೇ ಉಣಬೇಕು. ವೈಶ್ವದೇವ ನೈವೇದ್ಯ ಇಲ್ಲದೆ ಊಟ ಮಾಡಿದ ಅನ್ನ ಅನ್ನವೇ ಅಲ್ಲ, ಅದು ಮಲಕ್ಕೆ ಸಮಾನ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ದೇವರಿಗೆ ಅರ್ಪಣೆ ಮಾಡಲೇಬೇಕು. ಅವರು ಊಟ ಮಾಡಿ ಆದಮೇಲೆ ಕೇಳ್ತಿದ್ದೆ, ಸ್ವಾಮಿ ನಿಮ್ದೆಲ್ಲ ಆದರೆ ನೈವೇದ್ಯ ಮಾಡಿ ಇಟ್ಟಿರ್ತೀರಿ, ಪಾತ್ರ ಇಲ್ಲದೆ ತೊಗೊಂಡು ಹೋಗ್ತೀರಿ, ನಾನು ತಿಂತೇನೆ ಅಂತ. ಸಂತೋಷದಿಂದ ಕೊಡಬೇಕಂತೆ. ತೊಗೊಂಡು ಹೋಗಿ, ಎಲ್ಲ ತೊಗೊಂಡು ಹೋಗುವಂಥ ಜ್ಞಾನಿಗಳು ಅದನ್ನೆಲ್ಲ ಎಳೆಯಲ್ಲಿ ಹಾಕ್ಕೊಂಡು ದೇವರಿಗೆ ಅರ್ಪಿಸಿದ್ದು, ತುತ್ತು ತುತ್ತು ದೇವರು ತಿಂದದ್ದು, ಅವನು ಸ್ವೀಕಾರ ಮಾಡಿಬಿಟ್ಟ ಅನ್ನ ಇದು. ಉದ್ಧವ ಒಂದು ಮಾತು ಹೇಳ್ತಾನೆ, ಕೃಷ್ಣ ಹೊಂಟಿದ್ದಂತೆ, ಪರನಾಮಕ್ಕೆ ಹೊಂಟಿದ್ದಂತೆ. ಕಾಲದ ಬಿಟ್ಟರೆ ಉದ್ಧವ ಕೃಷ್ಣನ್, ಹೋಗ್ಬೇಡೋ ಮಹಾರಾಯ ಹೋಗ್ಬೇಡ. ಯಾಕಂದ್ರೆ ನಮ್ಮ ಕೃಷ್ಣ ಅಂಥ ಪರಿ ಏನೋ ನಾ ಯಾಕೆ ಹೋಗ್ಬಾರ್ದು ಅಂತ ತಿಳ್ಕೊಂಡು, ಸ್ವಾಮಿ ನಾ ಈ ಸಂಸಾರದಿಂದ ತಪ್ಪಿಸ್ಕೊಳ್ಳಿಕ್ಕೆ 2 ಉಪಾಯ ಕಂಡುಕೊಂಡಿದ್ದೆ, ನೀ ಹೋದೆ ಅಂದ್ರೆ ನಮ್ಮ ಗತಿ ಏನು ಉಪಾಯ ಕಂಡುಕೊಂಡಿದ್ದೀಪ? ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಗೇಮಹಿ. ಕೃಷ್ಣ ನಿತ್ಯ ಇಷ್ಟು ದೊಡ್ಡ ಬೆಳ್ಳಿ ತಟ್ಟಿ, ಅವನಿಗೇನು ಕಡಿಮೆ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ನಮ್ಮ ಮನ್ಯಾಗರಿ ಅವ್ನು ಪತ್ರೋಳಿ ಒಳಗೆ ಉಣ್ಬೇಕು ದೇವರು, ಅವನ್ನ ಎಂದೂ ಉಣ್ಣಂಗಿಲ್ಲ. ನಮ್ಮ ಮನ್ಯಾಗ ಆ ಪತ್ರೋಳಿ ಎಲ್ಲಿ ಪೂರ್ಣ ಇರಂಗಿಲ್ಲ, ತುಂಡಿನ ಮೇಲೆ ಇಟ್ಟಿರ್ತೀವಿ ನೈವೇದ್ಯಕ್ಕೆ. ಹರ್ಕೊಂಬ ಒಂದು ಎಲ್ಲಿ ಪೂರ್ಣ ಹಾಕ್ಬೇಕು ದೇವ್ರ ನೈವೇದ್ಯಕ್ಕೆ ಅಂತ ನಾವು ಏನು ಎಕಾನಮಿಕಲ್ಲಿ ವಿಚಾರ ಮಾಡ್ತೀವಿ ಎಲ್ಲರ ದೇವರಿಗೆ ಸತ್ಯಕ್ಕೆ. ತನ್ನ ತುಂಡು ಸಾಕ್ತಾ ನೀನು ದೇವ್ರೇನ ಭಾಳ ನೀನು ಇಟ್ಟಿಟ್ರೆ ಸಾಕಂತ ತಿಳ್ಕೊಂಡು ಅವು ಎಲ್ಲಿ ಹರ್ಕೊಂಡು ಅವು ತುಂಡು 3 ಮುಟ್ಟಿ ಇಟ್ಟು ತಗೋ ಅಂತ, ಏನು ದೇವ್ರಿಗೆ ಔದಾರ್ಯ ತಗೋ ಅಂತ ಹೇಳ್ಕೊಡೋರು ನಾವು. ದೊಡ್ಡ ಬೆಳ್ಳಿ ತಟ್ಟಿಯೊಳಗೆ ಊಟ ಮಾಡ್ಬೇಕ್ರಿ. ಅದೆಲ್ಲ ಅವ ಊಟ ಮಾಡಿ ಇಟ್ಟು ಹೋದಾದ ಮೇಲೆ ಬರೋದ್ರೊಳಗಾಗಿ ತಟ್ಟೆ ಕಾಣೆ ಆಗಿಬಿಡ್ಬೇಕು. ಎಲ್ಲಿ ಹೋತಪ್ಪ ಅಂತ ಅವನು ಮತ್ತೆ ಮಾರನೇ ತಟ್ಟೆ ಸಿಕ್ತಿತ್ತು, ಅದೇನು ಇಟ್ಕೊಂಡಿರ್ತಿದ್ದು ತಟ್ಟೆಯಲ್ಲಿ ದೇವ್ರ ಬಟ್ಲೆಲ್ಲ ಹಾಕ್ಕೊಂಡು ಪಾಯಸ ಅದು ಇದು ತೊಗೊಂಡದಿರ್ಬೇಕಲ್ಲ, ಅದೆಲ್ಲ ಕಾಣಿಸ್ತೇ ಇರಬಾರ್ದು. ಉದ್ಧವ ಅಂತಾನೆ, ಸ್ವಾಮಿ ನೀನು ಊಟ ಆದ ಮೇಲೆ ನಿತ್ಯದಲ್ಲಿ ನಿನ್ನ ತಟ್ಟೆಯಲ್ಲಿರೋ ಬಟ್ಲು ಪಾಯಸ ಅನ್ನ ಎಲ್ಲ ಕಾಣೆ ಆಗ್ತಿತ್ತಲ್ಲ, ಅದು ಬೇರೆ ಯಾರು ತೊಗೊಳ್ತಿರ್ಲಿಲ್ಲ, ನಾನೇ ತೊಗೊಳ್ತಿದ್ದೆ. ಯಾಕೆಂದರೆ ನೀನು ತಿಂದಾದ ಮೇಲೆ ತಿಂದರೆ ಒಂದು ಹೋಪ್ ಇತ್ತು, ಈ ಸಂಸಾರದಿಂದ ಬಿಡಿಸ್ಕೊಳ್ಳುತ್ತೇನೆ ಅಂತ. ಈಗ ನೀನು ಹೊರಟು ಬಿಟ್ಟರೆ ಯಾರಯ್ಯ ನನಗೆ ಉದ್ಧಾರ? ತ್ವಯೋಪಭುಕ್ತ ಸಗ್ಗಂಧ, ನೀನು ಮಾಲೆ ಹಾಕ್ಕೊಂಡು ತೆಗೆದಿಡ್ತಿದ್ದೀಯಲ್ಲ, ಆ ಮಾಲೆ ರುಕ್ಮಿಣೀ ದೇವಿ ತಗೊಳ್ತಾಳೇನೋ ಅನ್ನೋ ಗಡಿಬಿಡಿಯಲ್ಲಿ ನಾನೇ ಕದ್ಕೊಂಡು ಹೋಗ್ಬಿಡ್ತಿದ್ದೆ ಮಹಾರಾಯ. ನಾನು ಹಾಕ್ಕೋಬೇಕು ಆ ಮಾಲೆಯನ್ನು. ನೀನು ಗಂಧ ಹಚ್ಕೊಂಡು ಇಟ್ಟಿರ್ತಿದ್ದೀಯಲ್ಲ ತಟ್ಟೆಯಲ್ಲಿ, ಆ ಕಡೆ ಈ ಕಡೆ ಮೆಲ್ಲ ನೋಡಿ ಒಂದು ಬಟ್ಟೆ ಎತ್ಕೊಂಡು ಹಚ್ಕೊಂಡ್ಬಿಡ್ತಿದ್ದೆ. ಯಾಕೆ? ದೇವರಿಗೆ ಅರ್ಪಿಸಿದ ಮಾಲೆ, ದೇವರಿಗೆ ಅರ್ಪಿಸಿದ ಗಂಧ, ದೇವರು ಸ್ವೀಕಾರ ಮಾಡಿದ ಅನ್ನ, ಇದನ್ನು ತಿಂದ್ರೇ ಇದರಿಂದ ಪಾರಾಗ್ತದೆ ಅಂತ ಒಂದು ಧೈರ್ಯ ಇತ್ತು.
ನೀನೀಗ ಹೊರಟು ಬಿಟ್ಟರೆ ನಾನು ಏನು ಮಾಡಲಿ ಅಂತ ಉದ್ಧವ ಗೋಳಾಡಿದ. ಅದಕ್ಕೆ ನಾರದರು ಎಲ್ಲ ಎಲೆಯಲ್ಲಿ ಹಾಕ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ, ಸ್ವಾಮಿ ಇದೆಲ್ಲ ಸ್ವೀಕಾರ ಮಾಡಿದ್ದಿ, ನೀನು ಅಪ್ರಾಕೃತವಾದ ರಸ ಉಣ್ಣವು, ಇದೇನು ಮಾಡ್ಬೇಕಾಗಿತ್ತು ತಗೊಂಡು, ಆದರೂ ನಮ್ಮ ಮೇಲಿನ ಅನುಗ್ರಹದಿಂದ ಸ್ವೀಕಾರ ಮಾಡಿದ್ದೀಯಲ್ಲ ಅಂತ ಅದನ್ನು ಊಟ ಮಾಡಬೇಕು. ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ತೊಳೆದು, ದೇವರ ಉಪಕರಣ ಇದೆಯಲ್ಲ ತೊಳೆದು ಒರೆಸಿ ಸ್ವಚ್ಛ ಮಾಡಿ ಮತ್ತೆ ನಾಳೆ ದೇವರ ಪೂಜೆಗೆ ತಂದಿಡಬೇಕಂತೆ. ಉಪಕಾರಣಿ ತೊಳೆಯೋದು ದೇವ್ರ ಪೂಜೆ ಅಂತ ಗೊತ್ತಿಲ್ಲ ನಮ್ಗೆ ಎಷ್ಟೋ ಮಂದಿ. ನಮ್ಮ ಸ್ವಾಮಿಗಳು ಜಗನ್ನಾಥ ದಾಸರು ಮಾನವೀಯ ಪ್ರಭುಗಳು ವಿಭೂತಿ ಸಂಧಿಯಲ್ಲಿ ಹೇಳುವಾಗ, ಕರ್ಣನಿಯಾಮಕನು ನೀನಾಗಿ ಉಪಕರಣೊಳಗೆ ತಾನಾಗಿ ಇದ್ದು ಉಪಕಾರಣಿ ಒಳಗೆ ದೇವರಿದ್ದಾನಂತ್ರಿ. ಎಷ್ಟು 53,000 ಚಿಲ್ಲರೆ ಹೇಳ್ತಾರೆ ರೂಪಗಳನ್ನು. ಆ ಉಪಕಾರಣಿ ಸುಮ್ಮನೆ ಹುಣಸೆ ಹಣ್ಣು ಹಚ್ಚಿ ಹಿಂಗೆ ತೊಳೆದು ಗಲಬಲಿಸಿ ಇಟ್ಟರೆ ದೇವ್ರ ಪೂಜೆ ಆದಂಗಂತ. ಒಮ್ಮೆ ಮಂತ್ರಾಲಯ ಸ್ವಾಮಿಗಳು ಪೂರ್ವಾಶ್ರಮರಿ ವೆಂಕಟನಾಥಾಚಾರ್ಯ ದಾರಿದ್ರ್ಯ ಅಂದ್ರೆ ಅವ್ರ ಮ್ಯಾಗ ಮನೆ ಮಾಡ್ಕೊಂಡು ಕೂತ್ಬಿಟ್ಟಿದ್ರು. ಇವತ್ತು ಅವ್ರ ಹೆಸರಲ್ಲೇ ನಾವು ಶ್ರೀಮಂತರು. ಎಷ್ಟು ಶ್ರೀಮಂತರು ಅಂತ ಕೇಳಲೇಬೇಡ್ರಿ, ಅದರ ಶ್ರೀಮಂತಿಗೆ ಲೆಕ್ಕ ಹಾಕಲಿಕ್ಕೆ ಬರಂಗಿಲ್ಲ. ಅವರು ಬಡತನ. ಒಂದು ದಿವಸ ಒಬ್ಬರ ಮನೆಗೆ ಕೇಳಲಿಲ್ಲ. ಅವ್ರ ಮನೆಯವ್ರ ಕುಟುಂಬ ಸರಸ್ವತಿ ಬಾಯರು ಒಬ್ಬರ ಮನೆಗೆ ಹೋಗಿದ್ರು. ಬಂದರು, ಬರೋ ಕಾಲಕ್ಕೆ ನಮ್ಮ ಮನೆಯವರೆಲ್ಲ ಉಪವಾಸ ಕೂಡ್ತಾರೋ ಅಂತ ತಿಳ್ಕೊಂಡು ಒಂದಿಷ್ಟು ಅವಲಕ್ಕಿ ತಂದಿದ್ರಂತ. ಪಾಪ ಅವಲಕ್ಕಿ ಇಷ್ಟು ಅವಲಕ್ಕಿ ಎಷ್ಟು ಆಗ್ಬೇಕು ಹೇಳೋಣ ತಂದರು. ಅವ್ರು ರಾಯರು ಕೇಳಿದ್ರು ಪೂರ್ವಾಶ್ರಮದಲ್ಲಿ, ಇದೇನಿದು ಅವಲಕ್ಕಿ ಎಲ್ಲಿಂದ ತಂದು? ಅವ್ರನ್ನ ಇಸ್ಕೊಂಡು ಬಂದೀನಿ. ನಿಂಗೆ ಹೇಳಿಲ್ಲ ಮಂದಿ ಮನೆಗೆ ಕೇಳಬೇಡ ಅಂತ ಹೇಳಿ? ಕೇಳಬಾರ್ದು ಅಂತ ಹೇಳಿಲ್ಲ ನಿನಗೆ? ಇಲ್ಲ, ನಾ ಕೇಳಲಿಲ್ಲ. ಮತ್ತೇನು ಮಾಡಿದೆ? ಅವ್ರ ಮನ್ಯಾಗ ಉಪಕರಣೆ ತೊಳೆದು ಇಟ್ಟೆ. ಅವ್ರು ಏನು ಬೇಕ್ರಿ ಸರಸ್ವತಿ ಬಾಯಿರ ಅಂತ ಕೇಳಿದ್ರು. ಒಂದಿಷ್ಟು ಅವಲಕ್ಕಿ ಕೊಡ್ರಿ ಬಾ ಅಂತ ತೊಗೊಂಡು ಬಂದೀನಿ ಅಂತ. ಮಹಾ ಅಪರಾಧ ಮಾಡಿ ಮೊದಲು ಹೊಳ್ಳಿ ಕೊಟ್ಟು ಬಾ ಅಂತ ಹೇಳಿದ್ರು. ಗಾಬರಿ ಆಯ್ತು ಹೆಣ್ಮಗಳಿಗೆ, ಏನು ಅಪರಾಧ ಮಾಡೀನಿ ಅಂತ ಕೊಟ್ಟು ಹೋಗು ಅಂದರು. ಗಂಡನ ಮಾತು ಕೇಳ್ತಿದ್ಲು, ತೊಗೊಂಡು ಹೋಗಿ ಇಟ್ಬಿಟ್ಟು. ಅದು ಕೇಳ್ತಿದ್ಲು ಅಂದ್ರೆ ಅರ್ಥ ಆಯ್ತಲ್ಲ ನಿಮಗೆಲ್ಲ. ಹೋಗಿಟ್ರು, ತೊಗೊಂಡು ಹೋಗಿಟ್ಟು ಬಂದರು. ಗಂಡನ ಮುಂದೆ ಕೂತರು. ಏನು ಅಪರಾಧ ಆಯ್ತು ಹೇಳ್ರಿ ಅಂದರು. ಅಲ್ಲೇ ಆ ಉಪಕಾರಣೆ ತೊಳೆದಿ ಅಂದರೆ ಅಷ್ಟು ಭಗವದ್ ರೂಪಗಳ ಸೇವಾ ಮಾಡಿ ಇಷ್ಟೇ ಅವಲಕ್ಕಿ ತೊಗೊಂಡು ಬಂದಿಯಲ್ಲ, ಸರಿನಾ? ಅದು ಲೆಕ್ಕ ಸರಿ ಹೋಯ್ತಾ? ಅಷ್ಟೂ ಪುಣ್ಯ ಇಟ್ಕೊಂಡಿರು, ಮುಂದೆ ಇನ್ಯಾವುದೋ ಒಳ್ಳೆ ಕೆಲಸಕ್ಕೆ ಬರ್ತದೆ ಅಂತ ರಾಯ ಹೇಳಿದ್ರಂತೆ. ಅದಕ್ಕೆ ಪುಣ್ಯ ಕಳ್ಕೋಬಾರ್ದು. ನಾವೇನು ಮಾಡ್ತಿರ್ತೀವಿ ಅಂದರೆ ಯಾವುದಕ್ಕೋ ಯಾವುದೋ ಫಲ ಅಲ್ರಿ. ಒಂದು ವಜ್ರ ಇದೆ ಅಂತ ಇಟ್ಕೊಡ್ರಿ, ವಜ್ರದ ತುಂಡು. ಅಂಗಡಿಗೆ ಹೋಗಿ ಈ ವಜ್ರದ ತುಂಡು ತೊಗೊಂಡು 1 ಕಿಲೋ ಅವಲಕ್ಕಿ ಕೊಡು ಅಂದರೆ ಅಂಗಡಿಯವನು ನಗ್ತಾನೆ, ಬಾಜುಕಿದ್ದವನು ನಗ್ತಾನೆ. ನಮ್ಮ ಪರಿಸ್ಥಿತಿ ಹೆಂಗದ? ಉಪಕಾರಣೆಯನ್ನು ಚಂದ ತೊಳೆದಿಟ್ಟು ದೇವರೇ ಇವತ್ತು ಈ ಸೇವೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಆನಂದ ಪಡಬೇಕು. ಅದಕ್ಕೇನು ಕೊಡ್ತೀಪ ಮತ್ತು ದೇವರ ಉಪಕಾರಣೆ ತೊಳೆದಂತರೂ ಹಾಗೆ ಅದು ಮತ್ತೇನು ಅಂತ ಕೇಳಿದ್ರೆ ನಗ್ತಾರೆ. ಹಾಗಾಗಿ ಆ ಕೆಲಸ ಮಾಡಬಾರ್ದು. ನಾರದು ತಂದಿಡಬೇಕಂತ ಇದೇ ಸೇವೆ. ಆನಂದದಿಂದ ಸೇವೆ ಮಾಡ್ತಿದ್ರಂತ. ಹಾಗೆ ಮಾಡಿದ ಸೇವೆಗಳು, ಅವರ ಕಾಲು ಒತ್ತೋದು, ಅವರ ಹಾಸಿಗೆ ಹಾಸಿಕೊಡೋದು, ಅವರು ಪೂಜೆ ಮಾಡ್ತಿದ್ದ ಜಾಗ ಸ್ವಚ್ಛ ಮಾಡಿಕೊಡೋದು, ಇವೆಲ್ಲ ಮಾಡಿದ್ದರ ಫಲವಾಗಿ ಬರುವ ಜನ್ಮದಲ್ಲಿ ಬ್ರಹ್ಮ ಮಾನಸ ಪುತ್ರರಾಗಿ ಹುಟ್ಟಿ ಬಂದ್ರಂತೆ. ಇದೇ ಸಜ್ಜನರ ಸೇವಾ ಫಲ ಅಂತ ತಿಳಿಸಿಕೊಡ್ತಾ. ಅದಕ್ಕೆ ನಾವು ಮಾಡ್ಲಿಕ್ಕೆ ತಯಾರಿರ್ಬೇಕು. ಏನು ಮಾಡ್ತೀರಿ ಮಾಡಿ, ನೀವೇನು ಕೆಲಸ ಮಾಡ್ತೀರಿ, ತಯಾರಿದ್ದೀವಿ ನಾವು ಸೇವೆ ಮಾಡಲಿಕ್ಕೆ ಅಂತ ಹೇಳಿದ್ರೆ ಅದಕ್ಕೊಂದು ಮಹತ್ ಸೇವಾ ದ್ವಾರಮಾಹುರು ವಿಮುಕ್ತೇಹೇ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾಃ ವಿಮನ್ಯವಃ ಸಹೃದ ಸಾಧವೋಯೇ ಏವಾಮಯೀಶೇ ಕೃತ ಸೌಹೃದಾರ್ಥಾಃ ಜನೇಷು ದೇಹಂಭರವಾರ್ತಿಕೇಷು ಗೃಹೇಷು ಜಾಯಾತ್ಮಜರಾತಿರಾಸು ನ ಪ್ರೀತಿಯುಕ್ತ ಯಾವದರ್ಥಾಶ್ಚ ಲೋಕೇ. ಅವರದ್ದೇ ಇನ್ನೊಂದು ಲಕ್ಷಣ, ಮಹಾಂತರ ಲಕ್ಷಣ. ಇದು ವೃಷಭ ಹೇಳಿದ ಲಕ್ಷಣ. ಮಹೀಶೇ ಕೃತ ಸೌಹೃದಾರ್ಥಾಃ, ನನ್ನಲ್ಲಿ ಅತ್ಯಂತ ಪ್ರೇಮವನ್ನು ಮಾಡ್ತಾ ಇರ್ತಾರೆ. ದೇಹಂಬರ ವಾರ್ತಿಕೇಶು ಜನೇಶು ಜಾಯಾತ್ಮಜರಾತಿರಾಸು ಗೃಹೇಶು ನ ಪ್ರೀತಿಯುಕ್ತಾ. ಲೌಕಿಕ ವ್ಯವಹಾರದಲ್ಲಿ ಏನೂ ಪ್ರೀತಿ ಇರೋದಿಲ್ಲ ಅವರಿಗೆ ಲೌಕಿಕವೇ ಗೊತ್ತಾಗೋದಿಲ್ಲ, ಅಷ್ಟು ಮರಳಿರ್ತಾರೆ. ಅಂತಹ ವ್ಯಕ್ತಿಗಳು, ಅವರ ಜ್ಞಾನಿಗಳು, ಅವರ ಸಹವಾಸವನ್ನು ಮಾಡಬೇಕು, ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಸೇವೆಯಿಂದ ಆಗುವ ಲಾಭಗಳನ್ನು ಹೇಳ್ತಾ ಹೊರಡ್ತಾ. ಸೇವಾ ಹೆಂಗೆ ಮಾಡಬೇಕು ಅಂತ ಸಂಕ್ಷೇಪದಲ್ಲಿ ತಿಳಿಸಿದ್ದೇನೆ. ಮುಂದೆ ವಿಷ್ಣು ತೀರ್ಥ ಹೇಳುವಾಗ ಹೇಳ್ತೇನೆ. ಇದು ಒಂದು ಶ್ಲೋಕ ನಾನು ಹೇಳಿ ಮುಕ್ತಾಯ ಮಾಡ್ತೇನೆ. ಯತ್ ಸೇವೆಯ, ಯಾವ ಸಜ್ಜನರ ಜ್ಞಾನಿಗಳ ಮಹಾತ್ಮರ ಸೇವೆಯಿಂದ ಅಶೇಷ ಗುಹಾಶ್ರಯ ಸ್ವರಾಟ್ ವಿಶ್ವಪ್ರಿಯ ತುಷ್ಯತಿ ಕಾಮಂ ಈಶ್ವರ. ಅವರ ಸೇವೆ ಮಾಡುವುದರಿಂದ ಪರಮಾತ್ಮನಂತಾನೆ ನಾನು ತೃಪ್ತನಾಗ್ತೇನೆ. ಅವರೆಲ್ಲ ತೃಪ್ತನಾಗೋದು, ಅವರ ಹೃದಯದಲ್ಲಿ ವಾಸ ಮಾಡ್ತಾ ಇರುವ ನಾನು ನೀವು ಮಾಡಿದ ಸೇವೆಯನ್ನು ನೋಡ್ತಾ ನೋಡ್ತಾ ಅದರಿಂದ ನಾನು ಆನಂದ ಪಡ್ತೇನೆ, ತೃಪ್ತನಾಗ್ತೇನೆ. ತದೇವ ತದ್ಧರ್ಮ ಪರೈರ್ ವಿನೀತೈಹಿ. ಈ ಮಾತು ಹೇಳಿದ್ದು ಪೃಥು ಮಹಾರಾಜ. ಭಾಗವತದ ಚತುರ್ಥ ಸ್ಕಂದದಲ್ಲಿ ಬರುವಂತಹ ಮಾತು. ತನ್ನ ರಾಜ್ಯದಲ್ಲಿದ್ದ ಪ್ರಜೆಗಳಿಗೆ ಹೇಳ್ತಾನೆ, ನೀವು ಬೇರೆ ಏನು ಮಾಡ್ಲಿಕ್ಕೆ ಹೋಗಬೇಡ್ರಿ, ನಿಮ್ಮ ರಾಜ್ಯದಲ್ಲಿ ಯಾರು ಜ್ಞಾನಿಗಳು ಮಹತ್ವರಿದ್ದಾರೆ ಅವರ ಸೇವಾ ಮಾಡ್ರಿ.
ಅದರಿಂದ ಭಗವಂತ ಪ್ರಸನ್ನನಾಗ್ತಾನೆ ಅಂತ. ಹಾಗಾದರೆ ಮಹತ್ ಸೇವೆಯಿಂದ ಹರಿಯ ಪ್ರಸಾದ, ಇದು ಸೇವೆಯಿಂದ ಲಾಭ ಆಗುವುದನ್ನು ಹೇಳ್ತಾರೆ. ಯತ್ ಸೇವೆಯ, ಯಾವ ಭಗವಂತನ ಸೇವೆಯಿಂದ ಅಶೇಷ ಗುಹಾಶ್ರಯ, ಎಲ್ಲರ ಹೃದಯ ಗುಹೆಯಲ್ಲಿ ವಾಸ ಮಾಡುವಂತಹ ಸ್ವರಾಟ್. ದೇವರು ಭಾರಿ ಬುದ್ಧಿವಂತರಿ, ಎಲ್ಲೂ ಹೊರಗಿಲ್ಲೇ, ಹೊರಗಿರೋದು ಬೇರೆ ಬಿಟ್ಬಿಡ್ರಿ, ನಮ್ಮಲ್ಲೇ ಇದ್ದಾನ, ಇಲ್ಲೇ ಇದ್ದಾನೆ. ಅಶೇಷ ಗುಹಾಶ್ರಯ, ನಮ್ಮೆಲ್ಲರ ಹೃದಯದಲ್ಲಿದ್ದಾನೆ. ನೆನಪಿಟ್ಟುಕೊಳ್ರಿ, ಯಾರೋ ಒಬ್ಬರಲ್ಲ, ಪ್ರತಿಯೊಬ್ಬರ ಹೃದಯ ಗುಹೆಯಲ್ಲಿ ಇದ್ದಾನೆ. ಹಿಂದಕ್ಕೆಲ್ಲೋ ಒಂದು ಕಥೆ ಓದಿದ ನೆನಪಿಗೆ ಬರ್ತದೆ. ದೇವರು ಈ ಹೃದಯದಲ್ಲಿ ಬರೋಕ್ಕಿಂತ ಮೊದಲು ಒಂದು ಕೆಲಸ ಆಯ್ತಂತೆ. ಏನಾಯ್ತು ಅಂದರೆ, ಅವ ಈ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಂಥ ಮನುಷ್ಯರನ್ನು ಸೃಷ್ಟಿ ಮಾಡಿ ಆದ ಮೇಲೆ ಒಂದು ಕಡೆಗೆ ಹೋಗಿ ಕೂತಂತ, ತಣ್ಣಗೆ ಎಲ್ಲೋ ಒಂದು ಕಡೆ ಕೂತಿದ್ದಂತ. ಜನ ಎಲ್ಲ ಹೋಗಿ ಅವ್ನು ಬೆನ್ನು ಹತ್ತಿ ಬಿಟ್ರು. ಏನೋ ಸ್ವಾಮಿ ಅದನ್ನು ಮಾಡಿ ಇದನ್ನು ಮಾಡಿಲ್ಲ, ಇದನ್ನು ಮಾಡಿ ಅದನ್ನು ಮಾಡಿಲ್ಲ ಅಂತ ಹೇಳಿ ಅವ್ನು ಕಾಡ್ಲಿಕ್ಕೆ ಶುರು ಮಾಡಿದ್ರು. ದೇವ್ರು ಕೊಟ್ಟು ಸಾಕಾತಂತ. ಕೊನೆಗೊಂದು ದಿವಸ ಎಲ್ಲ ದೇವತೆಗಳು ಮೀಟಿಂಗ್ ಮಾಡಿದಂತ. ದೇವತೆಗಳನ್ನು ಕರೆದು ಮೀಟಿಂಗ್ ಮಾಡಿದ. ಏನಂದ, ಈ ಜನರ ಕಾಟ ಸಾಕಾಗಿದೆ ನನಗೆ, ನಾ ಎಲ್ಲಿ ಹೋಗಿ ಕೂತ್ರ ಈ ಜನ ಬರಂಗಿಲ್ಲ ಅಂಥದ್ದು ಜಾಗ ಹೇಳ್ರಿ ಅಂತ. ಯಾರೋ ಹೇಳಿದ್ರು, ಸ್ವಾಮಿ ಹಿಮಾಲಯದ ಮೇಲೆ ಕೂತ್ಬಿಡು, ಈ ಮನುಷ್ಯರಿಗೆ ಥಂಡಿ ಅಂದರೆ ಆಗಿ ಬರಂಗಿಲ್ಲ, ಚಳಿ ಅಂದ್ರೆ ಒದ್ದಾಡ್ತಾವೆ ಎಲ್ಲರ, ಹಿಮಾಲಯ ಏನು ಹತ್ಕೊಂಡು ಬರ್ಲಿಕ್ಕಿಲ್ಲ, ಅಲ್ಲಿ ಕೂಡು ಅಂತ ಹೇಳಂತ. ಪರಮಾತ್ಮ ಹಿಮಾಲಯದ ಮೇಲೆ ಹೋಗಿ ಕೂತಂತ. ಅವ ತೇನ್ಸಿಂಗು ಎಡ್ಮಂಡ್ ಹಿಲ್ರಿ ಇಬ್ಬರು ಹೋಗೇ ಬಿಟ್ರು. ಅವು ಮೇಲೆ ಹತ್ತೇ ಬಿಟ್ರು. ದೇವರಂದ ಇದು ಉಪಯೋಗ ಇಲ್ಲ ಅಂತ ಅಂದ್ಕೊಂಡು ಮತ್ತೊಮ್ಮೆ ಮೀಟಿಂಗ್ ಕರೆದ. ಬ್ಯಾಡ್ರು, ಅಲ್ಲಿ ಬಂದ್ರು ಅವರಿಬ್ಬರು. ಮತ್ತೆಲ್ಲಿ ಹೋಗ್ಬೇಕು, ಸಮುದ್ರದ ಆಳಕ್ಕೆ ಹೋಗ್ಬಿಡು ಸ್ವಾಮಿ, ಅಲ್ಲಂತರೂ ಯಾರು ಬರಂಗೇ ಇಲ್ಲ ಅಂದರು. ಆಳಕ್ಕೆ ಹೋಗಿ ಕೂತ್ಕೊಂಡ್ರಿ. ಅಲ್ಲೂ ಒಂದು 4-8 ಮಂದಿ ಬೋಟ್ ಹಾಕ್ಕೊಂಡು ಹೋಗೇ ಬಿಟ್ರಿ ಕೆಳಗು. ಅವ್ನು ಭೇಟಿಯಾಗಿ ಬಿಟ್ರು. ಇಲ್ಲಿ ಕೂತಿ ಯಾಪ ಬಾ ಅಂತ ಕರೆದ ಅವ್ನಿಗೆ. 3ನೇ ಸರ್ತಿ ಮೀಟಿಂಗ್ ಕರೆದ. ಬ್ರಹ್ಮದೇವ್ರು ಬಂದಿರಂತ ಆ ಸರ್ತಿ ಮೀಟಿಂಗ್. ಏನು ಸ್ವಾಮಿ ಅಂತ ಕೇಳು. ಇಲ್ಲ ಮಹಾರಾಯ, 2 ಸರ್ತಿ ಮೀಟಿಂಗ್ ಮಾಡಿದೆ, ಫೇಲ್ ಆಗಿಬಿಡ್ತೀವಿ. ಎಲ್ಲಿ ಹೋಗಿ ಕೂತ್ರ ಜನ ನಾನು ಹುಡುಕಂಗಿಲ್ಲ, ಆ ಜಾಗ ಹೇಳು ಅಂತ. ಬ್ರಹ್ಮದೇವ್ರು ಒಂದ ಮಾತು ಹೇಳಂತ, ಅವ್ರ ಎದಿ ಒಳಗೆ ಹೋಗಿ ಕೂತ್ಬಿಡು, ಅವ್ರ ಹೃದಯದಾಗ ಹೋಗಿ ಕೂತ್ಬಿಡು, ಅವ್ರು ನೀನು ಹುಡುಕಂಗೇ ಇಲ್ಲ ಅಂತ. ಯಾಕಂದ್ರು ನೀ ಒಳಗೆ ಕೂತಿರು, ಅವು ಹುಚ್ಚುಗಳು ಹೊರಗೆ ಹುಡ್ಕೋತ ಕೂತಿರ್ತಾವ, ನೀ ಆರಾಮ. ಈಗ ಆಗಿದ್ದಿಲ್ಲ ಪರಿಸ್ಥಿತಿ. ಅವ ಇಲ್ಲೇ ಕೂತಾನ, ನಾ ಹೊರಗೆ ಹೋಗ್ಲಿಕ್ಕತ್ತೀವಿ ದೇವ್ರನ್ನ, ಎಲ್ಲೆಲ್ಲಿ ಕಂಡಲ್ಲಿ ಹೋಗ್ಲಿಕ್ಕತ್ತೀವಿ. ಇಲ್ಲ ಅಂತಲ್ಲ, ಮತ್ತೆ ನಮ್ಮಲ್ಲಿ ಇದ್ದಾನ, ಅದನ್ನು ಮರಿಬಾರದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಅಶೇಷ ಗುಹಾಶ್ರಯ, ನಮ್ಮಲ್ಲೇ ವಾಸ ಮಾಡುವಂತಹ ಪರಮಾತ್ಮ ಸ್ವರಾಟ್ ತುಷ್ಯತಿ ಕಾಮನೇಶ್ವರ, ಆ ಭಗವಂತ ಪ್ರೀತನಾಗ್ತಾನೆ. ತದೇವ, ಅದೇ ತದ್ಧರ್ಮ ಪರೈ ವಿನೀತೈ, ಭಾಗವತ ಧರ್ಮಪರನಾದ ವಿನೀತರಾದವರು ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ, ಆ ಜ್ಞಾನಿಗಳ ಭಗವದ್ಭಕ್ತರ ಸೇವೆಯನ್ನು ಮಾಡ್ರಿ, ಮಹಾಂತರ ಸೇವೆಯನ್ನು ಮಾಡ್ರಿ ಅಂತ ಹೇಳ್ತಾರೆ. ದೇವರು ಆ ಜ್ಞಾನಿಗಳು ಊಟ ಮಾಡ್ತಿರ್ತಾರಲ್ಲ, ಅವರು ಊಟ ಮಾಡ್ತಾ ಇದ್ದರೆ ದೇವರು ತಾನು ಅಲ್ಲಿ ಕೂತ್ಕೊಂಡು ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಅಂತ ಮುಂದಿನ ಮಾತು. ವಿಷ್ಣು ತೀರ್ಥರು ಇದಕ್ಕೆ ಎಷ್ಟು ವಿಶೇಷ ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಅಷ್ಟು ಅದ್ಭುತವಾದ ವ್ಯಾಖ್ಯಾನ ಮಾಡ್ತಾರೆ. ನಾವೆಲ್ಲ ಊಟ ಮಾಡ್ತಿರ್ತೀವಲ್ಲ, ಸುಮ್ಮನೆ ಏನೋ ಅಂತ ಊಟ ಮಾಡಬಾರ್ದು, ಊಟಕ್ಕೂ ಒಂದು ಅನುಸಂಧಾನ ಉಂಟು. ಅದರಲ್ಲೂ ವಿಶೇಷವಾಗಿ ಜ್ಞಾನಿಗಳು ಊಟ ಮಾಡ್ತಾ ಇರುವಾಗ, ಮಹಾತ್ಮರು ಊಟ ಮಾಡ್ತಾ ಇರುವಾಗ ಅದರ ಮೆರಗೇ ಬೇರೆ ಇರ್ತದೆ. ಅಶ್ನಾತ್ಯನಂತಹ ಖಲು ತತ್ವಕೋವಿದೈಃ ಶ್ರದ್ಧಾಹುತಂ ತನ್ಮುಖ ಇಜ್ಜನಾಮಭಿಃ ನ ವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೇ ಪಾರಮಹಂಸ್ಯವರ್ಯಗುಃ. ಅಶ್ನಾತಿ, ಉಣ್ತಾನೆ ಸ್ವಾಮಿ, ಅನಂತಃ, ಅವ ಅನಂತ, ಸ್ವತಃ ಅನಂತ, ಖಲು ತತ್ವಕೋವಿದೈಃ ಶ್ರದ್ಧಾಹುತಂ, ಶ್ರದ್ಧೆಯಿಂದ ಆಹುತಿ ಹಾಕ್ತೀವಂತೆ. ಯನ್ಮುಖ ಇಜ್ಜನಾಮಭಿಃ, ನಾವು ಬಾಯಲ್ಲಿ ಹಾಕ್ಕೊಳ್ಳುವಾಗ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ಒಂದೊಂದು ನಾಮಗಳನ್ನು ಹೇಳಿ ಹಾಕ್ಕೋತೀವಲ್ಲ, ಆ ದೇವರಿಗೆ ಹಾಕುವ ಆಹುತಿ ಅಂತದೆ, ಏನೋ ಬೇರೆ ಅಲ್ಲ ರೀ. ಹಾಕುವಾಗ ಆಹುತಿ ಇರ್ತದಲ್ಲ, ಅದು ಗೊತ್ತಿರ್ತದೆ. ನೆನಪಾಯಿತು ಅಂತ ಒಂದು ಮಾತು ಹೇಳ್ತೀನಿ. ಕೈಯಲ್ಲಿ ಊಟಕ್ಕೆ ಕೂಡುವಾಗ ಒಮ್ಮೆ ನೀರು ಹಾಕ್ಕೊಂಡು ಕುಡಿದು, ಊಟ ಆದ್ಮೇಲೆ ಒಮ್ಮೆ ನೀರು ಹಾಕ್ಕೊಂಡು ಕುಡಿದು ಹೇಳ್ತಿರ್ತೀವಿ ನೋಡ್ರಿ. ಅದನ್ನು ಮಾಡ್ತಿರ್ತಾರಲ್ಲ ಗಂಡಸ್ರ ಮನೆಯಾಗ. ಅವ್ರು ಸುತ್ತೋದು ಬಿಡ್ರಿ, ಯಾಕಂದ್ರೆ ಸುತ್ಕೋಲ್ರಿ, ಯಾಕೆ ಕೊನೆಗೆ ಇದಂತರ ಮಾಡಲಿ. ಹಾಗೆ ಮಾಡುವಾಗ ಅದು ಏನು ಅಂತ ತಿಳ್ಕೊಂಡಿದ್ದೇವೆ ನಾವು. ಅದೇನು ಕೈಯಲ್ಲಿ ಹಾಕ್ಕೋತೇವೆ, ಆ ಶಬ್ದನೂ ಏನೇನು ಹೇಳ್ತೀವಿ ಬಿಡ್ರಿ, ಇರುವಂತೆ ಯಾಕೆ ಶಬ್ದ ಹೆಂಗಾರೆ ಹೇಳ್ಕೋ. ಕೆಲವರು ಅಮೃತಾಪಸರಣಮಸಿ, ಕೆಲವು ಅಮೃತೋಪಸರಣ, ಇನ್ನೂ ಹೇಳ್ತಿರ್ತಾರೆ, ಹೋಗ್ಕೋಲ್ ಯಾಕೆ. ಅದು ಹೆಂಗಾರೆ ಹೇಳಿ, ಅದು ಏನು ಅಂತ ಗೊತ್ತಿರಬೇಕಲ್ಲ. ಅದು ಶಬ್ದ ಇಷ್ಟು: ಅಮೃತ ಉಪಸ್ತರಣಮಸಿ, ಅಮೃತ ಅಪಿಧಾನಮಸಿ. ಶಬ್ದ ಹೆಂಗೆ ಬಿಡಿಸ್ಬೇಕದನ್ನ? ಅಮೃತ ಉಪಸ್ತರಣಮಸಿ, ಅಮೃತೋಪಸ್ತರಣಮಸಿ, ಅಮೃತ ಅಪಿಧಾನಮಸಿ, ಅಮೃತಾಪಿಧಾನಮಸಿ. ಅಮೃತ ಅಂತ ವಾಯುದೇವರ ಹೆಸರದು. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಅಮೃತ ಅಂತ ವಾಯುದೇವರ ಹೆಸರು. ಹೇ ಅಮೃತ, ಎಲೆ ವಾಯುದೇವರೇ, ಉಪಸ್ತರಣಮಸಿ, ಅಪಿಧಾನಮಸಿ. ಈ ನೀರು, ಈಗ ನಾವು ಊಟಕ್ಕೆ ಕೂಡುವಾಗ ಮೊದಲು ತೆಗೆದುಕೊಳ್ತಾ ಇದ್ದೇನೆ, ಈ ನೀರು
ಒಂದು ನಿನ್ನ ಉಟ್ಟುಕೊಳ್ಳುವ ವಸ್ತ್ರವಾಗಲಿ, ಇನ್ನೊಂದು ಹೊದ್ದುಕೊಳ್ಳುವ ವಸ್ತ್ರವಾಗಲಿ ಅಂತ ಚಿಂತನೆಯನ್ನು ಮಾಡ್ತಾ ಆಹಾರವನ್ನು ಸ್ವೀಕಾರ ಮಾಡೋದಂತೆ, ಬೇರೆ ಅಲ್ಲ ಅದು. ಸುಮ್ಮನೆ ಏನು ಹಿಂಗೆ ಕೈ ಹಾಕೊಂಡು ಹುಡುಕಂತ ತೊಗೊಳ್ಳೋದು ಅಂತ ತಿಳಿಬೇಡ್ರಿ. ಅಮೃತ ಉಪಸ್ತರಣಮಸಿ, ಅಮೃತ ಅಭಿಧಾನಮಸಿ. ಒಂದು ಉಟ್ಟುಕೊಳ್ಳುವ, ಒಂದು ಹೊತ್ತುಕೊಳ್ಳುವುದಾಗಲಿ ಅಂತ ಯಾವ ವ್ಯಕ್ತಿ ಇದು ವಾಯುದೇವರಿಗೆ ಕೊಡುವ ವಸ್ತ್ರ ಅಂತ ಚಿಂತನೆ ಮಾಡ್ತಾನೋ ಅವನಿಗೆ ವಸ್ತ್ರದ ಬಗ್ಗೆ ಎಂದೂ ಕೊರತೆ ಬರದೇ ಇದ್ದಂತೆ ದೇವರು ನೋಡಿಕೊಳ್ಳುತ್ತಾನೆ ಅಂತ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಉಳಿದದ್ದನ್ನು ನಾಳೆ ಸಿಕ್ಕಾಗ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು. 1-2 ನಿಮಿಷ.